ಜಗನ್ಮಾತೆ ಮಹಾಮಾಯೆಯ ಅಡಿದಾಬರೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನೆರೆದ ಎಲ್ಲ ಕೃಷ್ಣ ಭಕ್ತರನ್ನು ಅಭಿನಂದಿಸಿ ಇವತ್ತಿನ ದಿವಸ ನರಸಿಂಹ ಪ್ರಾದುರ್ಭಾವ ಅಂತ ಪ್ರವಚನದ ಕೊನೆಯ ಘಟ್ಟದಲ್ಲಿ ನರಸಿಂಹ ಕಂಬದಿಂದ ಮೂಡಿ ಬಂದಿದ್ದಾನೆ ಎನ್ನುವ ಕಥೆಯನ್ನು ಹೇಳಬೇಕಾಗಿತ್ತು. ಹೇಳ್ತೇನೆ ಕಥೆಯನ್ನ. ಆದರೆ ಆರಂಭದಲ್ಲಿಯೇ ಮಲ್ಲಕಂಬದಿಂದ ತುಂಬಾ ನರಸಿಂಹರು ಮೂಡಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಭಾರತೀಯ ಸಂಸ್ಕಾರ, ದೈಹಿಕವಾದ ಕಲೆಗಳು, ಮಾನಸಿಕವಾದ ಸಂಸ್ಕಾರ, ಅದೆರಡಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಒಂದು ವೇದಿಕೆ ಈ ಚಿಂಚಿಲಿಯ ಭಾಗವತ ಸಪ್ತಾಹ ವೇದಿಕೆ ಆಗಿದೆ. ಅನೇಕ ಹೆಣ್ಮಕ್ಕಳು ನರ್ತನಗಳ ಮೂಲಕ ಭಗವಂತನನ್ನ ಆರಾಧನೆ ಮಾಡಿದರೆ, ಹನುಮಂತನ ಅನುಗ್ರಹವನ್ನು ಪಡೆದ ಭಜರಂಗನ ಅನುಗ್ರಹಕ್ಕೆ ಪಾತ್ರರಾದ ನಮ್ಮ ಮಕ್ಕಳೆಲ್ಲ ವಿಶೇಷವಾಗಿ ಮಲ್ಲಕಂಬದ ಮೂಲಕ ನರಸಿಂಹನನ್ನ ವಿಶೇಷವಾಗಿ ಆರಾಧನೆ ಮಾಡಿದ್ದಾರೆ. ಇವತ್ತು ಪರಮ ಪವಿತ್ರವಾದ ಏಕಾದಶಿಯ ಪರ್ವಕಾಲ. 11 ಇಂದ್ರಿಯಗಳಿಂದ ಭಗವಂತನಿಗೆ ನಮ್ಮ ಕರ್ತವ್ಯಗಳನ್ನು ಸಮರ್ಪಣೆ ಮಾಡುವ ಪರ್ವಕಾಲದಲ್ಲಿದ್ದೇವೆ. ಕಥೆಯನ್ನ ಏಕಾಗ್ರತೆಯಿಂದ ಕೇಳಿಸಿಕೊಂಡು ಆ ದೇವರಿಗೆ ಸಮರ್ಪಿಸೋಣ. ನಿನ್ನೆ ದಿವಸ ಸ್ವಯಂಭೂ ಮನುವಿನ ಮಕ್ಕಳಲ್ಲಿ ಮೊದಲನೆಯ ಮಗನಾದ ಪ್ರಿಯೋವ್ರತ ರಾಜ, ಉತ್ತಾನಪಾದ ರಾಜ, ಪ್ರಸೂತಿ ದೇವಹೂತಿ, ಪ್ರಸೂತಿಯ ಪರಂಪರೆಯಲ್ಲಿಯೇ ದಾಕ್ಷಾಯಿಣಿ ಎನ್ನುವಳು ಬಂದು ಅವಳನ್ನ ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡಿ ದಕ್ಷ ಅವಮಾನ ಮಾಡಿದಾಗ ಶಿಕ್ಷೆಯನ್ನು ಅನುಭವಿಸಿದ ಅನ್ನುವ ಕಥೆಗಳನ್ನು ಕೇಳಿದ್ದೇವೆ. ದೇವಹೂತಿ ಸಾಕ್ಷಾತ್ ಭಗವಂತನಿಗೆ ತಾನು ತಾಯಿ ಆದ್ಲು, ಅವಳ ಮಗಳಾದ ಅನಸೂಯೆಯು ದತ್ತನಿಗೆ ತಾಯಿ ಆದ್ಲು ಅನ್ನುವ ಕಥೆಯನ್ನು ಕೇಳಿಸಿಕೊಂಡಿದ್ದೇವೆ. ಉತ್ತಾನಪಾದರಾಜನ ಮಗನಾದ ಧ್ರುವಕುಮಾರ 5 ವರ್ಷದ ಬಾಲಕನಾದಾಗ ಭಗವಂತನ ಅನುಗ್ರಹವನ್ನು ಪಡೆದ. ಇದು ಈ ಮಣ್ಣಿನ ಶಕ್ತಿ. ಸಣ್ಣ ಮಕ್ಕಳು ದೇವರನ್ನ ಹೊಂದಿದ್ದಾರೆ ಎನ್ನುವ ಹೆಚ್ಚುಗಾರಿಕೆ ಈ ಮಣ್ಣಿನಲ್ಲಿದೆ ಎನ್ನುವ ಕಥೆಯನ್ನು ಕೇಳಿಸಿಕೊಂಡಿದ್ದೇವೆ. ಮೊದಲನೆಯ ಮಗ ಪ್ರಿಯೋವ್ರತ. ಸಮಗ್ರ ಈ ಧರೆಗೆ ಸಕಾಲದಲ್ಲಿ ಸೂರ್ಯೋದಯ ಆಗುವಂತೆ ಸಮಗ್ರ ನದಿಗಳು ಕೂಡ ಭೂಮಿಯಲ್ಲಿ ಹರಿದು ಸಮುದ್ರವನ್ನು ಸೇರುವಂತೆ ಮಾಡಿದ ಮಹಾಕೀರ್ತಿ ಸಂಪನ್ನ ಪ್ರಿಯೋವ್ರತ ಅನ್ನುವ ರಾಜ. ಅವನ ಮಗ ಆಗ್ನೇಧ್ರ, ಅವನ ಮಗ ನಾಭಿ, ಅವನ ಮಗ ಋಷಭ. ಆ ಋಷಭ ಅನ್ನುವುದು ಭಗವಂತನ ಅವತಾರ. ಇವತ್ತು ನಮ್ಮ ಸಮಾಜದಲ್ಲಿ ಏನು ಜೈನ ಧರ್ಮ ಅಂತ ಇದೆ, ಆ ಜೈನ ಧರ್ಮಕ್ಕೆ ಮೂಲ ಗುರು ಯಾರು ಅಂದ್ರೆ ಪಂಚಮ ಸ್ಕಂದದಲ್ಲಿ ಬರುವಂತಹ ಋಷಭರೂಪಿಯಾದ ಪರಮಾತ್ಮ ಅವನ ಗುರುವಿನ ಸ್ಥಾನದಲ್ಲಿ ಇದ್ದಾನೆ. ಆ ಋಷಭನಿಗೆ 100 ಜನ ಮಕ್ಕಳು. ಅವನ ಹೆಂಡತಿ ಜಯಂತಿ. ಸಾಕ್ಷಾತ್ ಜಗನ್ಮಾತೆಯೇ ಜಯಂತಿ ಎನ್ನುವ ನಾಮದಿಂದ ಅವತಾರ ಮಾಡಿದ್ದಾಳೆ. 100 ಜನ ಮಕ್ಕಳು ಋಷಭನಿಗೆ. ಆ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಒಂದಷ್ಟು ಬೋಧನೆಗಳನ್ನು ಮಾಡಿದ ಋಷಭ. ಮಕ್ಕಳೇ, ಜೀವನದಲ್ಲಿ ದೇಹಕ್ಕೆ ಸುಖ ಕೊಡುವ ವಿದ್ಯೆ ಇದೆ, ಆತ್ಮನಿಗೆ ಸುಖ ಕೊಡುವ ವಿದ್ಯೆ ಇದೆ. ಒಂದು ತಿಳ್ಕೊಳ್ಬೇಕು ಬಂಧುಗಳೇ, ನನ್ನ ದೇಹ ಬೇರೆ, ನಾನು ಬೇರೆ. ನಿನ್ನ ಹೆಸರೇನು ಅಂತ ಕೇಳಿದ್ರೆ ನನ್ನ ಹೆಸರು ಅಂತ ಹೇಳಲ್ಲ, ನನ್ನ ಹೆಸರು ಅಂತೀವಿ. ಇಲ್ಲೇ ಮುಟ್ತೇವೆ, ನಾನು ಅಂತೇವೆ. ನಾನು ಇರುವುದು ಇಲ್ಲಿ, ಇಲ್ಲಿ ನಾನಿಲ್ಲ. ಇದರ ಅರ್ಥ ಏನು? ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಮ್ಮ ಭಾರತೀಯತೆಯ ಶ್ರೇಷ್ಠತೆಯನ್ನ ಸಾರುವ, ಸಮಗ್ರ ವಿಶ್ವದ ಕಲ್ಯಾಣವನ್ನ ಪ್ರಚಾರ ಮಾಡುವ ಏಕೈಕ ಗ್ರಂಥ ಅದು ಶ್ರೀಮದ್ ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಪ್ರತಿಯೊಬ್ಬ ಜೀವರ ಹೃದಯ ಭಾಗದಲ್ಲಿ ಜೀವ ಭಗವಂತ ಇದ್ದಾನೆ, ಅಲ್ಲೇ ಜೀವಾತ್ಮ ದಾಸನಾಗಿ ಇದ್ದಾನೆ. ಅವನು ಈಶ, ನಾನು ದಾಸ. ನನ್ನ ದೇಹ ಬೇರೆ, ನಾನು ಬೇರೆ. ನಾನು ಅನ್ನುವುದು ಹೃದಯದ ಭಾಗದಲ್ಲಿ ಇದೆ. ಅವನಿಗೆ ನಿಯಾಮಕನಾಗಿ ಈಶ್ವರ ಇದ್ದಾನೆ. ಒಂದು ದೇಹ, ಇನ್ನೊಂದು ಆತ್ಮ. ಆತ್ಮನಿಗೆ ಅಧಿಷ್ಠಾನ ಈ ದೇಹ. ಇದೊಂದು ರಥ ಇದ್ದಾಗೆ. ಈ ದೇಹವೇ ರಥ. ಈ ರಥದಲ್ಲಿ
ಮಹಾರಥಿಕನಾಗಿ ಪಾರ್ಥಸಾರಥಿ ಕುಳಿತಿದ್ದಾನೆ, ಕೃಷ್ಣ ಇದ್ದಾನೆ. ಅವನಿಗೆ ಭಂಟನಾಗಿ ಈ ಜೀವಾತ್ಮ ಇದ್ದಾನೆ. ಈ ಜೀವಾತ್ಮ ಅಂದ್ರೆ ನಾನೇ. ಈ ದೇಹ ಬೇರೆ, ನಾನು ಬೇರೆ. ದೇಹ ಇಲ್ಲೇ ನಾಶವಾಗುತ್ತೆ, ಆತ್ಮ ನಿತ್ಯವಾಗಿ ಇರುತ್ತೆ. ನಾವು ಈ ದೇಹಕ್ಕೆ ಬೇಕಾದ ಸುಖಗಳ ಬಗ್ಗೆ ಮಾತ್ರ ಆಲೋಚನೆ ಮಾಡಬಾರದು, ಆತ್ಮನಿಗೆ ಬೇಕಾದ ಸುಖಗಳ ಬಗ್ಗೆಯೂ ಆಲೋಚನೆ ಮಾಡಬೇಕು. ಇದು ಋಷಭ ಮಾಡುವ ಉಪದೇಶ. ಯಾವ ತಂದೆ ಮನೆಯಲ್ಲಿ ಅಧ್ಯಾತ್ಮದ ಬಗ್ಗೆ, ದೇವರು, ಕೃಷ್ಣ, ರಾಮ ಅನ್ನೋದರ ಬಗ್ಗೆ ಮಾರ್ಗದರ್ಶನ ಮಾಡಲ್ಲ, ಅವರಿಗೆ ನೀತಿ ಪಾಠವನ್ನು ಹೇಳಲ್ಲ, ದೇವರಿಗೆ ಕೈ ಮುಗಿ, ಗೋವಿಂದ ಅಂತ ಹೇಳು, ಹರಿಕೃಷ್ಣ ಅಂತ ಹೇಳು ಅನ್ನುವ ಪ್ರೇರಣೆಯನ್ನ ಯಾವ ತಾಯಿ ತಂದೆ ಮಾಡಲ್ಲ, ಅವರ ತಂದೆ ತಾಯಿಗಳಲ್ಲ, ನಮ್ಮ ಶತ್ರುಗಳು ಅನ್ನುತ್ತೆ ಭಾಗವತ. ಪಿತಾನ ಸಸ್ಯ ಜನನೀನ ಸಾಸ್ಯ. ಅವಳ ತಾಯಿಯಲ್ಲ, ತಂದೆ ಅಲ್ಲ. ಬಂಧು ಬಾಂಧವರೆಲ್ಲ ಹೇಳ್ತಾರೆ, ಹೇ ಕೆಲಸ ಮಾಡೋ, ಸಂಪಾದನೆ ಮಾಡೋ, ಹಣ ಗಳಿಸೋ, ಎಂಜಾಯ್ ಮಾಡೋ ಅನ್ನೋರು ನಮ್ಮ ಗುರುಗಳಲ್ಲ. ನೋಡಪ್ಪ, ಈ ದೇಹ ನಡಿಬೇಕು ಅಂದ್ರೆ ಹಣ ಬೇಕು, ಸಂಪಾದನೆ ಮಾಡು. ಆದರೆ ಅಲ್ಟಿಮೇಟ್ ಕೊನೆಯ ನಿನ್ನ ಗುರಿ ಏನು ಅಂದ್ರೆ ಸರ್ವ ಸಮರ್ಪಣೆ. ಈ ದೇಹ ಕೊಟ್ಟ ಭಗವಂತನಿಗೆ. ಈ ದೇಹ ನಾವು ಗಳಿಸಿದ್ದಲ್ಲ, ದೇವರು ಕೊಟ್ಟದ್ದು. ಅವನಿಗೆ ನಿಮ್ಮ ಗಳಿಕೆಯ ಸಮರ್ಪಣೆ ಬೇಕು. ಇಂಥ ಸತ್ಕರ್ಮಗಳಲ್ಲಿ ನಿಮ್ಮ ಸಹಾಯ ಬೇಕು, ವಿನಿಯೋಗ ಬೇಕು, ಸಮರ್ಪಣೆ ಬೇಕು. ಅವಾಗ ಭಗವಂತ ಪ್ರೀತನಾಗ್ತಾನೆ. ಪ್ರಿಯತೆ ಅಮಲಯ ಭಕ್ತ್ಯ ಹರಿರನ್ಯದ್ ವಿಡಂಬನಂ. ಕಣ್ಮುಚ್ಚಿ ಪ್ರತಿದಿನವೂ ಒಂದು ಕ್ಷಣ ಪ್ರತಿಯೊಬ್ಬ ಜೀವರು ಆಲೋಚನೆ ಮಾಡಬೇಕು. ದೇವರೇ, ಇಂಥ ತಂದೆ ನೀನು ಕೊಟ್ಟದ್ದು, ಇಂಥ ತಾಯಿ ನೀನು ಕೊಟ್ಟದ್ದು, ಇಂಥ ಬಂಧು ಬಾಂಧವರ ನೀನು ಕೊಟ್ಟಿ, ಬೇಕಾದ ಸಂಪತ್ತನ್ನು ಕೊಟ್ಟಿ, ಮನೆಯನ್ನು ಕೊಟ್ಟಿ, ಎಲ್ಲ ಕೊಟ್ಟವನು ನೀನು. ನನ್ನ ಬದುಕಿನ ಒಳ್ಳೆಯ ಭಾವಗಳನ್ನು ನಿನಗೆ ಅರ್ಪಣೆ ಮಾಡ್ತೇನೆ ಎನ್ನುವ ಭಾವ ಇಲ್ಲದೆ ಇದ್ರೆ ನಮ್ಮ ಬದುಕು ಬರಡಾಗುತ್ತೆ. ನಮ್ಮ ಬದುಕಿನಲ್ಲಿ ಪುರುಷಾರ್ಥಗಳನ್ನು ಪಡೆಯಬೇಕು ಅಂದ್ರೆ ಆ ನಮ್ಮ ಮನಸ್ಸಿನ ಭಾವಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಈ ಶಿಕ್ಷಣವನ್ನ ಯಾವ ಸಂಸ್ಥೆ ಕೊಡೋದಿಲ್ಲ, ಅದು ಶಿಕ್ಷಣ ಸಂಸ್ಥೆ ಆಗೋದಿಲ್ಲ. ಅಧ್ಯಾತ್ಮದ ಬಗ್ಗೆ ಗಮನ ಹರಿಸದ ಪ್ರಪಂಚಕ್ಕೆ ಧಿಕ್ಕಾರ ಅಂತಾನೆ ಋಷಭ ನಾಮಕನಾದ ಭಗವಂತ. ಯಾವ ನಮ್ಮ ಕುಲ ಗುರುಗಳಿರಲಿ, ಯಾವ ನಮ್ಮ ನಂಬಿದ ದೈವಗಳಿರಲಿ, ನಮ್ಮ ತಂದೆ ಇರಲಿ, ಬಂಧು ಬಾಂಧವರಿರಲಿ, ಶಾಶ್ವತವಾಗಿ ನಮ್ಮನ್ನ ಸುಖದ ತಾಣದ ಬಗ್ಗೆ ಗಮನ ಹರಿಸಬೇಕು. ನಮ್ಮನ್ನ ಇವತ್ತಲ್ಲ ನಾಳೆ ಈ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಉಪದೇಶಗಳನ್ನು ನೀಡಬೇಕು. ಅಂಥವರು ನಮ್ಮ ಬಂಧುಗಳಾಗ್ತಾರೆ, ಅಂಥವರು ತಂದೆ ತಾಯಿಗಳಾಗ್ತಾರೆ. ಇಂಥ ಉಪದೇಶಗಳನ್ನ ತನ್ನ ಮಕ್ಕಳನ್ನ ಕೂಡಿಸಿಕೊಂಡು ದೇಹವನ್ನ ಸಾಗಿಸುವುದೇ ಪುರುಷಾರ್ಥ ಅಲ್ಲ. ದೋಣಿ ಬೇಕು ನದಿ ದಾಟಲಿಕ್ಕೆ. ಈಗ ಬ್ರಿಡ್ಜ್ ಕಟ್ತಾ ಇದ್ದಾರೆ, ಇನ್ನು ದೋಣಿ ಬೇಡ, ಬ್ರಿಡ್ಜ್ ಅಲ್ಲೇ ದಾಟಬಹುದು. ನದಿ ದಾಟಲಿಕ್ಕೆ ಮುಂದೆ ಏನ್ ಬೇಕು? ಕೃಷ್ಣಾ ನದಿನ ದಾಟಬೇಕು ಅಂದ್ರೆ ಬ್ರಿಡ್ಜ್ ಬೇಕು. ಹಾಗೆ ದಾಟುವುದು ಕಷ್ಟ ಇದೆ. ಹಾಗೆ ನಮ್ಮ ಸಂಸಾರದಲ್ಲಿ ನಮ್ಮ ಜೀವನ ಸಾಗಬೇಕು, ಅದಕ್ಕೆ ನೀರು ಬೇಕು. ದೋಣಿ ಸಾಗಬೇಕು ಅಂದ್ರೆ ನೀರು ಬೇಕು, ನೀರಿಲ್ಲದೆ ದೋಣಿ ಮುಂದೆ ಹೋಗಲ್ಲ. ಹಾಗೆ ನಮ್ಮ ದೇಹವೇ ದೋಣಿ. ನೀರು ಲೋಕದ ವಿದ್ಯೆಗಳು ಬೇಕು ಅದು, ಆದರೆ ಆ ನೀರು ದೋಣಿ ಒಳಗಡೆ ಬಂದ್ರೆ ದೋಣಿ ಮುಳುಗಿ ಹೋಗುತ್ತೆ, ಎಚ್ಚರ ಇರಲಿ. ಲೋಕದ ವಿಚಾರಗಳು ಬದುಕಿನ ಒಳಗೆ ಬರಬಾರದು. ಅದು ಏನಿದ್ರೂ ಜೀವನ ಸಾಗಿಸಲಿಕ್ಕೆ. ನಮ್ಮ ಬದುಕಿಗೆ ಬರಬೇಕಾದದ್ದು ಭಗವದ್ಗೀತೆಯ ಚಿಂತನೆ, ಭಾಗವತದ ಚಿಂತನೆ, ಮಹಾಭಾರತದ ಚಿಂತನೆಗಳು. ಪರಲೋಕದ ಕಡೆ ಆತ್ಮನನ್ನ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಕೂಡಿಸುವ ಸಾಮರ್ಥ್ಯ ಈ ಸಚ್ಚಿಂತನೆಗಳಿಗಿದೆ. ಇಂಥ ಉಪದೇಶಗಳನ್ನು ಪಡೆದ ಆ ಮಕ್ಕಳಿಗನ್ನಿಸ್ತು, ಕೇವಲ ಜೀವನದ ಗಳಿಕೆ ಪುರುಷಾರ್ಥ ಅಲ್ಲ. ಹಣ ಸಂಪಾದನೆ ಮಾಡಿದೆ, ಮನೆ ಕಟ್ಟಿದೆ, ಇದು ಪುರುಷಾರ್ಥ ಅಲ್ಲ. ಯಾವುದು ನಮ್ಮ ಬದುಕಿನ ಸಾಧನೆ? ಯಾ ವಿದ್ಯಾ ಸಾ ವಿಮುಕ್ತಯೇ. ಯಾವುದು ನಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತೋ, ಶಾಶ್ವತ ಸುಖ ಶಾಂತಿಗಳ ಹತ್ತಿರ ಕರೆದುಕೊಂಡು ಹೋಗುತ್ತೋ, ಅದೇ ನಿಜವಾದ ವಿದ್ಯೆ ಅಂತ ಅರ್ಥ ಮಾಡಿಕೊಂಡ ವೃಷಭನ ಎಲ್ಲ ಮಕ್ಕಳು ಕೂಡ ವಿರಕ್ತರಾಗಿ ಬಿಟ್ರು. ಅದರಲ್ಲಿ 81 ಜನ ಯಾವಾಗಲೂ ಜಪ, ತಪಸ್ಸು, ಅನುಷ್ಠಾನಗಳಲ್ಲಿ ರತರಾದರು. ಇನ್ನು 9 ಜನ ಸನ್ಯಾಸಿಗಳಾಗಿ ಹೋದರು. ಇನ್ನು 9 ಜನ ನವದ್ವೀಪಗಳಿಗೆ ರಾಜರಾದರು. ನಮ್ಮ ಭಾರತ, ನಮ್ಮ ಸಮಗ್ರ ಜಂಬೂದ್ವೀಪ ನವದ್ವೀಪಗಳಿಂದ ಕೂಡಿದೆ. ಒಂದೊಂದು ದ್ವೀಪಗಳಿಗೆ ಒಬ್ಬೊಬ್ಬರು ರಾಜ ಆದರು. ಅಲ್ಲಿಗೆ 99 ಆಯ್ತು, 81, 9 ಆಯ್ತು. ಇನ್ನು ಒಬ್ಬ, ಅವನು ಮೊದಲನೆಯ ಮಗ,
ಅವನಿಗೆ ಭರತ ಅಂತ ಹೆಸರು. ಅವನಿಂದ ಈ ದೇಶಕ್ಕೆ ಭರತ ಆಳಿದ ದೇಶ ಭಾರತ. ಅದಕ್ಕಿಂತ ಮೊದಲು ಈ ಭಾರತಕ್ಕೆ ಅಜನಾಭ ಅಂತ ಹೆಸರಿತ್ತು. ಅವನ ಆಳಿದ ಮೇಲೆ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಇದು ಭಾಗವತದಲ್ಲಿ ಹೇಳುವ ಕಥೆ. ಇಂಥ ಭರತ ದೇಶವನ್ನೆಲ್ಲ ಆಳಿದ ಮೇಲೆ ಅವನಿಗನ್ನಿಸ್ತು, ಎಲ್ಲ ನನ್ನ ಸಹೋದರರು ಸಾಧನೆಯ ಮಾರ್ಗವನ್ನ, ಹಿಮಾಲಯದ ತಪ್ಪಲಿಗೆ ಹೋಗಿದ್ದಾರೆ, ಭಗವತ್ ಚಿಂತನೆಗಳಲ್ಲಿ ಆಸಕ್ತರಾಗಿದ್ದಾರೆ, ಆತ್ಮನ ಉನ್ನತಿಗೆ ಪ್ರಯತ್ನಗಳನ್ನು ಮಾಡಿದ್ದಾರೆ, ನಾನು ಇದೇ ಮಾರ್ಗದಲ್ಲಿ ಸಾಗಬೇಕು ಅಂತ ಆ ಭರತ ತನ್ನ ದೇಶವನ್ನ ತನ್ನ ಮಕ್ಕಳಿಗೆ ಕೊಟ್ಟ. ತನ್ನ ರಾಜ್ಯದ ಮೋಹವನ್ನ ತೊರೆದು ನಮ್ಮ ಪವಿತ್ರ ಭಾರತ ಭೂಮಿಯ ಪ್ರತಿ ಕ್ಷೇತ್ರಗಳನ್ನು ಕೂಡ ತೀರ್ಥಗಳನ್ನ, ನದಿಗಳನ್ನ ಸಂಚಾರ ಮಾಡ್ತಾ ಅವುಗಳ ನೀರನ್ನ ಸ್ಪರ್ಶ ಮಾಡಿ ತನ್ನ ದೇಹವನ್ನ ಪವಿತ್ರ ಮಾಡಿಕೊಂಡ. ನಮ್ಮ ದೇಹ ಆ ಕೃಷ್ಣಾ ನದಿಯಲ್ಲಿ ನಮ್ಮ ಅಸ್ಥಿಗಳು ನಮ್ಮ ದೇಹ ತಾಗಿದ್ರೆ ಮೋಕ್ಷದಲ್ಲಿ ಊರ್ಧ್ವಗಮನ ಆಗುತ್ತೆ ಅಂತ. ಸತ್ತ ಮೇಲೆ ಜೀವರು ಮೇಲೆ ಹೇಳ್ತಾರಂತೆ. ನೀರಿನಲ್ಲಿ ಮುಳುಗಿದವರು ಪರಲೋಕದಲ್ಲಿ ಹೇಳ್ತಾರಂತೆ. ಅಂಥ ಸಾಮರ್ಥ್ಯ ಇದೆ ಆ ನದಿಗಳಿಗೆ. ಅಂಥ ಪುಣ್ಯತೀರ್ಥಗಳಲ್ಲೆಲ್ಲ ಸ್ನಾನ ಮಾಡಿ ದೇವರನ್ನ ಧ್ಯಾನ ಮಾಡ್ತಾ ಗಂಡಕಿ ನದಿಗೆ ಹೋದನಂತೆ. ಎಲ್ಲಿದೆ ಗಂಡಕಿ? ನೇಪಾಳ. ಒಂದು ದಿನ ಅದು ಅವಿಭಾಜ್ಯ ಭಾರತ, ಇವತ್ತು ವಿಭಕ್ತವಾಗಿದೆ, ಇನ್ನೊಂದು ದೇಶ ಆಗಿದೆ. ವಾಸ್ತವಿಕವಾಗಿ ಭಾರತ. ಆ ಭಾರತದ ನೇಪಾಳ ಖಂಡದಲ್ಲಿ ಗಂಡಕಿ ಎನ್ನುವ ನದಿ ಹರಿಯುತ್ತೆ. ನಿಮಗೆ ಗೊತ್ತಿರಲಿ, ಆ ನದಿಯಲ್ಲಿ ಏನೆಲ್ಲ ಕಲ್ಲುಗಳಿದ್ದಾವೆ ಅದೆಲ್ಲ ಪಾವನವಾದ ವಿಷ್ಣುವಿನ ಸನ್ನಿಧಾನದ ಶಿಲೆಗಳಾಗುತ್ತೆ. ಅದನ್ನೇ ಶಾಲಗ್ರಾಮ ಅಂತ ಕರೀತಾರೆ. ಚಕ್ರದ ಆಕಾರದಲ್ಲಿರುತ್ತೆ. ವಿಷ್ಣುವಿನ ಚಿಹ್ನೆ ಚಕ್ರ. ಆ ಚಕ್ರದ ಆಕಾರದಲ್ಲಿ ಇವತ್ತು ಬಹುತೇಕ ವಿಶ್ವವ್ಯಾಪಿಯಾಗಿರುವ ಎಲ್ಲಾ ದೇವಾಲಯಗಳಲ್ಲಿ ಇರುವ ಶಾಲಗ್ರಾಮ ಸನ್ನಿಧಾನಕ್ಕೆ ಸಾಂಕೇತಿಕವಾಗಿದೆ. ಆ ಶಾಲಗ್ರಾಮವನ್ನು ನಿರ್ಮಾಣ ಮಾಡುವ ಪುಣ್ಯ ಜಲ ಗಂಡಕಿ ನದಿ ಅಂತ ಕರೆಸಿಕೊಂಡಿದೆ. ಅದು ತಪಸ್ಸಿಗೆ ಯೋಗ್ಯವಾದ ಪ್ರದೇಶ ಅಂತ ಗಂಡಕಿ ನದಿಯ ತೀರದಲ್ಲಿ ಕುಳಿತು ಜಪಮಣಿಯನ್ನು ಹಿಡಿದುಕೊಂಡು ಜಪ ಮಾಡ್ತಾನೆ. ಸಮಗ್ರ ದೇಶವನ್ನು ತೊರೆದು ಹೋಗ್ತಾನೆ. ಮನೆಯ ಮರೆತು, ಸಾಮ್ರಾಜ್ಯ ತೊರೆದು, ತೃಣವೆಂದು ಹಣವ ಜರೆದು, ಜೀವನದ ಎಲ್ಲಾ ಮೌಲ್ಯಗಳಿಗಿಂತ ಶ್ರೇಷ್ಠವಾದ ಮೌಲ್ಯ ಆ ಕೃಷ್ಣನ ನಾಮಸ್ಮರಣೆ, ಭಗವಂತನ ಚಿಂತನೆ ಎನ್ನುವ ಎಚ್ಚರದಲ್ಲಿ ಗಂಡಕಿ ನದಿಯ ತೀರಕ್ಕೆ ಹೋಗ್ತಾನೆ ಭರತ. ಆದರೆ ಜಗತ್ತನ್ನು ಆಳುವಷ್ಟು ಸುಲಭ ದೇವರನ್ನ ಸ್ಮರಣೆ ಮಾಡುವುದಲ್ಲ. ಕಣ್ಮುಚ್ಚಿ ಕುಳಿತರೆ ಜಗತ್ತೆಲ್ಲ ನೆನಪಾಗುತ್ತೆ, ಜಗದೀಶ ನೆನಪಾಗಲ್ಲ. ಇದು ನಮ್ಮ ಬದುಕಿನ ದುರಂತ. ದೇವರನ್ನು ಧ್ಯಾನ ಮಾಡಲಿಕ್ಕೆ ಜಗತ್ತನ್ನ ಆಳುವ ಏಕಾಗ್ರತೆಗಿಂತ ದೊಡ್ಡ ಏಕಾಗ್ರತೆ ಬೇಕು. ಆ ಭರತ ಹೋಗಿ ಜಪಕ್ಕೆ ಕುಳಿತುಕೊಳ್ತಾನೆ. ಜಗತ್ತು ಕಾಣುತ್ತೆ, ಜನಾರ್ದನ ಕಾಣಲ್ಲ, ಜಗತ್ತು ಕಾಣಲ್ಲ, ಭಗವಂತ ಕಾಣಲ್ಲ, ಜಗದೀಶ ಕಾಣಲ್ಲ. ತುಂಬಾ ಕಂಗಾಲಾಗ್ತಾನೆ. ಮತ್ತೆ ಹೊರಗೆ ಜಗತ್ತು ನೋಡ್ತಾನೆ, ಮತ್ತೆ ಕಣ್ಣು ಮುಚ್ಚುತ್ತಾನೆ. ದೇವರ ಶಂಖಚಕ್ರ ಗದಾಧಾರಿಯಾದ ರೂಪವನ್ನು ಸ್ಮರಣೆ ಮಾಡ್ತಾನೆ. ಮತ್ತೆ ಹೊರ ಜಗತ್ತಿಗೆ ಬರ್ತಾನೆ. ತುಂಬಾ ಕಷ್ಟ ಆಗುತ್ತೆ ಅವನಿಗೆ. ಇದರ ನಡುವೆ ಒಂದು ಘಟನೆ ನಡೆಯುತ್ತೆ. ಗಂಡಕಿ ನದಿಯಲ್ಲಿ ಒಂದು ಜಿಂಕೆ ನೀರನ್ನು ಕುಡಿತಾ ಇದೆ. ಗರ್ಭ ಧರಿಸಿದೆ, ತುಂಬು ಗರ್ಭಿಣಿಯಾದ ಜಿಂಕೆ. ಇವತ್ತೋ ನಾಳೆಯೋ ಈ ಕ್ಷಣದಲ್ಲೋ ಅದಕ್ಕೊಂದು ಮಗು ಹುಟ್ಟಬೇಕು. ತುಂಬ ಹೊಟ್ಟೆಯ ಭಾರದಿಂದ ಗರ್ಭ ಧರಿಸಿಕೊಂಡು ಗಂಡಕಿ ನದಿಯಲ್ಲಿ ನೀರು ಕುಡಿತಾ ಇದೆ. ಅದು ಅರಣ್ಯದ ಪರಿಸರದಲ್ಲಿ ಹರಿಯುವ ನದಿ. ಒಂದು ಭೀಕರವಾದ ಗರ್ಜನೆ, ಸಿಂಹ ಗರ್ಜನೆ ಕೇಳಿಸುತ್ತೆ. ಅಯ್ಯೋ, ಸಿಂಹ ಬರ್ತಾ ಇದೆ, ನನ್ನನ್ನು ತಿಂದುಬಿಡುತ್ತೆ ಅಂತ ಸಹಜವಾಗಿ ಭಯದಿಂದ ಕಂಗಾಲಾಗುವ ಪ್ರಾಣಿ ಜಿಂಕೆ ಆ ಗಂಡಕಿಯ ಪಾತ್ರದಲ್ಲಿ ಜೋರಾಗಿ ಹಾರಿತು. ಅದರ ಹೊಟ್ಟೆಯಲ್ಲಿ ಗರ್ಭ ಇತ್ತು. ಆ ತುಂಬು ಗರ್ಭದ ಜೊತೆಗೆ ಹಾರಿದ ಪರಿಣಾಮ ಹೊಟ್ಟೆಯಲ್ಲಿರುವ ಮರಿ ಪ್ರವಾಹದಲ್ಲಿ ಬೀಳ್ತು. ತಾಯಿ ಜಿಂಕೆ ವಿಪರೀತ ಗರ್ಭಸ್ರಾವಾಗಿ ಕಣ್ಣು ಮುಂದೆ ಸತ್ತೇ ಹೋಯಿತು. ಸಿಂಹ ಬರಲಿಲ್ಲ, ಶಬ್ದಕ್ಕಿಷ್ಟ ಆಯಿತು ವ್ಯವಸ್ಥೆ. ತಾಯಿ ಜಿಂಕೆ ಸತ್ತು ಹೋಗಿದೆ. ಮರಿ ಜಿಂಕೆ ಪ್ರವಾಹದಲ್ಲಿ ತೇಲಿ ಹೋಗ್ತಾ ಇದೆ. ಮಾನವೀಯ ಹೃದಯ ಮಿಡಿತ. ಆ ಭರತನಿಗೆ ಮನಸ್ಸು ಮಮ್ಮರ ಕರಗಿತು. ಅಯ್ಯೋ, ತಬ್ಬಲಿ ಹುಟ್ಟಿದ ಕ್ಷಣದಲ್ಲೇ ತಾಯಿನ ಕಳ್ಕೊಳ್ತಾ ಇದೆ, ಪ್ರವಾಹದಲ್ಲಿ ತೇಲಿ ಹೋಗ್ತಾ ಇದೆ, ಅದಕ್ಕೆ ನಾನ್ ತಾಯಿ ಆಗ್ತೀನಿ ಅಂತ ಜಪಮಣಿಯನ್ನ ಬದಿಗಿಟ್ಟ ಗಂಗೆಗೆ ಹಾರಿದ ಗಂಡಕಿಗೆ ಆ ಜಿಂಕೆಯನ್ನ ಬಂಧುವಿನಂತೆ ಹೊತ್ತು ತಂದ. ಅದರ ಲಾಲನೆ, ಪೋಷಣೆ, ಅದಕ್ಕೆ ಆಹಾರ ಕೊಡುವುದು,
ಹತ್ತಿರದ ಹಳ್ಳಿಗಳಿಗೆ ಹೋಗಿ ಹಾಲು ತಂದ, ಅದರ ಬಾಯಿಗೆ ಹಾಕಿದ. ಗರಿಕೆ ತಂದ, ದೊಡ್ಡದಾದ ಮೇಲೆ ಹುಲ್ಲು ತಿನ್ನಿಸಿದ. ಅವನಿಗೆ ಜಿಂಕೆಯ ಬಗ್ಗೆ ಏಕಾಗ್ರತೆ ಬೆಳೀತಾ ಬೆಳೀತಾ ಜಪಮಣಿಯ ಏಕಾಗ್ರತೆ ಹೊರಟು ಹೋಯಿತು. ನಮ್ಮ ಬದುಕು ಹೀಗೆ. ಮೊದಲು ನಾನೊಬ್ಬ ಇದ್ದೆ, ಬ್ರಹ್ಮಚಾರಿಯಾಗಿ ಮಕ್ಕಳೆಲ್ಲ ಗುರುಕುಲದಲ್ಲಿ ಅಧ್ಯಯನ ಮಾಡುವಾಗ ಒಂದು ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದೆ. ನಾನು ಅಂದ್ರೆ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದೆ. ಆಮೇಲೆ ಮದುವೆ ಆಯ್ತು, ಮೊದಲು 2 ಕೈ, ಈಗ 4 ಕೈ. ಮಕ್ಕಳಾಯ್ತು, 6 ಕೈ, ದುರ್ಗಾ ಮಾತೆ ಆದೆ. ಆಮೇಲೆ ಒಂದು 2-3 ಮಕ್ಕಳಾದ ಮೇಲೆ 5 ಜನ ಸದಸ್ಯರು. ಮೊದಲು ತಲೆನೋವು ಬಂದ್ರೆ ದವಾಖಾನೆಗೆ ನಾನೊಬ್ಬನೇ ಹೋಗ್ತಾ ಇದ್ದೆ. ಮದುವೆ ಆದ್ಮೇಲೆ, ಮಕ್ಕಳಾದ್ಮೇಲೆ ಮಗುವಿಗೆ ಹೊಟ್ಟೆ ನೋವು ಬಂದ್ರೆ 5 ಜನ ದವಾಖಾನೆಗೆ ಹೋಗ್ತೀವಿ. ನಮ್ಮ ಮೋಹ ದೊಡ್ಡದಾಯ್ತು. ಡಾಕ್ಟರ್ ಕೇಳಬೇಕು, ಯಾರಿಗೇನಾಗಿದೆ? ಮಗುವಿಗೆ ಲೂಸ್ ಮೋಷನ್ ಆಗಿದೆ. ಅದಕ್ಕೆ 5 ಮಂದಿ ಯಾಕೆ ಬಂದ್ರಿ? ಮಮತೆ ಆ ಮಗುವಿಗೆ ಏನೂ ಆಗ್ಬಾರ್ದು. ಇದು ಮೋಹ ವಿಸ್ತಾರ. ನನ್ನ ಮನೆ, ನನ್ನ ಮಡದಿ, ನನ್ನ ಮಕ್ಕಳು, ಈ ಪ್ರಪಂಚ ವಿಶಾಲ ಆಗ್ತಾ ಇದ್ದಾಗ ಕೃಷ್ಣ ಮಂತ್ರದ ಜಪಮಣಿ ಅಡಿಗೆ ಮನೆಯಲ್ಲಿ, ದೇವರ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಜೇಡರ ಕಟ್ಟಿಕೊಳ್ಳುತ್ತೆ. ಬದುಕು ಹೀಗಾಗಬಾರದು. ಬದುಕಿನ ಜೊತೆಗೆ ಕೃಷ್ಣನ ಮಂತ್ರದ ಜಪ ಸಾಗಬೇಕು ಅನ್ನುತ್ತೆ ಭಾಗವತ. ಹಾಗೆ ಅವನ ಎಚ್ಚರ ಎಲ್ಲ ಜಿಂಕೆಯ ಕಡೆ ಹೋಯ್ತು. ದೇವರಿಗೆ ಹೂ ತರಬೇಕು, ಕಾಡಿಗೆ ಹೋಗಿ ಜಿಂಕೆ ಮರಿನ ಬಗಲಲ್ಲಿ ಹಾಕೊಂಡು ಹೋಗ್ತಿದ್ದ. ಇವತ್ತೆಲ್ಲ ನಾಯಿ ಕರ್ಕೊಂಡು ಹೋಗ್ತಾರೆ ಹೆಂಡತಿನ ಮನೇಲಿ ಬಿಟ್ಟು. ಹಂಗೆ ತುಳಸಿ ತರಬೇಕು, ಜಿಂಕೆ ಮರಿ ಜೊತೆಗಿರಬೇಕು. ಕೊನೆಗೆ ದೇವರು ಮರೆತ ಜಿಂಕೆ ನೆನಪು ಅದು ಬೆಳೀತಾ ಇತ್ತು. ಅದರ ಚಿಗರೆಯ ಸುಂದರವಾದ ಮುಖ ನೋಡಿ ಮೈ ಮರೆತ, ದೇವರನ್ನೋ ಮರೆತ. ಇವನಿಗೆ ವೃದ್ಧಾಪ್ಯ, ಅದಕ್ಕೆ ಯೌವನ. ನಮ್ಮ ಬದುಕು ಹಾಗೆ. ನಾವು ಮುದುಕರಾಗ್ತಾ ಇರ್ತೇವೆ, ಮಕ್ಕಳು ಯೌವನದಲ್ಲಿ ಇರ್ತಾರೆ. ಅವರ ಮಮತೆಯಲ್ಲಿ ಅವರನ್ನು ನೋಡ್ತಾ ನೋಡ್ತಾ ದೇವರನ್ನು ಮರಿತೇವೆ. ಈ ತಪ್ಪನ್ನು ಮಾಡಬೇಡಿ ಅಂತ ತಿದ್ದುತ್ತೆ ಭಾಗವತ. ಕೊನೆಗೊಂದು ದಿನ ಇವನಿಗೆ ಅಂತ್ಯಕಾಲ ಬಂತು. ಆ ಜಿಂಕೆ ಯೋಚನೆ ಮಾಡಿತು, ಅಯ್ಯೋ, ಕಾಡಿನಲ್ಲಿ ವಾಸ ಮಾಡುವ ಸಾವಿರಾರು ಜಿಂಕೆಗಳು ದೇವರ ರಕ್ಷಣೆ ಮಾಡ್ತಾನೆ. ಆದ್ರೆ ಈ ಭರತನಿಗೆ, ಚಕ್ರವರ್ತಿಗೆ, ಈ ಜಿಂಕೆಗೆ ಪೋಷಕ ನಾನೇ. ಇದು ತಪ್ಪು ಅನ್ನುತ್ತೆ ನಮ್ಮ ಶಾಸ್ತ್ರ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕೆಳಗೆ ವಾಸಿಸುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತು, ಸಲಹಿದವನ್ಯಾರೋ. ಪ್ರತಿದಿನ ನಮಗೆ ನಮ್ಮ ಮಕ್ಕಳಿಗೆ ಊಟ ಹಾಕಬೇಕು ಅಂತ ಆಲೋಚನೆ ಮಾಡ್ತೀವಿ. ಆದ್ರೆ ದೇವರ ಆಲೋಚನೆ ಮಾಡ್ತಾನೆ, ನನ್ನ ಮಕ್ಕಳು 84 ಲಕ್ಷ ಯೋನಿಗಳಲ್ಲಿದ್ದಾರೆ. ಹಾರಾಡುವ ಹಕ್ಕಿಗಳಿದ್ದಾವೆ, ಓಡಾಡುವ ಪ್ರಾಣಿಗಳಿದ್ದಾವೆ, ನಡೆದಾಡುವ ಮನುಷ್ಯರಿದ್ದಾರೆ, ಕೆಳಗೆ ವಾಸಿಸುವ ಕ್ರಿಮಿಕೀಟಗಳಿದ್ದಾರೆ. ಅವರಿಗೆಲ್ಲ ಆಹಾರ ಕೊಡುವ ಹೊಣೆಗಾರಿಕೆ ನನಗಿದೆ ಅಂತ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಭಕ್ತರನ್ನ ರಕ್ಷಣೆ ಮಾಡುವ ದಿಟ್ಟತನದಲ್ಲಿ ಮೆರಿತಾ ಇದ್ದಾನೆ. ಆದ್ರೆ ನಾವು ಮಾತ್ರ ನಾನಿದ್ರೆ ಇವರು ಬದುಕು ಅಂತೇವೆ. ನಾವು ಸತ್ತೋದ್ರೂ ಬದುಕ್ತಾರೆ, ನಾವಿದ್ರೂ ಬದುಕ್ತಾರೆ. ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಕೊಡೋನು ಅವನು, ನಾಲಿಗೆಯಲ್ಲಿ ಆಹಾರದ ರುಚಿ ಕೊಡೋನು ಅವನು. ಕರೆಂಟ್ ಕಟ್ ಮಾಡಿದಾಗೆ ಕಣ್ಣಿನ ದೃಷ್ಟಿ ಕಟ್ ಮಾಡಿಲ್ಲ ದೇವರು. ಮೈಕ್ ಆಫ್ ಆದಾಗೆ ಕಿವಿ ಆಫ್ ಮಾಡಿಲ್ಲ ದೇವರು. ಯಾವಾಗ ಕಣ್ ತೆಗೆದ್ರು ವಿಶ್ವ ನೋಡ್ತೇವೆ, ಯಾವಾಗ ಕೇಳಿಸಿಕೊಂಡ್ರು ಶಬ್ದ ಕೇಳ್ತೇವೆ, ಯಾವಾಗ ನಾಲಿಗೆ ತೆಗೆದ್ರು ರುಚಿ ಬರುತ್ತೆ. ಇದು ನಾವು ಕ್ರಿಯೇಟ್ ಮಾಡಿದ್ದಲ್ಲ. ಇದು ಚರ್ಮ. ಇಲ್ಲಿ ಹುಳಿ ರಸ ಹಾಕಿದ್ರೆ ರುಚಿ ಆಗಲ್ಲ, ಇದೇ ಚರ್ಮದ ಮೇಲೆ. ನಾಲಿಗೆಯನ್ನು ಚರ್ಮದ ಮೇಲೆ ಹುಳಿ ರಸ ಹಾಕಿದ್ರೆ ಉಪ್ಪು, ಹುಳಿ, ಖಾರ, ಸಕ್ಕರೆ ಎಲ್ಲ ಹೇಳ್ತೇವೆ. ಸೈಂಟಿಫಿಕ್ ಆಗಿ ಹೇಳಿ, ಈ ರುಚಿ ಅನ್ನೋದು ಹೇಗೆ ಕ್ರಿಯೇಟ್ ಆಯ್ತು? ಒಂದು ನಾಲಿಗೆ ತೆಗೆದು ಸ್ಟೆಪ್ನಿ ತರ ಇನ್ನೊಂದು ನಾಲಿಗೆ ಜೋಡಿಸ್ಕೊಳ್ಲಿಕ್ಕೆ ಆಗ್ತದೇನು? ಒಂದೇ ನಾಲಿಗೆ. ದೇವರು ಕೊಟ್ಟ 2 ಕಣ್ಣು. 100 ವರ್ಷ ಗ್ಯಾರಂಟಿ ಇದೆ. ಇವತ್ತು ಮೊಬೈಲ್ ತಗೊಂಡ್ರೆ 1 ವರ್ಷಕ್ಕೆ ತೆಗೆದು ಹೋಗಿದ್ದೇವೆ. ಅದಕ್ಕೆಲ್ಲ ವಾರಂಟಿ ಇದೆ. ಈಗ ಗ್ಯಾರಂಟಿನೂ ನಾಶ ಆಗಿದೆ. ಈಗ ದೇವರು ಹೇಳ್ತಾನೆ, ನನ್ನ ಧ್ಯಾನ ಮಾಡ್ತಾ, ನನ್ನ ಸ್ಮರಣೆ ಮಾಡ್ತಾ, ನಾನು ಕೊಟ್ಟಿರುವ ಈ ಮೊಬೈಲ್ ಲ್ಯಾಪ್ಟಾಪ್ ಇದ್ದ ಹಾಗೆ. ಮೌಸ್, ಕೈಗಳೇ ಮೌಸ್. ಮಾನಿಟರ್ ನಮ್ಮ ಮುಖ, ಬ್ಯಾಟ್ರಿ ನಮ್ಮ ಹೊಟ್ಟೆ, ಮೆಮೊರಿ ನಮ್ಮ ತಲೆ. ವೈರ್ಲೆಸ್ ಮೊಬೈಲ್ ಯಾವುದಾದ್ರೆ ದೇವರು ಕೊಟ್ಟ ನಮ್ಮ ಶರೀರ ಇದೆ. ಇದನ್ನು ಅವನಿಗೆ ಸಮರ್ಪಣೆ ಮಾಡಿ. ಎಷ್ಟು ಚಂದಿದೆ ಈ ದೇಹ. ಮತ್ತದಕ್ಕೆ ಡೆಲ್ ಕಂಪನಿ ಅಂತ ಬಂದಿವೆ ಲ್ಯಾಪ್ಟಾಪ್. 1 ವರ್ಷ ಆದ್ಮೇಲೆ ಅದು ಡಲ್ ಹೇಗಾಗೋಗುತ್ತೆ, ಸತ್ತು ಹೋಗುತ್ತೆ. ಈ ದೇಹ ಹಾಗಲ್ಲ. ನೀವಿದಕ್ಕೆ ದುಶ್ಚಟಗಳನ್ನು ಬೆಳೆಸ್ಕೊಳ್ಳಿಲ್ಲ, ಮದ್ಯಪಾನ ಮಾಡಲಿಲ್ಲ, ಅತಿಯಾದ ಮಾಂಸ ಭಕ್ಷಣ ಮಾಡಲಿಲ್ಲ, ಕೆಟ್ಟ ಕೆಲಸ ಮಾಡಲಿಲ್ಲ ಅಂದ್ರೆ 100 ವರ್ಷ ಗ್ಯಾರಂಟಿ ಈ ದೇಹಕ್ಕೆ. ಈ 100 ವರ್ಷ ಗ್ಯಾರಂಟಿ ಕೊಡುವ ಕಂಪನಿ ಯಾವುದಿದೆ ಹೇಳಿ?
ಯಾಕೆ ಅಂದ್ರೆ ಕಂಪನಿ 100 ವರ್ಷ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಭಗವಂತನ ಈ ಸೃಷ್ಟಿಯಲ್ಲಿ, ಅವನ ಶಾಶ್ವತವಾದ ಸೃಷ್ಟಿಯಲ್ಲಿ ಪ್ರಾಮಾಣಿಕ ಬದುಕಿದವರಿಗೆಲ್ಲ 100 ವರ್ಷದ ಗ್ಯಾರಂಟಿ ಕೊಡ್ತಾನೆ ದೇವರು. ಅಷ್ಟು ಉಪಕಾರ ಮಾಡುವ ದೇವರಿಗೆ ನಾವೇನು ಕೊಡ್ತೇವೆ? ಪ್ರಾಮಾಣಿಕವಾದ ಸಮರ್ಪಣೆ ಮಾಡಬೇಕು. ಈ ಎಚ್ಚರ ಇಲ್ಲದೆ ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವ ಭೋಗದಾಸೆಯಲ್ಲಿ ದೇವರನ್ನ ಮರೆಯಬಾರದು. ಧರೆಯ ಭೋಗವನ್ನು ನಂಬಿ ಹರಿಯ ಮರೆತು ಕೆಡಲು ಬೇಡ, ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಕನಸಿನಲ್ಲಿ ಕಂಡದ್ದೆಲ್ಲ ಕನಸಿನಲ್ಲಿ ಮಾತ್ರ ಸತ್ಯ, ಎಚ್ಚರದಲ್ಲಿ ಎಲ್ಲ ಕಳ್ಕೊಂಡಿರ್ತೇವೆ. ತಿರುಕನ ಕನಸಿನ ಕಥೆ ಗೊತ್ತು ನಿಮಗೆ. ಒಬ್ಬ ಹುಚ್ಚನಿಗೆ ಮಲಗಿದಾಗ ಮನೆತನದ ರಾಣಿ ವಿವಾಹ ಆದ್ಲಂತೆ, ಮಕ್ಕಳು ಹುಟ್ಟಂತೆ, ಎಲ್ಲಾ ವೈಭವಗಳು. ರಾಜಾದಿರಾಜನ ಅಳಿಯಾದವನು ಒಬ್ಬ ಹುಚ್ಚ ತಿರುಕ ಎದ್ದ ಮೇಲೆ ಮುರುಕಲು ಝೋಪಡಿಯಲ್ಲಿ ಮಲಗಿದ್ನಂತೆ. ನಾಚಿಕೆ ಆಯ್ತಂತೆ ಗ್ರಾಮಕ್ಕೆ ಹೋಗ್ಲಿಕ್ಕೆ ಅವನಿಗೆ. ನಾನು ಎಂಥ ರಾಜ, ಅಯ್ಯೋ ಈಗ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ಬೇಕಲ್ಲ ಅಂತ. ಈ ಎಲ್ಲ ವೈಭವಗಳು ತಿರುಕನ ಕನಸಿನ ಹಾಗೆ. ಇವತ್ತಿದೆ, ನಾಳೆ ಇಲ್ಲ. ಎಂಥ ಶ್ರೀಮಂತಿಕೆ ಇದ್ರು, ಎಂತೆಂಥ ರಾಜರಿದ್ರು, ಇವತ್ಯಾರೂ ಇಲ್ಲ ಈ ಭೂಮಿಯಲ್ಲಿ. ಇದನ್ನು ಅರ್ಥ ಮಾಡಿಕೊಳ್ಳಿ. ಜೀವನದ ಸುಖಗಳು ನಶ್ವರ, ಆತ್ಮನ ಸುಖ ಶಾಶ್ವತ. ಭಾಗವತ ನಮಗೆ ಬಂಧು. ಯಾಕೆ ಅಂದ್ರೆ ಶಾಲಾ ಕಾಲೇಜಲ್ಲಿ ಕಲಿಸುವ ಪಾಠ ಅದು ಜೀವನ ವಿದ್ಯೆ. ಇಲ್ಲಿ ಹೇಳುವ ಪಾಠ ಆತ್ಮನ ವಿದ್ಯೆ, ಶಾಶ್ವತವಾದ ವಿದ್ಯೆ. ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಅಲ್ಲ, ಪ್ರತಿ ಜನ್ಮಗಳಲ್ಲಿಯೂ ನಾವು ಕಲಿಬೇಕಾದದ್ದು ಭಾಗವತ ಪಾಠನೇ, ಕೃಷ್ಣನ ಮಂತ್ರ ಜಪವೇ. ಇದರಿಂದ ವಂಚಿತ ಆಗಬಾರದು ಅನ್ಲಿಕ್ಕೆ ಭರತನ ಕತೆ ಹೇಳುತ್ತಾರೆ. ಭರತ ವೃದ್ಧಾಪ್ಯದಲ್ಲಿ ಜಿಂಕೆ 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 ಅಂತ ಜಪ ಮಾಡಿದ. ಅವನ ಪ್ರಾಣ ಹೋಗ್ತಾ ಇದೆ, ಇದಕ್ಕೆ ಯೌವನ ಬರ್ತಾ ಇದೆ. ಕೊನೆಗೆ ಜಿಂಕೆ ಅವನ ಆಲೋಚನೆ ಮಾಡಿದ, ನಾನು ಸತ್ತ ಮೇಲೆ ಈ ಜಿಂಕೆಯನ್ನು ಸಾಕೋರು ಯಾರು? ಅಲ್ಲಪ್ಪ, ಹುಟ್ಟಿದ 84 ಲಕ್ಷ ಜೀವರಾಶಿಗೆ ಅನ್ನ ನೀರು ಕೊಡ್ತಾನಂತ ದೇವರು, ಇದೊಂದು ಜಿಂಕೆಯನ್ನು ಬದುಕಿಸಲ್ಲೇನು ದೇವರು? ಆ ಜಿಂಕೆಯು ಮಮತೆಯಲ್ಲಿ ನೋಡ್ತಾ ನಿಂತು, ನಮ್ಮ ಯಜಮಾನ ಸಾಯ್ಲಿಕ್ಕತ್ತಾನಂತ ಅದು ನೋಡ್ತಾ ನಿಂತು. ಅವನ್ ಸತ್ತ, ಜಿಂಕೆ ಜಿಂಕೆಯನ್ನು ಸತ್ತ. ನಮ್ಮ ಶಾಸ್ತ್ರ ಹೇಳುತ್ತೆ, ಅಂತ್ಯಕಾಲದಲ್ಲಿ ಏನನ್ನು ಸ್ಮರಣೆ ಮಾಡಿ ಸಾಯ್ತೀರಿ, ಇನ್ನೊಂದು ಜನ್ಮದಲ್ಲಿ ಅದೇ ಆಗಿ ಹುಟ್ಟುತ್ತೀರಿ ಅಂತ. ಜಿಂಕೆ ಜಿಂಕೆಯನ್ನು ಸತ್ತ, ಇನ್ನೊಂದು ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ನಾನು ಪುರಾಣ ಮುಗಿದ ಮೇಲೆ ಯಾರೋ ಒಂದ್ ಕಡೆ ಕೇಳಿದ್ರು, ಆಚಾರ ನಮಗ ಈ ಜನ್ಮದಲ್ಲಿ ರೊಕ್ಕನೇ ಸಿಕ್ಕಿಲ್ಲ, ದುಡ್ಡು ಸತ್ರೆ ಇನ್ನೊಂದು ಜನ್ಮದಲ್ಲಿ ದುಡ್ಡು ಸಿಗ್ತದೆ ಏನ್ರಿ ಅಂತ ಕೇಳಿದ್ರು. ಚಲೋ ಕೇಳಿರಿ, ಖಂಡಿತ ನೀವು ಊಹೆ ಮಾಡೋಕ್ಕಿಂತ ಜಾಸ್ತಿ ರೊಕ್ಕ ಸಿಗ್ತದ, ಕೋಟಿ ಕೋಟಿ ರೊಕ್ಕ ಸಿಗ್ತದ. ಅದ್ ಹೆಂಗ್ ಸಿಗ್ತದ್ರಿ? ಬ್ಯಾಂಕ್ನಾಗ ಕ್ಯಾಶಿಯರ್ ಆಗಿ ಹುಡ್ತೀರಿ ಅಂತ ಕೇಳಿದೆ ನಾನು. ದುಡ್ಡು ನೋಡ್ತಾ ಕೂತಿರ್ತಾರೆ, ಅವ್ರು ಸಿಗಂಗಿಲ್ಲ. ಹಿಂಗೆಲ್ಲ ದುರಾಲೋಚನೆ ಮಾಡಬಾರ್ದು ಬಂಧುಗಳೇ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ನೀವು ಅಂತ್ಯಕಾಲದಲ್ಲಿ ಏನ್ ಸ್ಮರಣೆ ಮಾಡ್ತೀರಿ, ಮುಂದಿನ ಜನ್ಮದಲ್ಲಿ ದೇವರು ಅದನ್ನು ಕೊಡ್ತಾನೆ. ದುಡ್ಡು ಅಂತಿದ್ರೆ ಏನಾಗ್ತದೆ ಅಂತ ಹೇಳಿದ್ದೇನೆ. ಹಾಗೆ ನೀವು ಏನ್ ಆಲೋಚನೆ ಮಾಡ್ತೀರಿ ಅದನ್ನೇ ಕೊಡ್ತಾನೆ. ಅದಕ್ಕೆ ನಮ್ಮ ಅಂತ್ಯಕಾಲ ಸರಿಯಾಗಿರ್ಬೇಕು ಅಂದ್ರೆ ನಿತ್ಯ ಜೀವನದ ಪ್ರಾಕ್ಟೀಸ್ ಸರಿ ಇರಬೇಕು. ದಿನ ಕೃಷ್ಣ ಕೃಷ್ಣ ಸ್ಮರಣೆ ಮಾಡಿದ್ರೆ ಕೊನೆ ಕೃಷ್ಣನ್ ನೆನಪಾಗುತ್ತೆ. ಯಾವುದು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ? ಕೆಲವರು ತಾಂಬೂಲ ಹಗಲು ರಾತ್ರಿ ತಿಂತಿರ್ತಾರೆ, ನಿದ್ದೆಗಣ್ಣಲ್ಲಿ ತಾಂಬೂಲ ಹಾಕಿದ್ದೀನಿ ಅಂದ್ರೆ ಅದನ್ನು ಜಗಿತಾರೆ. ಯಾಕೆಂದ್ರೆ ಪ್ರಾಕ್ಟೀಸ್. ಈ ಮಲ್ಲಕಂಬ ನೋಡ್ಬಿಟ್ಟು ಸಣ್ಣ ಸಣ್ಣ ಮಕ್ಳು ಎಷ್ಟು ಚಂದ ಮಲ್ಲಕಂಬ ಮಾಡ್ಯಾರ ಅಂತ ನೀವು ಮನೇಲಿ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಸೊಂಟ ಮುರ್ಕೊಳ್ತೀರಿ. ಅವ್ರಿಗೆ ಪ್ರಾಕ್ಟೀಸ್ ಅದ, ನಮಗ್ ಪ್ರಾಕ್ಟೀಸ್ ಇಲ್ಲ. ಹಾಗೆ ದೇವರ ನಾಮ ಸಂಕೀರ್ತನೆ ಅದೊಂದು ಪ್ರಾಕ್ಟೀಸ್, ಪ್ರತಿದಿನ ಮಾಡ್ಬೇಕು. ಗೊತ್ತಾಗಬೇಕಾ? ಅವರಿದ್ದಾರೆ, ಕೇಳ್ರಿ ಅವ್ರ ಹತ್ರ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಗುರುಜಿ ಹೇಳ್ಕೊಡ್ತಾರೆ. ಕೃಷ್ಣ ನಾಮ ಸ್ಮರಣೆ ಅದು ಪ್ರತಿದಿನ ಮಾಡಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಲ್ಲೂ ಸಿಗದೇ ಇರುವ ಆನಂದ ಒಳಗಿಂದ ಸಿಗುತ್ತೆ. ನಾವೀಗ ಆನಂದ ಮಾರ್ಕೆಟಲ್ಲಿ ಹುಡುಕ್ತಾ ಇದ್ದೀವಿ. ಮಾರ್ಕೆಟಲ್ಲಿ ಆನಂದ ಇಲ್ಲ, ಆತ್ಮನ ಒಳಗೆ ಆನಂದ ಇದೆ. ಸತ್ತ ಅವನು ಭರತ, ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಇದನ್ನೇ ಕರ್ಮ ಬಂಧ ಅಂತ ಹೇಳುದು ನೋಡಿ. ನನ್ ಕರ್ಮ ಅಂತಾರೆ ಎಲ್ಲದಕ್ಕೂ. ನನ್ ಕರ್ಮ ಅಂತಾರೆ, ಹೌದಲ್ಲೋ? ಏನ್ ಕರ್ಮ ಅಂದ್ರೆ ಹಿಂದಿನ ಜನ್ಮದು ಬೆಂಭೂತ, ಅದು ಬೆಡಂಭೂತ ಆಗಿ ಬಂದು ಹಿಡ್ಕೊಂಡಿದೆ ನಮ್ಮನ್ನ. ಕರ್ಮ, ಅವನ ಕರ್ಮ ಬಂತು. ನವದ್ವೀಪಗಳಿಗೆ ರಾಜನಾದ ಭರತ, ವೃಷಭರೂಪಿಯಾದ ಭಗವಂತನ ಮಗನಾದ ಭರತ
ಅಂತ್ಯಕಾಲದಲ್ಲಿ ಜಿಂಕೆ ಸ್ಮರಣೆ ಮಾಡಿ ಇನ್ನೊಂದು ಜನ್ಮದಲ್ಲಿ ಅದೇ ಪರಿಸರದಲ್ಲಿ ಜಿಂಕೆ ಆಗಿ ಹುಟ್ಟಿದ. ಆದ್ರೆ ಅವನಿಗೆ ಹಿಂದಿನ ಜನ್ಮ ನೆನಪಿತ್ತಂತೆ. ಅಯ್ಯೋ, ಕೃಷ್ಣಾರಾಮ ಅಂತ ಜಪ ಮಾಡ್ಲಿಕ್ಕೆ ಜಪಮಣಿ ಹಿಡ್ಕೊಂಡು ಬಂದವನು ಜಿಂಕೆ ಯಾವುದೋ ಕಾಡಿನ ಜಿಂಕೆಯನ್ನು ಸ್ಮರಣೆ ಮಾಡಿ ಜಿಂಕೆಯಾಗಿ ಹುಟ್ಟಿದ್ನಲ್ಲ ದೇವರೇ, ನಾನು ಎಂಥ ಪಾಪಿಷ್ಠ. ಅವನಿಗೆ ನೆನಪಿತ್ತು ಜಾಗ, ಅಲ್ಲೇ ಹೋದ. ಅವನ್ ಜಪಸರ ಅಲ್ಲೇ ಇತ್ತಂತೆ, ಆ ಜಪಮಾಲೆ. ಅದನ್ನ ಯಾರು ಮುಟ್ಟಂಗಿಲ್ಲ. ಐಫೋನ್ ಆದ್ರೆ ಎಲ್ಲ ಕದ್ಕೊಂಡು ಹೋಗ್ತಾರೆ, 5 ನಿಮಿಷಕ್ಕೆ ಕಣ್ಣು ಕಾಣಂಗಿಲ್ಲ. ಅದು ಜಪಮಾಲೆ ಯಾರೂ ಮುಟ್ಟಿಲ್ಲ. ಆ ಜಿಂಕೆ ಹತ್ತಿರ ಬರುತ್ತೆ, ಅದನ್ನು ಮೂಸ್ ನೋಡುತ್ತಂತೆ. ಜಪಮಣಿಯನ್ನು ತಿರುಗಿಸಲಿಕ್ಕೆ ಬೆರಳಿಲ್ಲ ಆ ಜಿಂಕೆಗೆ. ಮೈ ತುಂಬಾ ಕಜ್ಜಿ ಆದ್ರೆ ತುರಿಸ್ಕೊಳ್ಳಿಕ್ ಬೆರಳಿಲ್ಲ. ಮನುಷ್ಯ ಜನ್ಮದ ಹೆಚ್ಚು ಕಾರಿಕೆ ಎಷ್ಟು ನೋಡ್ರಿ. ಕೈಯಲ್ಲಿ ಮೈಯಲ್ಲಿ ಏನಾದ್ರೂ ತುರ್ಕಿ ಹುಟ್ಟಿದ್ರೆ ತುರಿಸ್ಕೊಳ್ತೀವಿ. ಪ್ರಾಣಿಗಳ ನೆಲದ ಮೇಲೆ ಹೊರನಾಡುತ್ತೆ, ಅವಳಿಗೆ ಯಾರು ತುರಿಸೋರಿಲ್ಲ. ಗೋಮಾತ ಕರೆಯುತ್ತೆ, ಎಲ್ಲಾರನ್ನೂ ಪ್ರೀತಿಯನ್ನು ನೋಡುತ್ತಂತೆ. ಯಾಕೆ ಅಂದ್ರೆ ನನ್ನ ಮೈ ತೋರಿಸಿ ಹೋಗ್ರಿ, ನವೆ ನನಗೆ ವೇದನೆ ಆಗ್ತಾ ಇದೆ ಅಂತ. ನಾವು ಸುಮ್ಮನೆ ನೋಡ್ಕೊಂಡು ಹೋಗ್ತೇವೆ. ಒಂದು ಗೋ ಕಾಣಿಸಿದ್ರೆ ಮೈ ದಡವಬೇಕು. ಯಾರು ಗೋಮಾತೆ ಮೈ ದಡವುತ್ತೀರಿ, ಅದು ವರ ಕೊಡುತ್ತಂತೆ, ನೀನು 100 ಕುಲ ಉದ್ಧಾರ ಆಗಲಿ ಅನ್ನುತ್ತಂತೆ. ಅಷ್ಟು ಕಷ್ಟ ಇದೆ ರೀ, ಮೈ ತೂರಿಸ್ಕೊಡ್ಲಿಕ್ಕೆ ಅಷ್ಟು ಕಷ್ಟ ಇದೆ. ಅಂಥ ಪೂಜನೀಯ ವಸ್ತು ಅದು. ಮನುಷ್ಯ ಜೀವನದಲ್ಲಿ ನೋಡ್ರಿ, ಏನ್ ಬೇಕಾದ್ರೂ ಮಾಡ್ತಾನೆ. ಇಂಥ ಶ್ರೇಷ್ಠವಾದ ಮಾನವ ಬದುಕು ಸೆರೆ ಕುಡಿದು ಬೀದಿಯಾಗಿ ಬಿದ್ರೆ ಏನ್ ಮೌಲ್ಯ ಇದೆ ರೀ ಜೀವನಕ್ಕೆ? ಅದಕ್ಕೆ ಮಹತ್ವ ಇಲ್ಲ. ಜಿಂಕೆ ಆದ, ಜಪಮಣಿ ನೋಡ್ತಾನೆ, ಬೆರಳಿಲ್ಲ. ಗೋಪಿಚಂದ್ರ ನೋಡ್ತಾನೆ, ಹಚ್ಕೊಳ್ಳಿಕ್ಕೆ ಆಗಲ್ಲ. ಆದ್ರೆ ಸ್ಮರಣೆ ಮಾತ್ರ ಹಿಂದಿನ ಜನ್ಮದ್ದಿದೆ. ದೇಹ ಜಿಂಕೆದ್ದಿದೆ, ಸ್ಮರಣೆ ಹರಿಯದ್ದಿದೆ. ಕೊನೆ ತನಕ ಅವನು ಆಲೋಚನೆ ಮಾಡಿದ, ನಾನೊಬ್ಬ ಹರಿಭಕ್ತನಾಗಬೇಕು, ನಾನೊಬ್ಬ ಕೃಷ್ಣ ಭಕ್ತನಾಗಬೇಕು ಅಂತ. ಆ ಜಿಂಕೆ ಅಂತ್ಯಕಾಲ ತನಕ ಸ್ಮರಣೆ ಮಾಡ್ತು, ಸತ್ತೋಯ್ತು. ಈಗಲೂ ಅದೇ ಪರಿಣಾಮ. ಹರಿಸ್ಮರಣೆ ಮಾಡಬೇಕು ಅಂತ ಪ್ರಾಣ ಬಿಡ್ತು. ಹರಿಭಜಕನ ಮನೆಯಲ್ಲಿ ಹುಟ್ಟುಗ. ಮತ್ತೆ ಅವರಪ್ಪ ಹೆಸರಿಟ್ಟ. ಅವರಪ್ಪನಿಗೆ 2 ಜನ ಹೆಂಡಂದಿರು. ಮೊದಲನೇಲಿ 12 ಹುಟ್ಟಿದ್ದು, 2ನೇ ಹೆಂಡತಿಯಲ್ಲಿ ಒಂದು 4-5 ಹುಟ್ಟಿದ್ದು. ಕೊನೆ ಮಗ ಇವನು. ಅವನ 70ನೇ ವರ್ಷದ ಶಾಂತಿಯ ಗಿಫ್ಟ್ ಯಾರು ಅಂದ್ರೆ ಈತನೇ. ಅವನಿಗೆ ಜಡಭರತ ಅಂತ ಹೆಸರಿಟ್ಟ. ಮೊದಲು ಅವನು ಭರತ, ಆಮೇಲೆ ಜಿಂಕೆ, ಈಗ ಅವನು ಜಡಭರತ. ಈಗ ಅವನಿಗೆ ಎಚ್ಚರ ಇದೆ. ಭರತನಾಗಿ ಹುಟ್ಟಿದ ಕೂಸಿಗೆ ಗೊತ್ತಿದೆ, ನನಗೆ ಅಪ್ಪ ಇವನಲ್ಲ, ನನಗಪ್ಪ ಹಿಂದಿನ ಜನ್ಮದ ಜಿಂಕೆ ಅಲ್ಲ, ನನಗಪ್ಪ ಆ ಋಷಭನಾದ ಭಗವಂತ. ಅವನಿಗೆ ಹೇಳಿದ್ದ, ನನಗೆ ನಿನ್ನ ಜೀವನದ ಮೌಲ್ಯಗಳೆಲ್ಲ ಹರಿಸ್ಮರಣೆಯಲ್ಲಿ ಅಂತ ಹೇಳಿಕೊಟ್ಟಿದ್ದ ಅಂತ. ಯಾವಾಗಲೂ ದೇವರ ಸ್ಮರಣೆ. ಲೋಕದ ದೃಷ್ಟಿಯಿಂದ ಮೂಕನಂತೆ ಇದ್ದ. ಮೂಕ ಬದಿರ ರಂತಿಪ್ಪರೋ ನೋಡ್ಪ ಜನಕ್ಕೆ. ನೋಡುವ ಜನರಿಗೆ ಹುಚ್ಚರಂತೆ, ಕುರುಡರಂತೆ, ಮೂಕರಂತೆ ಇರಬೇಕು. ಒಳಗಡೆಯಿಂದ ಸಾಧನೆ ನಡೀತಾ ಇರಬೇಕು. ಯಾರು ಹಂಗಿಸಿದ್ರೇನು, ಯಾರು ಹೊಗಳಿದ್ರೇನು. ದಾಸರು ಹೇಳ್ತಾರೆ, ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಂಗೆ ನಿಂದಕರಿರಬೇಕು. ಅಂದಂದು ಮಾಡಿದ ಪಾಪವೆಂಬ ಮಲ ತಿಂದು ಹೋಗುವರೆಯ ನಿಂದಕರು. ನಮ್ಮನ್ನು ನಿಂದನೆ ಮಾಡಿದವರು ನಮ್ಮ ದೇಹದ ಹೊಲಸನ್ನು ನೆಕ್ಕೊಂಡು ಹೋಗ್ತಾರಂತೆ, ನಮ್ಮ ಕರ್ಮ ನೆಕ್ಕೊಂಡು ಹೋಗ್ತಾರೆ. ಅವ್ರು ಬೈದಾಗ ನಾವು ರೆಡಿಯಾಗಿ ಕೂತಿರ್ತೀವಿ. ಅವನು ಹಂದಿ ಅಂದ್ರೆ ನಾನು ನಾಯಿ ಅನ್ಬೇಕು ಅಂತ. ಇದು ಅಲ್ಲ. ಅಲ್ಲಿ ಅವನು ಏನ್ ಬೇಕಾರ ಅನ್ಲಿ, ನನ್ನ ನಿಂದನೆಯಿಂದ ಅವನಿಗೆ ಖುಷಿ ಆದ್ರೆ ಆಗಲಿ, ನನ್ನ ಕರ್ಮ ಕಳಿತು. ಇದು ವೇದಾಂತ. ಹೀಗೆ ಅವನನ್ನು ತುಂಬಾ ಜನ ನಿಂದನೆ ಮಾಡೋರಿದ್ರು. ಜಡಭರತನಾದಾಗ ಮನೆ ಕೆಲಸ ಮಾಡಂಗಿಲ್ಲ, ದಂಡಪಿಂಡ ತಿಂದು ಓಡಾಡ್ತಾನೆ, ಗುಂಡಿಯ ಎಲ್ಲ ಹೇಳಿದ್ರು ಅವನಿಗೆ. ಆದ್ರೂ ಅವನಿಗೆ ಗೊತ್ತು, ನಾನು ಯಾವ ಮಾರ್ಗದಲ್ಲಿ ಹೋಗ್ಬೇಕು, ನಾನು ಸರಿಯಾಗಿದ್ದೇನೆ. ಇವ್ರ ನಡಿಗೆ ಸರಿಯಾಗಿದೆ, ನಡೆ ಸರಿ ಇಲ್ಲ. ನಂದು ನಡೆ ಸರಿ ಇದೆ, ನಡಿಗೆ ಸರಿ ಇಲ್ಲ. ಆಲೋಚನೆ ಮಾಡಿದ. ಕೆಲವರು ಅವನನ್ನು ಮನೆ ಕರಿತಿದ್ರು, ಬಿಟ್ಟಿ ದುಡಿವಾ, ಕಟ್ಟಿಗೆ ಒಡಿ ಅಂತ ಇದ್ರು. ಒಂದಷ್ಟು ಕಟ್ಟಿಗೆ ಒಡೆದು ಕೊಡ್ತಿದ್ದ. ಹೊಟ್ಟೆ ಹಸಿವಾಗಿದೆಯಾ ಅಂತ ಕೇಳ್ತಿದ್ರು. ಕೊಟ್ರೆ ತಿಂತಿದ್ದ, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಕೊಡುವ ಕರ್ತರು ಬೇರೆ ಇರುತ್ತೀರ, ಬಿಡು ಚಿಂತೆ ಏನೋ. ಕೆಲವರು ಇನ್ನೂ ತುಂಬಾ ಅಧ್ಯಯನ ಮಾಡಿ ಲೌಕಿಕ ಶಿಕ್ಷಣವನ್ನೆಲ್ಲ ಪಡೆದು 3 PhD ಮಾಡಿ ಇನ್ನೂ ಬೀದಿಲಿ ಅಲಿತಾ ಇದ್ದಾರೆ, ಕೆಲಸ ಸಿಕ್ಕಿಲ್ಲ. ಇವಾಗ ಕೆಲವರು ಏನೂ ಓದಿಲ್ಲ, ಅವರಪ್ಪ ಹಾಕೊಟ್ಟ ಸೂತ್ರ ನಂಬಿದ್ದಾರೆ, 4 ಕೃಷಿ ಭೂಮಿ ಇಟ್ಕೊಂಡಿದ್ದಾರೆ, ಶ್ರೀಮಂತರಾಗಿ ಉಪ್ಪರಿಗೆ ಮೇಲೆ ಉಪ್ಪರಿಗೆ ಕಟ್ಟಿದ್ದಾರೆ. ಶ್ರೀಮಂತಿಕೆ, ಬಡತನ ಅದು ಪ್ರಾರಬ್ಧಕ್ಕೆ ಬಂದದ್ದು, ನಮ್ಮ ಪ್ರಯತ್ನದಿಂದ ಲಭ್ಯ ಅಲ್ಲ ಅದು. ಇದನ್ನು ಅರ್ಥ ಮಾಡಿಕೊಂಡ ಭರತ ಹೊಟ್ಟೆ ಹೊರಲಿಕ್ಕೆ ತುಂಬಾ ಒದ್ದಾಡಲಿಲ್ಲ. 84 ಜೀವರಾಶಿಗಳಿಗೆ ಭಗವಂತ ಮಾತನಾಡುವ ಶಕ್ತಿ ಕೊಟ್ಟಿಲ್ಲ. ಶಕ್ತಿ ಕೊಟ್ಟಿದ್ದು ಮಾನವನಿಗೆ ಮಾತ್ರ. ಒಡನ ಜಾಂಗಟೆಯ ಮಾಡಿ ನುಡಿಯುವ ನಾಲಿಗೆಯ ಪಿಡಿದು
ಬಿಡದೆ ಢಣಾರೆಂದು ಬಡಿದು ಚಪ್ಪಳಿಕ್ಕುತ್ತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೇ ಪರದೈವವೆಂದು. ಈ ಜಗತ್ತಿಗೆಲ್ಲ ಅವನೊಬ್ಬನೇ ಆಳುವ ದೊರೆ ಆ ವಿಠಲ. ಅದನ್ನು ಹೇಳಲಿಕ್ಕೋಸ್ಕರ ಈ ನಾಲಿಗೆ ಕೊಟ್ಟಿದ್ದಾನೆ. ಜೈ ಜೈ ವಿಠಲ ಜಯ ಹರಿ ವಿಠಲ, ಜೈ ಜೈ ವಿಠಲ ಜಯ ಹರಿ ವಿಠಲ. ನಮ್ಮ ಬದುಕಿನ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತಂತೆ. ಅದಕ್ಕೊಬ್ರು ತುಂಬಾ ದೊಡ್ಡ ಜ್ಞಾನಿಗಳು, ವಾದಿರಾಜರು ಅಂತ ಶಿರಸಿ, ನಿಮ್ಗೆ ಗೊತ್ತಿದೆ, ಹುಬ್ಳಿ ಹತ್ರ ಶಿರಸಿ. ಅಲ್ಲಿ ವಾದಿರಾಜರು ಒಂದು ತುಂಬಾ ದೊಡ್ಡ ಜ್ಞಾನಿಗಳ ಸನ್ನಿಧಾನ ಇದೆ. ಅವ್ರು ಹೇಳ್ತಾರೆ ವಿಠಲ ಅಂತ ಯಾಕೆ ಅನ್ಬೇಕು. ಅದಕ್ಕೆ ಹೇಳ್ತಾರೆ, ಈ ಕಲಿಯುಗದಲ್ಲಿ ಎಲ್ಲ ಶಾರ್ಟ್ ಫಾರ್ಮ್ ಮಾಡ್ತಾರೆ ನೋಡ್ರಿ. SSLC, BSNL, ಇಷ್ಟಿಷ್ಟುದ್ದ ಹೆಸರು. ಅದು ಬಿಡಿಸಿದ್ರೆ ಏನೇನೋ ಅರ್ಥ ಬರುತ್ತೆ. BS ಭಾರತ್ ಸಂಚಾರ್, KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಷ್ಟುದ್ದ ಯಾರು ಹೇಳ್ತಾರ್ರಿ? KSRTC. ಹಾಗೆ ದೇವರು ಮಾಡಿದ್ದಾನೆ ವಿಠಲ. ಒಂದೊಂದೇ ಅಕ್ಷರ. ವಿ ಅಂದ್ರೆ ವೀಳ್ಯದೆಲೆ ಅಂತ ಅರ್ಥ. ತಾಂಬೂಲ ಹಾಕೊಳ್ತೀವಲ್ಲ, ವಿ ಇಸ್ ಈಕ್ವಲ್ ಟು ವೀಳ್ಯದೆಲೆ. ಠ ಹೆಂಗ್ ಬರಿತೀವಿ ಕನ್ನಡದಾಗೆ? ಠ ಒಂದು 0, ಒಂದು ರೌಂಡ್ ಹಾಕ್ತೀವಿ, ಅದು ಠ ಆಗ್ತದೆ. ಏನೂ ಇಲ್ಲ, ಚೂರ್ಣ ಅಂತ ಅರ್ಥ. ಠ ಇಸ್ ಈಕ್ವಲ್ ಟು ಸುಣ್ಣದ ಪುಡಿ ಅಂತ ಅರ್ಥ. ಲಾ ಅಂದ್ರೆ ಸಂಸ್ಕೃತದಲ್ಲಿ ಅಡಿಕೆಗೆ ಪೂಗಿ ಫಲ ಅಂತ ಹೆಸರು. ಅಡಿಕೆ ತಿನ್ನುವ ಅಡಿಕೆಗೆ ಪೂಗಿ ಫಲ, ಕೊನೆಯ ಅಕ್ಷರ ಲಾ. ಇದು ಮೂರು ಮಿಕ್ಸ್ ಮಾಡ್ಕೊಂಡಂತೆ ವಿಠಲ. ವೀಳ್ಯದೆಲೆಯಲ್ಲಿ ಕೆಂಪು ಬಣ್ಣ ಇಲ್ಲ, ಸುಣ್ಣದ ಪುಡಿ ಬಿಳಿ ಬಿಳಿಯಾಗಿದೆ, ಅದರಲ್ಲಿ ಕೆಂಪು ಬಣ್ಣ ಇಲ್ಲ, ಅಡಿಕೆಯಲ್ಲಿ ಕೆಂಪು ಬಣ್ಣ ಇಲ್ಲ. ಅದು ಮೂರು ಮಿಕ್ಸ್ ಮಾಡಿದ್ರೆ ಹೊಸ ಕೆಂಪು ಬಣ್ಣ ಬರುತ್ತೆ. ಹಾಗೆ ನಿಮ್ ಜೀವನದಲ್ಲಿ ಬರೀ ವಿ ಅಂದ್ರೆ ಏನು ಪ್ರಯೋಜನ ಇಲ್ಲ, ಠಾಠ ಅಂದ್ರೂ ಪ್ರಯೋಜನ ಇಲ್ಲ, ಲಾಲಾ ಅಂದ್ರೂ ಪ್ರಯೋಜನ ಇಲ್ಲ. 3 ಅಕ್ಷರ ಸೇರಿಸಿ ಬಾಯಲ್ಲಿ ವಿಠಲ ಅಂದ್ರೆ ಇಲ್ಲಿಯ ತನಕ ಇಲ್ಲದಿರುವ ಹೊಸ ಬಣ್ಣ ನಿಮ್ಮ ಬದುಕಿನಲ್ಲಿ ಬರುತ್ತೆ, ತಾಂಬೂಲದಲ್ಲಿ ಬಂದ ಕೆಂಪು ಬಣ್ಣದ ಹಾಗೆ. ಅದಕ್ಕೆ ವಿಠಲ ಅನ್ನಿ, ವಿಠಲ ಅನ್ನಿ. ಒಬ್ರು ಡಾಕ್ಟರ್ ಸರ್ಚ್ ಮಾಡಿದ್ದಾರೆ, ಎಂತ ಹಾರ್ಟ್ ಪೇಷಂಟ್ ಇರಲಿ ದಿನಕ್ಕೆ 1000 ಬಾರಿ ವಿಠಲ ಅಂದ್ರೆ ಅವರಿಗೆ ಹಾರ್ಟ್ ಪೇಷಂಟ್ ಆಗಲ್ಲ, BP ಶುಗರ್ ಹೊರಟು ಹೋಗುತ್ತೆ. ಎಂತೆಂಥ ಚಿಕಿತ್ಸೆಗಳಿದೆ. ಈ ಚಿಕಿತ್ಸೆ ಇರುವುದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ವಿದೇಶಿಯರೆಲ್ಲ ಬಂದು, ಇವತ್ತೇನು ಇಸ್ಕಾನ್ ಇದೆ, ಇಂಟರ್ನ್ಯಾಷನಲ್ ಫೇಮಸ್. ವಿದೇಶಿಯರು ಹರಿನಾಮ ಸ್ಮರಣೆ ಮಾಡ್ತಾ ಲಜ್ಜೆ ಬಿಟ್ಟು ನರ್ತನ ಮಾಡ್ತಾರೆ. ನಾವಿನ್ನೂ ವಿಠಲ ಅಂತ ನರ್ತನ ಮಾಡಿ ಅಂದ್ರೆ ಜಿರಳೆ ಬಂದ್ರೆ ಡ್ಯಾನ್ಸ್ ಮಾಡ್ತೇವೆ, ವಿಠಲ ಅಂದ್ರೆ ಡ್ಯಾನ್ಸ್ ಮಾಡಿ ಅಂದ್ರೆ ನಾಚಿಕೆ ಆಗ್ತದ ಅಂತೀವಿ. ಲಜ್ಜೆಗೆಟ್ಟವರಾಗಬಾರ್ದು ನಾವು. ಹರಿನಾಮ ಸ್ಮರಣೆಗೆ ದಾಕ್ಷಿಣ್ಯವೇ ಇರಬಾರ್ದು. 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಅನ್ನಿ ಗೋವಿಂದ. ಇನ್ನೂ ಚಳಿ ಬಿಟ್ಟಿಲ್ಲ ಕೆಲವರಿಗೆ. ಪಕ್ಕದವನು ಅಂದ್ಯಾನಲ್ಲ, ನಾನು ಯಾಕೆ ಅನ್ಬೇಕು, ಮುಟ್ಕೊಂಡ್ಬಿಡ್ತಾರೆ ಕೆಲವರು. ಆಚಾರ್ಯ ಮುಖಿನ ಕಾರ್ಯಶಿ ಇದ್ದ ಹಾಗೆ ಅವ್ರ ಮೂಲಕ ಹೇಳಿಸ್ಬಿಡ್ತೇನೆ. ನಾವು ಪಾಪ ಮಾಡಿದ್ರೆ ಗಟ್ಟಿಯಾಗಿ ಹೇಳಿದ್ರೆ, ಇವತ್ತು ಏಕಾದಶಿ ದಿವಸ, ಏಕಾದಶಿ ಗೋವಿಂದ ನಾಮ ಸ್ಮರಣೆ ಮಾಡಿದವರ ಪಾಪಗಳು, ಅವರು ಕುಲದ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಮ್ಮೆ ಗಟ್ಟಿಯಾಗಿ ಹೇಳಿ, 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಅನ್ನಿ ಗೋವಿಂದ. ಪೂರ್ಣ ಜೀವ ಬಂದಿಲ್ಲ, ಆದರೂ ಪರವಾಗಿಲ್ಲ. ಆ ವಿಠಲನ ಸ್ಮರಣೆಯಿಂದ ಬದುಕನ್ನ ಹಸನ ಮಾಡಿಕೊಳ್ಳಬೇಕು. ಆಲೋಚನೆ ಮಾಡಿ ಯಾವಾಗಲೂ ದೇವರ ಸ್ಮರಣೆ. ಹೊಟ್ಟೆ ಹೊರಳಿಕೆ ತನ್ನ ಬದುಕನ್ನು ಮೀಸಲಾಗಿಡ್ಲಿಲ್ಲ. ದೇವರು ನಾಲಿಗೆ ಕೊಟ್ಟಿದ್ದು ವ್ಯಾಪಾರೀಕರಣಕ್ಕಲ್ಲ, ಹರಿನಾಮ ಸ್ಮರಣೆಗೆ. ದಿನಕ್ಕೆ 5-6 ಟನ್ ಆಹಾರ ತಿನ್ನುವ ಶಕ್ತಿ ಕೆಲವು ಆನೆಗಳಿಗಿದೆ. ಬಾಯಲ್ಲಿ ಮಾತನಾಡಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ, ದೇವರು ತುಂಬಿಸ್ತಾನೆ. ಇಷ್ಟಿರುವ ಹೊಟ್ಟೆಗೆ ಎಷ್ಟು ವ್ಯಾಪಾರ ರೀ? ಬೇಡ, ಸಾಕು. ಹರಿನಾಮ ಸ್ಮರಣೆ ಮಾಡು, ಉಳಿದ ಸಮಯವನ್ನು ದೇವರಿಗೆ ಮೀಸಲಾಗಿಡು. ಆದ್ರಿಂದ ಅವನೇನ್ ಮಾಡ್ತಾ ಇದ್ದ ಭರತ? ಸದನ್ನಮ್ಮ ಕದನ್ನಮ್ಮ. ಯಾರ್ದೋ ಮನೇಲಿ ಹಳಿಸಿರನ್ನ ಕೊಡ್ತಿದ್ರು, ಮೃಷ್ಟಾನದ ಹಾಗೆ ತಿಂತಾ ಇದ್ದ. ಯಾರ್ದೋ ಮನೆ ಒಳ್ಳೆ ಪದಾರ್ಥ ಕೊಡ್ತಾ ಇದ್ರು, ಅದನ್ನು ಹಾಗೆ ತಿಂತಾ ಇದ್ದ. ಹೊಟ್ಟೆ ತುಂಬಿಸಬೇಕು, ರುಚಿ ತಗೊಂಡು ಏನ್ ಮಾಡ್ತೀರಿ? 6 ಗಂಟೆ ಒದ್ದಾಡಬೇಕು, 8 ಗಂಟೆ ಜೀರ್ಣ ಮಾಡ್ಕೊಳ್ಬೇಕು. 1 ನಿಮಿಷದ ನಾಲಿಗೆಯಲ್ಲಿ ಅದು ಸ್ಕೇಟಿಂಗ್ ಮಾಡಿ ಒಳಗೆ ಹೋದ್ರೆ ರುಚಿ ಏನೋ ಒಂದು ಗೊತ್ತಾಗಲ್ಲ. ಮೊದಲು ಗೊತ್ತಿಲ್ಲ, ಕೊನೆಗೂ ಗೊತ್ತಿಲ್ಲ. ಆ 1 ಇಂಚಿನ ನಾಲಿಗೆಗೋಸ್ಕರ ಎಷ್ಟೊಂದು ಬವಣೆಗಳು. ಈ ಎಚ್ಚರದಲ್ಲಿ ಉನ್ಮತ್ತನಂತೆ ಬದುಕಿದ. ಕೊನೆಗೊಂದು ದಿನ ಒಬ್ಬ ಕಾಡಿನ ಅರಸ, ಅವರದ್ದೊಂದು ನಿಯಮ, ವರ್ಷಕ್ಕೊಮ್ಮೆ ಭದ್ರಕಾಳಿಗೆ ಮಹಾಮಾಯಿಗೆ ಬಲಿ ಕೊಡಬೇಕು. ಹಿಂದಿನ ಕಾಲದಲ್ಲಿ ನರಬಲಿ ಇತ್ತು, ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಈಗ ಪ್ರಾಣಿ ಬಲಿ. ನರಬಲಿ ಕೊಡಬೇಕು ಅಂತ ಈ ಜಡಭರತನ ಹಿಡ್ಕೊಂಡೋದ್ರು, ಯಾರೂ ಸಿಗ್ಲಿಲ್ಲ. ಇವನು ಆರಾಮಾಗಿ ಕೂತಿದ್ದ ಅವನು ಕಾಡಲ್ಲಿ. ಅವನನ್ನು ಎಳ್ಕೊಂಡೋದ್ರು, ಬಾ ನಿನಗೆ ಭದ್ರಕಾಳಿಗೆ ಬಲಿ ಕೊಡ್ತೀವಿ. ಅವನ ಆ ಸಂತೋಷದಲ್ಲಿ ಹೋದ.
ಊಟ ಹಾಕಿದ್ರು. ಬಲಿ ಕೊಡೋಕ್ಕಿಂತ ಮುಂಚೆ ಅನ್ನ ಹಾಕಬೇಕು, ಚೆನ್ನಾಗಿ ಊಟ ಮಾಡಿದ. ಆಮೇಲೆ ಹೇಳಿದ್ರು, ನೀನ್ ಇಷ್ಟ ದೇವತೆ ಸ್ಮರಣೆ ಮಾಡು, ನಿನ್ ತಲೆ ಕಡಿತೀವಿ ಅಂದ್ರು. ಕಡಿರಿ ಅಂದ. ನನಗೆ ಜೀವನ ಕೊಟ್ಟವರು ನೀವಲ್ಲ ಅಂದಾಗ ನನ್ನ ತಲೆ ಕಡಿಯೋರು ನೀವಲ್ಲ ಅನ್ನೋ ಎಚ್ಚರ ಅವನಿಗಿತ್ತು. ನಮಗೆ ಮೃತ್ಯು ಬರಬೇಕು ಅಂದ್ರೆ ಎಷ್ಟು ತಿಪ್ಪರಲಾಗ ಹೊಡೆದ್ರು ಬಂದೇ ಬರುತ್ತೆ. ನಾನು ಸಾಯ್ಬಾರದು ಅಂತಿದ್ರೆ ಎಷ್ಟು ಪ್ರಯತ್ನ ಪಟ್ಟರು ಸಾವು ಬರಲ್ಲ. ಅದು ಅವನ ಸಂಕಲ್ಪ. ಸಾವಿಗಂಜಬೇಡ್ರಿ, ಜಡಭರತನ ಪಾಠ. ಕಡಿತೀನಿ ಇದ್ರು, ಯೂಪಸ್ತಂಭ ಕಟ್ಟಿದ್ರು, ಕಠೋರವಾದ ಖಡ್ಗವನ್ನು ತೆಗೆದು ಇನ್ನೇನು ಅವನ ಕುತ್ತಿಗೆಗೆ ಪ್ರಹಾರ ಮಾಡಬೇಕು. ಅಷ್ಟರಲ್ಲಿ ದೇವಸ್ಥಾನದಲ್ಲಿದ್ದ ಮಹಾಮಾಯಿ ಎದ್ದುಕೊಂಡು ಬಂದ್ಲಂತೆ. ಆ ಖಡ್ಗ ತಗೊಂಡು ಎಲ್ಲಾ ಆ ಬ್ರಹ್ಮಜ್ಞಾನಿಯಾದ ಕೃಷ್ಣ ಭಜಕನಾದ ಜಡಭರತನನ್ನ ಕೊಲ್ಲಿಕ್ಕೆ ಹೊರಟ ಪ್ರತಿಯೊಬ್ಬರನ್ನು ಕೂಡ ಸಂಹಾರ ಮಾಡಿ ರಕ್ತಪಾನ ಮಾಡಿದ್ಲಂತೆ. ಅವನೊಬ್ಬನನ್ನು ಬಿಟ್ಕೊಟ್ಲಂತೆ. ನಾವಾದ್ರೆ ಬೆನ್ ತಟ್ಕೊಂಡು ಬಂದು ಪ್ರಶಸ್ತಿ ಸನ್ಮಾನ ಮಾಡಿಸ್ಕೊಳ್ತಾ ಇದ್ದೆವು. ಅವನು ಮತ್ತೆ ಒಂದು ಗದ್ದೆಯಲ್ಲಿ ಬಂದು ಕೃಷ್ಣ ರಾಮ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ನಂತೆ. ದೊಡ್ಡವರಿಗೇನಾದ್ರೂ ಕೃಷ್ಣ ಭಜಕರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟ್ರೆ ಆ ಪಾಪ ನಮಗೆ ಹೊಡೆಯುತ್ತೆ, ಅವರಿಗೇನೂ ಆಗಲ್ಲ ಅನ್ನೋದನ್ನ ಭದ್ರಕಾಳಿ ಮಹಾಮಾಯೆ, ಇಲ್ಲಿರುವ ಮಾಯಕ ದುಷ್ಟರನ್ನ ಹೊಡೆದಿದ್ದಾಳೆ ವಿನಃ ನಿಮ್ಮೆಲ್ಲರಿಗೂ ಮನೆ, ಬದುಕು, ಶೃಂಗಾರ, ಬಂಗಾರ ಎಲ್ಲ ಕೊಟ್ಟಿದ್ದಾಳೆ ಮಾಯಕ. ಏನಿದ್ರು ದುಷ್ಟಶಕ್ತಿಗಳಿಗೆ ಅವಳ ಕ್ರೂರ ದೃಷ್ಟಿ. ಸಜ್ಜನರ ವಿಷಯದಲ್ಲಿ ತಾಯಿ ದೃಷ್ಟಿ. ತಾಯಕ್ಕ ಅವಳು ಮಾಯಕ್ಕ, ನಮ್ಮ ತಾಯಿ ಅವಳು. ಅಂತಹ ಶಕ್ತಿ ಆ ತಾಯಿಲಿದೆ. ಈ ಕಥೆ ಮಾಯಕ್ಕನ ಕಥೆ ಭಾಗವತದಲ್ಲಿ ಬರುತ್ತೆ. ದೃಷ್ಟಾಂತ ಇದೆ ಅಲ್ಲಿ. ಅವನ ರಕ್ಷಣೆ ಮಾಡಿದ್ಲು. ಮತ್ತೆ ಹಾಗೆ ಹೋಗ್ತಾ ಇದ್ದ. ಇನ್ನೊಂದು ಕಥೆ ನಡೆಯುತ್ತೆ. ಒಬ್ಬ ರಾಜ ಬರ್ತಾನೆ, ಸಿಂಧು ಸೌವೀರ ದೇಶದ ರಾಜ, ಇಕ್ಷುಮತಿ ನದಿಯ ತಟದ ಅರಸ. ಅವನು ಬರ್ತಾನೆ ಪಲ್ಲಕ್ಕಿ ಮೇಲೆ. ಅವತ್ತಿನ ಕಾಲದ ನಿಯಮ, ಪ್ರತಿ ಊರಿಗೆ ರಾಜ ಬಂದ್ರೆ ಆ ಊರಿನವರು ಅವನಿಗೆ ಉಪಚಾರ ಮಾಡಬೇಕು, ಪಲ್ಲಕ್ಕಿ ಹೊತ್ಕೊಂಡು ಹೋಗ್ಬೇಕು, ಬಿಟ್ಟಿ ದುಡಿಬೇಕು. ಈ ಜಡಭರತ ಇರುವ ಊರಿಗೆ ಬಂದ ಸಿಂಧೂರ ಸೌವೀರ ದೇಶದ ರಘುಗಣ ಅನ್ನುವ ರಾಜ. ಪಲ್ಲಕ್ಕಿ ಹೊರಲಿಕ್ಕೆ 4 ಜನ ಬೇಕು, 4 ಮಂದಿ ಬೇಕು. 3 ಮಂದಿ ಇದ್ರು, ಒಬ್ಬ ಕಡಿಮೆ ಆಗಿದ್ದ. ಇವನು ಕೃಷ್ಣ ರಾಮ ಜಪ ಮಾಡ್ತಾ ಕೂತಿದ್ದ. ನೋಡ್ಲಿಕ್ಕೆ ದಾಂಡಿಗ. ಯಾಕೆ ಅಂದ್ರೆ ಚಿಂತೆ ಇಲ್ಲ ಅಂದ್ರೆ ದೇಹ ಚೆನ್ನಾಗಿ ಬೆಳೆಯುತ್ತೆ. ಚಿಂತೆ ಇದ್ರೆ ಮೈಗೆ ಏನು ಹತ್ತಂಗಿಲ್ಲ. ಹಾಕ್ತಿರ್ತೀರಿ, ಹೊರಗೆ ಹೋಗ್ತಿರ್ತದ. ನಿಶ್ಚಿಂತೆಯಿಂದಿದ್ರೆ ಗಟ್ಮುಟ್ಟಿಯ ಗುಂಡು ಕಲ್ಲು ಹಾಗಿರ್ತಾರೆ. ಹಾಗಿದ್ದ ಅವನು. ಸಂಪಾದನೆ ಇಲ್ಲ, ಗಳಿಕೆ ಇಲ್ಲ. ಬೀದಿಲ್ ಸಿಕ್ಕ ಭಕ್ತರು ಕೊಟ್ಟ ಆಹಾರ ಪುಷ್ಟವಾಗಿ ಬೆಳೆದಿದ್ದ ಅವನು. ಅವನನ್ನು ಎಳ್ಕೊಂಡು ಬಂದ್ರು. ನಮ್ ರಾಜ ಬಂದ್ಯಾನ, ಅವನ್ ಪಲ್ಲಕ್ಕಿಗೊಂದು ಮಂದಿ ಕಡಿಮೆ ಇದ್ದ, ನೀನೇ ಹೊರೋ. ಅವನು ಆಲೋಚನೆ ಮಾಡ್ತಾನೆ, ಇವನು ಯಾರು ರಾಜ? ಇವನು ಇಕ್ಷುಮತಿ ನದಿಯ ತಟದ ರಾಜ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹಿಂದಿನ ಜನ್ಮ ಅಲ್ಲ, ಆದ್ರೆ ಹಿಂದಿನ ಜನ್ಮದಲ್ಲಿ ನವದ್ವೀಪಗಳಿಗೆ ರಾಜ ಈ ಭರತ. ಇವತ್ತು ದೇವರು ನನ್ನನ್ನು ಈ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನ್ನು. ಯಾರಿಗೆ ಯಾವಾಗ ರಾಜನನ್ನು ಮಾಡಬೇಕು, ಯಾವಾಗ ಯಾರನ್ನ ಆಳನ್ನ ಮಾಡಬೇಕು, ಅದೆಲ್ಲ ಅವನ ಸಂಕಲ್ಪಕ್ಕೆ ಸೇರಿದ್ದು. ಈ ಸಂಕಲ್ಪದಲ್ಲಿ ಬರ್ತಾನೆ, ಇಲ್ಲಪ್ಪ ನೀನ್ ಪಲ್ಲಕ್ಕಿ ಹೊತ್ಕೊಳ್ಬೇಕು, ನನಗೆ ಹೊತ್ಕೊಳ್ಲಿಕ್ಕೆ ಬರಲ್ಲ ಅಂತಾನೆ. ಯಾಕೆ ಅಂದ್ರೆ ಹೊರಸ್ಕೊಂಡು ಗೊತ್ತು, ಅಂದ್ರೆ ರಾಜನಾಗಿ ಹೊತ್ಕೊಂಡು ಗೊತ್ತೇ ಇಲ್ಲ, ಪ್ರಾಕ್ಟೀಸ್ ಇಲ್ಲ ಅಂತಾನೋ. ಅದ್ಹೆಂಗೆ ನಾವು ನಿಮ್ ಭುಜದ ಮೇಲೆ ಇಡ್ತೀವಿ, ಹೊತ್ಕೊಂಡು ನಿನ್ ಮುಂದೆ ನಡಿ. ಆಯ್ತು ಅಂತಾರೆ. ಭುಜದ ಮೇಲೆ ಇಡ್ತಾರೆ, ನಡಿ ಅಂತಾರೆ. ಎಲ್ಲಾರು ಕರೆಕ್ಟ್ ಆಗಿ ನಡೆದ್ರೆ ಇವನು ಎಕ್ಕ ಸಕ್ಕ ಕಂಡಲ್ಲಿ ಕಾಲಿಡ್ತಾನೆ, ಹಿಂಗಿಡ್ತಾನೆ. ಯಾವ ಬ್ರೇಕ್ ಡ್ಯಾನ್ಸು ಅಲ್ಲ, ಹಂಗ್ ನಡೀತಾನ. ಆ ಪಲ್ಲಕ್ಕಿಯಲ್ಲಿ ಕುಳಿತವನು ಆಚೆ ಡಿಕ್ಕಿ ಹೊಡಿತಾನೆ. ಆ ಪಲ್ಲಕ್ಕಿ ಹಂಗಡಿಕ್ಕಿ ಹೊಡಿತೆ, ಹಿಂಗಡಿಕ್ಕಿ ಹೊಡೆಯುತ್ತೆ. ತಲೆಗೆಲ್ಲ ಗುಂಟಿ ಬಂದು ಅವನಿಗೆ. ನಾನ್ ರಾಜ ಇದ್ದೀನಿ, ಸರಿಯಾಗಿ ಹೊತ್ಕೊಂಡು ಹೋಗು. ಅದಕ್ಕೆ ಅವ್ರು ಹೇಳ್ತಾರೆ, ಕೆಳಗಡೆ ಇದ್ದವರು, ನಾವು 3 ಮಂದಿ ಸರಿ ಇದ್ದೀವಿ, ಇದೊಂದು ಎಡವಟ್ಟು ಸಿಕ್ಕಾಕೊಂಡಿದೆ. ಇವನ್ ಮನ್ಸಲ್ಲಿ ಯೋಚನೆ ಮಾಡ್ತಾನೆ, ನಾನೊಬ್ಬ ಕರೆಕ್ಟ್ ಇದ್ದೀನಿ, ಇವ್ರು 3 ಎಡವಟ್ಟವ ಅಂತ. ನಾವು ಹಿಂಗೆ ಚರ್ಚೆ ನಡೆಯುತ್ತೆ. ಅವನು ಯಾಕೆ ಹಂಗ್ ನಡೆದ? ಭಾಗವತ ಹೇಳುತ್ತೆ, ದಡ್ಬಡ್ ನಡಿಬಾರದಂತೆ. ದಾರಿಲೆಲ್ಲ ಇರುವೆಗಳಿರುತ್ತೆ, ಪ್ರಾಣಿ ಪಕ್ಷಿಗಳಿರುತ್ತೆ. ದೃಷ್ಟಿಪೂತಂ ನೆಸೇತ್ಪಾದಂ. 10 ಹೆಜ್ಜೆ ಕಣ್ಣಿನಿಂದ ಭೂಮಿಯನ್ನು ಶುದ್ಧಿ ಮಾಡಿ ಹೆಜ್ಜೆ ಇಡ್ರಿ. ನೋಡಿ, ಮಾನವೀಯ ಮೌಲ್ಯ ಭಾರತದಲ್ಲಿ ಹೇಳ್ತೇವೆ. ಕಾಲಿಟ್ರೆ ಇರುವೆ ಸತ್ತಿರಬಾರದಂತೆ, ಹಂಗ್ ಕಾಲಿಡ್ಬೇಕಂತ. ಮಹಾನುಭಾವ ಮೆಲ್ಲ ಕಾಲಿಟ್ಟಾನ ಅಂತ ಏನೋ ತನ್ನ ಹೆಂಡತಿಗೆ ಸ್ವೀಟ್ ಕಚ್ಕೊಂಡು ಹೋಗ್ತಿರುತ್ತೆ. ನೀವು ಬಂದು ಹಿಂಗೆ ಕಾಲಿಟ್ರೆ ಯಾರೋ ಘಟೋತ್ಕಚ ಬಂದ್ಯಾ ನಮ್ಮ ಊರಿಗೆ ಅನ್ನುತ್ತದೆ. ಬಂದು ಅವನು ಮಂಗಳಾತ್ಮ ಆಗ್ಬೇಕು. ಅದಕ್ಕೆ ದಡ್ಬಡ್ ನಡಿಬಾರದು, ಮೆಲ್ಲ ನಡಿಬೇಕು. ಪ್ರಾಣಿ ಪಕ್ಷಿಗಳ ಸಾಯಬಾರದು. ಅನಿವಾರ್ಯ ಮುಳ್ಳಿದ್ದಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ಕಾಲಲ್ಲಿ ನಡಿರಿ. ಯಾಕೆಂದ್ರೆ ಪ್ರಾಣಿ ಪಕ್ಷಿ ಸಾಯ್ತವೆ, ಆ ಬೂಟು ಚಪ್ಪಲಿಗೆ ಎನ್ನುತ್ತೆ ಭಾಗವತ.
ಎಂಥ ಮಾನವೀಯ ಮೌಲ್ಯ. ದಾರಿ ನೋಡ್ಕೊಂಡು ಹೋಗ್ತಾ ಇದ್ದ, ಯಾವುದೋ ಇರುವೆ ಬಂತು ಅಂದ್ರೆ ಠಂಗ್ ಅಂತ ಜಿಗಿತಿದ್ದ. ಜಿಗಿದ್ರೆ ಅವನಿಗೆ ಗುಂಟಿ ಬರ್ತಿತ್ತು ತಲೆಯಲ್ಲಿ. ಆಲೋಚನೆ ಮಾಡಿದ ಭರತ, ನಾನು ಕಾಲಿಟ್ರೆ ಸತ್ತೇ ಹೋಗುತ್ತೆ, ನಾನು ಹಾರಿದ್ರೆ ಸ್ವಲ್ಪ ಏಟಾಗುತ್ತೆ, ಸ್ವಲ್ಪ ಗಾಯ ಆಗೋದು ಒಳ್ಳೇದಾ ಸತ್ತು ಹೋಗೋದು ಒಳ್ಳೇದಾ, ಸ್ವಲ್ಪ ಗಾಯ ಆಗೋದೇ ಒಳ್ಳೇದು ಅಂತ ಹಾರ್ತಿದ್ದ. ಇವನಿಗೆ ನಡಿಗೆ ಗೊತ್ತು, ಅವರಿಗೆ ನಡಿಗೆ ಗೊತ್ತಿಲ್ಲ. ನೋಡೋರ ದೃಷ್ಟಿಯಲ್ಲಿ ಇವನು ಸರಿ ನಡೀತಾ ಇಲ್ಲ, ಅವ್ರು ಸರಿ ನಡೀತಾ ಇದ್ದಾರೆ. ಕೊನೆಗೆ ಸಿಟ್ಟು ಬಂತು. ರಘುಗಣ ಹೇಳಿದ, ನನ್ನ ಕಾರಾಗೃಹದಲ್ಲಿ ನಿನ್ನನ್ನು ಬರೀ ಮೈಯಲ್ಲಿ ನಿಲ್ಲಿಸಿ ಚರ್ಮ ಸುಲಿತೀನಿ, ದಂಡದಲ್ಲಿ ಹೊಡಿತೇನೆ ಅಂತ ಹೇಳಿದ. ಅದಕ್ಕೆ ಇಲ್ಲಿ ತನಕ ಮಾತಾಡಿಲ್ಲ ಅವನು. ಜಡಭರತನಿಗೆ 40 ವರ್ಷ ಆಗಿದೆ, ಇಲ್ಲಿ ತನಕ ಅವನಿಗೆ ಮಾತಾಡ್ಲಿಕ್ಕೆ ಬರಲ್ಲ ಅನ್ಕೊಂಡಿದ್ದಾರೆ. ಈಗ ಬಾಯಿ ತೆಗಿತಾನ ಅವನು ಹೇಳ್ತಾನೆ, ನೋಡಪ್ಪ, ಅವನ ಯೋಗ್ಯತೆ ಇತ್ತು. ಯಾರಿಗೆ? ರಘುಗಣನಿಗೆ ಯೋಗ್ಯತೆ ಇತ್ತು. ನಾನು ಮೊನ್ನೆನೇ ಹೇಳಿದೆ, ನಮಗೆ ಯೋಗ್ಯತೆ ಇದ್ರೆ ನಮ್ಮನ್ನು ಉದ್ಧಾರ ಮಾಡುವ ಗುರುಗಳು ನಮ್ಮನ್ನು ಹುಡುಕೊಂಡು ಬರ್ತಾರೆ. ರಘುಗಣನ ಹುಡುಕೊಂಡು ಜಡಭರತರು ಬಂದ್ರು. ಅವ್ರು ಹೇಳ್ತಾರೆ, ನೋಡಪ್ಪ, ನೀನೊಬ್ಬ ಯೋಗ್ಯ ಜೀವಿ ಇದ್ದಿ, ನಾನು 4 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ನೀನ್ ರಾಜ ಅಂತ ಹೇಳ್ಕೊಳ್ತಾ ಇದ್ದೀನಿ, ನೀನ್ ಹೆಂಗ್ ರಾಜ ಆಗ್ತಿ? ಭೂಕಂಪ ಆದ್ರೆ ನೀನ್ ನೆಲಕ್ಕೆ ಬೀಳ್ತಿ, ಭೂಮಿ ಅಳ್ಳಾಡಿದ್ರೆ ಕೆಳಗೆ ಬೀಳ್ತೀವಿ ನಾವು. ಭೂಮಿ ಮೇಲೆ ನಾವು ನಿಂತೀವಿ. ನನ್ನ ಸೊಂಟದ ಮೇಲೆ ನನ್ನ ಭುಜದ ಮೇಲೆ ಈ ಪಲ್ಲಕ್ಕಿ ಬಡಿ, ಅದರ ಮೇಲೆ ಒಂದು ಹಲಿಗೆ, ಅದರ ಮೇಲೆ ನೀನಿದೆ. ಹಲಿಗೆ ತುಂಡಾದ್ರೂ ಕೆಳಗೆ ಬೀಳ್ತಿ, ಬಡಿ ಕೆಳಗೆ ಬಿದ್ರು ಕೆಳಗೆ ಬೀಳ್ತಿ, ನನ್ನ ಸೊಂಟ ಜಾರಿದ್ರು ಕೆಳಗೆ ಬೀಳ್ತಿ, ನನ್ನ ಕಾಲ್ ಸ್ಲಿಪ್ ಆದ್ರೂ ಕೆಳಗೆ ಬೀಳ್ತಿ, ಭೂಮಿ ಅಳ್ಳಾಡಿದ್ರು ಕೆಳಗೆ ಬೀಳ್ತಿ. ನೀನ್ ರಾಜ ಆಗಿದ್ ಯಾವಾಗ ಅಂತ ಕೇಳ್ತಾನೆ. ಅವನ್ ತಲೆ ಕೆಟ್ಟೋಗುತ್ತೆ. ಅಯ್ಯೋ, ಈ ತರ ಸೆಂಟೆನ್ಸ್, ಈ ತರ ಪ್ರಶ್ನೆ ಯಾರೋ ಕೇಳಿಲ್ಲಲ್ಲ ಅನ್ಸುತ್ತೋ ಅವನಿಗೆ. ಅವಾಗ ಅರ್ಥ ಆಗುತ್ತೆ, ಇವನೊಬ್ಬ ವೇದಾಂತಿ. ಕಸ್ತಂ ನಿಗೂಢಶ್ಚರಸಿ, ನೀನು ಯಾರೋ ಅಂತರಂಗದಲ್ಲಿ ಒಬ್ಬ ವೇದಾಂತಿ ಇದೆ, ಯಾರು ನೀನು ಅಂತ ಕೇಳ್ತಾನೆ. ನಾನು ಯಾರು ಅಂತ ಗೊತ್ತಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ನಾನು ಅವನ ಶಿಷ್ಯ, ಆ ಸರ್ವೋತ್ತಮನಾದ ಭಗವಂತನ ಬಂಟ. ಅವನು ಈಶ, ನಾನು ದಾಸ ಅಂತಾನೆ. ಇದನ್ನೇ ದಾಸರು ಹೇಳ್ತಾರೆ, ರಂಗ ನಿನ್ನೆಂಜಲ ಅಂಗೈಯಲ್ಲಿ ಉಂಡು ರಾಜಾಂಗಣ ನುಡುಗುವ ಬಡವನಾನಲ್ಲದೆ ಮತ್ತವನಲ್ಲೋ ಮುರಾರಿ. ದೇವರೇ, ನನಗೆ ಅಹಂಕಾರ ಇಲ್ಲ. ನೀನ್ ಕಟ್ಟಿದ ರಾಜಮಂದಿರದಲ್ಲಿ ಕಸ ಹುಡುಗಿ. ನಿನ್ನೆ ಒಳ್ಳೆ ದೃಶ್ಯ ನೋಡಿದೆ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಮಾಯಕ್ಕನ್ ಜಾಗಕ್ಕೆ ರಾತ್ರಿ 11 ಗಂಟೆಗೆ ಹೋದ್ರೆ ಇಡೀ ದೇವಸ್ಥಾನ 8 ದಿನಕ್ಕೊಮ್ಮೆ ಮೇಲ್ಗಡೆ ಇಡೀ ಮಂದಿರವನ್ನ 10 ಜನ ಭೃತ್ಯರು ತೊಳಿತಾ ಇದ್ರು. ಇದು ನಮ್ಮ ಕೆಲಸ, ದೇವರ ಸೇವೆ ಮಾಡೋದು ಕೆಲಸ. ರಾತ್ರಿ 11 ಗಂಟೆ ತನಕ ಮಾಯಕ್ಕನ್ ಸೇವೆ ಮಾಡುವ ಪುಣ್ಯಾತ್ಮರನ್ನು ಇಲ್ಲಿ ನೋಡಿದೆ ನಾನು. ಅಷ್ಟು ಧನ್ಯತೆ ಆಯ್ತು ನನ್ನ ಮನಸ್ಸಿಗೆ. ದೇವರು ಕೊಟ್ಟ ಪ್ರಸಾದ, ಮಾಯಕ್ಕ ಕೊಟ್ಟ ಪ್ರಸಾದ ಅಂತ ಅವಳ ಅಂಗಣ ಹುಡುಗಿ, ಅವಳ ಎಂಜಲ ತಿಂದು ನಿನ್ನ ಸೇವೆ ಮಾಡ್ಕೊಂಡು ಕಾಲ ಕಳಿತೀವಿ ಅನ್ನೋದು ಸಜ್ಜನರ ಲಕ್ಷಣ. ನಾನೇ ದೇವರು, ನಾನೇ ಮಾಯಕ್ಕ, ನಾನೇ ವಿಷ್ಣು ಅಂತ ಹೇಳೋದು ದುರ್ಜನರ ಲಕ್ಷಣ. ಭಾಗವತ ಹೇಳುತ್ತೆ, ನೀನು ಎಂಜಲ ತಿಂದು ನಿನ್ನ ಅಂಗಣ ಹುಡುಗುವ ಭಾಗ್ಯವಂತ ನಾನಾಗಬೇಕು ದೇವರೇ. ಇದು ನಮ್ಮ ಭಾವ ಇರಬೇಕು. ರಘುಗಣ ಜಗತ್ತಿಗೆಲ್ಲ ರಾಜಾದಿರಾಜ ಅವನೊಬ್ಬನೇ ಇದ್ದಾನೆ. ಅದು ವೇದ ಮಂತ್ರ ಹೇಳುತ್ತೆ, ರಾಜಾದಿರಾಜಾಯ ಅಂತ. ಇನ್ಯಾರು ರಾಜಾದಿರಾಜರಿಲ್ಲ, ಎಲ್ಲ ಹೊರಟೋಗಿದ್ದಾರೆ, ಯಾವ ರಾಜರು ಇಲ್ಲ. ಶಾಶ್ವತವಾಗಿ ದೇಶ ಆಳುವ ರಾಜ ಸರ್ವೋತ್ತಮನಾದ ಶ್ರೀಕೃಷ್ಣ. ಅವನ್ ಬಿಟ್ಟು ಇನ್ಯಾರೂ ರಾಜರಿಲ್ಲ. ನಾವೆಲ್ಲ ದಾಸರು, ಅವನೊಬ್ಬ ಈಶ, ಅವನು ಕಲ್ಪವೃಕ್ಷ, ಅದರ ನೆರಳಿನಲ್ಲಿ ಬದುಕುವ ಅವನ ಭಕ್ತರ ನಾವು. ಈ ಎಚ್ಚರ ಪಡೆದ ಮೇಲೆ ರಘುಗಣನಿಗೆ ಅನಿಸುತ್ತೆ, ನನ್ನ ಬದುಕಿನ ಗುರಿ ನೀನು. ಪ್ರತಿದಿನ ಭಾಗವತ ಕಥೆ ಕೇಳಲಿಕ್ಕೆ ಹೋಗ್ತಿದ್ದಂತೆ. ಆ ಕಥೆ ಕೇಳಲಿಕ್ಕೆ ಹೋದ ನಡುವೆ ದೇವರು ಕೊಟ್ಟ ವರ, ನಿನ್ನಂಥ ಗುರು. ತುಂಬಾ ಸಂತೋಷ ಆಗುತ್ತದೆ. ಅವನನ್ನೇ ಗುರುವನ್ನಾಗಿ ನಂಬಿ ಪ್ರತಿದಿನ ಹರೇ ರಾಮ ಹರೇ ಕೃಷ್ಣ ಅಂತ ಜಪ ಮಾಡಿ ಮೋಕ್ಷ ಹರಿನಾಮ ಸ್ಮರಣೆಯ ಮಹಿಮೆಯಿಂದ ಮೋಕ್ಷದ ಮಾರ್ಗ ಕಂಡುಕೊಳ್ತಾನೆ, ಶಾಶ್ವತ ಸುಖವನ್ನು ಕಂಡುಕೊಳ್ತಾನೆ ಎನ್ನುವ ಕಥೆ ಇದೆ. ಅದರಲ್ಲಿಯೂ ನಮ್ಮ ಈ ಪುಣ್ಯ ಭೂಮಿ ಭಾರತ ದೇಶ. ಅನೇಕ ದೇಶಗಳಿದ್ದಾವೆ, 140 ದೇಶಗಳು. ಯಾವ ದೇಶದಲ್ಲಿರುವ ಇಲ್ಲದಿರುವ ಪುಣ್ಯ ಈ ಭಾರತ ಭೂಮಿಯಲ್ಲಿದೆ. ಭಾಗವತ ಹೇಳುತ್ತೆ, ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರಃ. ಕಲ್ಪಗಳ ಕಾಲ ಇತರ ದೇಶಗಳಲ್ಲಿ ಹುಟ್ಟ್ರಿ ಸಾರಿ ಏನೂ ಪುಣ್ಯ ಇಲ್ಲ ನಿಮಗೆ. ಆದರೆ ಒಂದು ಜನ್ಮದಲ್ಲಿ ಒಂದು ಕ್ಷಣ ಕಾಲ ಕೃಷ್ಣ ಗೋವಿಂದ ನಾರಾಯಣ ಅಂತ ನೀವು ಪ್ರಾಣ ಬಿಟ್ರೆ ಶಾಶ್ವತವಾದ ಸುಖವನ್ನು ಕೊಡುವ ದೊಡ್ಡ ಪುಣ್ಯದ ಫ್ಯಾಕ್ಟರಿ ಇರುವ ದೇಶ ಯಾವುದು ಅಂದ್ರೆ ನಮ್ಮ ಪುಣ್ಯ ಭೂಮಿಯಾದ ಭಾರತ ದೇಶ ಮಾತ್ರ. ಭಾಗವತ ಇನ್ನು ಯಾವ ದೇಶಕ್ಕೂ ಈ ಶಕ್ತಿ ಇಲ್ಲ.
ಎಂಥ ಶಕ್ತಿ ರೀ. ಮಣ್ಣು ಮಣ್ಣು ಚಂದನ, ತಲೆಗೆ ಹಚ್ಚುವ ಚಂದನ. ಮಕ್ಕಳೆಲ್ಲ ಶ್ರೀರಾಮಚಂದ್ರ, ಹೆಣ್ಮಕ್ಕಳೆಲ್ಲ ಸೀತೆಯ ಚಾರಿತ್ರ್ಯ. ಯಾವ ದೇಶದಲ್ಲಿ ನೋಡ್ತೀರಿ ಇಂತಹ ಒಟ್ಟಾಗಿ ಹೀಗೆ ಹರಿನಾಮ ಭಜನೆ ಮಾಡುವ ಪುಣ್ಯವಂತಿಕೆ ಇರುವುದು ಭಾರತ ದೇಶದಲ್ಲಿ ಮಾತ್ರ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಅಂತ, ಇವತ್ತೇನು ಅಯೋಧ್ಯ ರಾಮ ಮಂದಿರ ಇದೆ, ಅಲ್ಲಿ ಬಾಲರಾಮನನ್ನ ಮೊದಲು ಪ್ರತಿಷ್ಠೆ ಮಾಡಿದ ಕರ್ನಾಟಕದ ಸಂತ ಪೇಜಾವರ ಸ್ವಾಮಿಗಳು ವಿಶ್ವೇಶ ತೀರ್ಥರು. ಅವರು ನಮ್ಮ ಗುರುಗಳು. ಅವರೊಂದು ಕತೆ ಹೇಳ್ತಾ ಇದ್ರು ಬಂಧುಗಳೇ, ಒಂದು ಕತೆ ಹೇಳ್ತಾ ಇದ್ರು ಅವರು. ಮಹಾಭಾರತ ಯುದ್ಧದಲ್ಲಿ ಅವಾಗವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ನಂತೆ, ನೋಡಪ್ಪ ಅರ್ಜುನ, ನೀನು ಯುದ್ಧ ಸರಿ ಮಾಡ್ತಿಲ್ಲ, ತುಂಬಾ ನಿದ್ದೆ ಮಾಡ್ತಾ ಇದ್ದೀ, ಯುದ್ಧ ಸರಿ ಮಾಡ್ತಿಲ್ಲ. ಅರ್ಜುನ ಹೇಳ್ತಾನೆ, ಕೃಷ್ಣ, ನಾನು ಯುದ್ಧ ಮಾಡುವ ಕರಾಮತ್ತೆ ನಿಂಗೆ ತಿಳಿಯಂಗಿಲ್ಲ, ನನ್ನ ಶಕ್ತಿ ಸಾಮರ್ಥ್ಯಗಳೇ ನಿನಗೆ ಅರಿವಿಲ್ಲ. ನನ್ನ ಸಾಮರ್ಥ್ಯ ಏನೋ, ನನ್ನ ಬಾಹುಬಲ ಪರಾಕ್ರಮ ಏನೋ, ಮೂರ್ಲೋಕದ ಗಂಡುಗಲಿ, ಗಾಂಡೀವ ಧನುರ್ಧಾರಿ, ಎಂತೆಲ್ಲ ಕೀರ್ತಿಗಳಿದ್ದಾವೆ. ನಿವಾತ ಕವಚರನ ಸಂಹಾರ ಮಾಡಿದವನು, ಕಾಂಡವ ವನವನ್ನ ದಹಿಸಿದವನು, ನನ್ನ ಬಗ್ಗೆ ಸರಿಯಾಗಿ ಯುದ್ಧ ಮಾಡಲ್ಲ ಅಂತ ಹೇಳ್ತೀಯ. ಅದು ಕೃಷ್ಣ ಕೇಳಿದ, ಹೌದಪ್ಪ, ನೀನು ಯುದ್ಧ ಮಾಡಿದ್ರೆ ಆ ಮುದುಕ ಭೀಷ್ಮ ಇನ್ನೂ ಯಾಕೆ ಸತ್ತಿಲ್ಲ ಹೇಳು. ರಾತ್ರಿ ಬಂದು ಅರ್ಜುನನೇ ಕೇಳಿದಂತೆ, ಕೃಷ್ಣ, ಅವನನ್ನು ಸಾಯಿಸುವುದು ಹೆಂಗೆ, ತಡಿ ಹೇಳ್ತೀನಿ ಅನ್ನಂತೆ. ಒಬ್ಬ ಮುದುಕನನ್ನು ಸಾಯಿಸ್ಲಿಕ್ಕೆ ಆಗ್ತಿಲ್ಲ ನಿನಗೆ. ಮರುದಿನ ಬ್ಯಾಟ್ರಿ ಚಾರ್ಜ್ ಆಗಿ ಬಂದಂತೆ ಅರ್ಜುನ, ಇವತ್ತು ನೋಡು ಕೃಷ್ಣ, ನನ್ನ ಯುದ್ಧದ ಕರಾಮತ್ತು ನೋಡು. ಆಯ್ತಪ್ಪ, ನೋಡ್ತೇನೆ. ಕರ್ಣನಿಗೂ ಅರ್ಜುನನಿಗೂ ಭಯಂಕರ ಯುದ್ಧ. ಕರ್ಣ ಪರಶುರಾಮರ ಹತ್ರ ಪಾಠ ಕೇಳಿದವನು, ಅರ್ಜುನ ದ್ರೋಣಾಚಾರ್ಯ ಹತ್ರ ಪಾಠ ಕೇಳಿದವನು. ಅವರಿಬ್ಬರಿಗೆ ಬಿರುಸಿನ ಯುದ್ಧ ಆರಂಭ ಆಯಿತು. ಅರ್ಜುನ ಕರ್ಣನಿಗೆ ಬಾಣ ಪ್ರಯೋಗ ಮಾಡಿದ, ಕರ್ಣನ ರಥಕ್ಕೆ ಬಾಣ ಹೊಡೆದ. ಆ ಅರ್ಜುನನ ಬಾಣದ ರಭಸ ಎಷ್ಟಿತ್ತು ಅಂದ್ರೆ, ಕರ್ಣನ ರಥ 1 ಕಿಲೋಮೀಟರ್ ದೂರ ಹೋಗ್ಬಿಡ್ತಂತೆ ಬಾಣದ ಬಲದಿಂದ. ಎಂಥ ಶಕ್ತಿ! ಎಲ್ಲರೂ ಕ್ಲಾಪ್ಸ್ ಮಾಡಿದ್ರು, ಕೃಷ್ಣ ಸುಮ್ಮನೆ ನಿಂತ. ನೆಕ್ಸ್ಟ್ ಕರ್ಣ ಬಂದ, ತನ್ನ ವೇಗವಾಗಿ ರಥವನ್ನು ಓಡಿಸಿಕೊಂಡು ಬಂದು ಕರ್ಣ ಬಂದ. ಆ ಕರ್ಣ ಬಂದಾಗ ಅರ್ಜುನನನ್ನ ಸಾರಥ್ಯ ವಹಿಸಿದ ಕೃಷ್ಣ ಗಟ್ಟಿಯಾಗಿ ರಥ ಹಿಡ್ಕೊಂಡು ನಿಂತಿದ್ದಾನೆ. ಏನಾಯ್ತು ಅವ್ರಿಗೆ? ಕೂತ್ಕೊಡ್ರಿ, ಏನಾಗಿಲ್ಲ, ಕೂತ್ಕೊಡ್ರಿ ಹೆಣ್ಮಕ್ಳು ದಯವಿಟ್ಟು. ಅವಾಗ ಹರಿನಾಮ ಹೇಳಿ ಅಂದ್ರೆ ಹೇಳಿಲ್ಲಲ್ಲ, ಎದ್ದು ನರ್ತನ ಮಾಡಲಿಲ್ಲ. ಈಗ ಏನೋ ಬಂತು, ಎಲ್ಲ ನರ್ತನ ಮಾಡ್ತಾರೆ. ಎಲ್ಲ ಹೇಳಿ, ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ಹೇಳಿಲ್ಲ ಅಂದ್ರೆ ಹಿಂಗೆ ಎಬ್ಬಿಸ್ತಾನೆ ನೋಡ್ರಿ ದೇವ್. ಕೂಡ್ರಿ, ಎಲ್ಲ ಕೂಡ್ರಿ, ಏನಾಗಿಲ್ಲ, ಕೂಡ್ರಿ. ಭಾಗವತದಲ್ಲಿ ಏನೋ ಬರಲ್ಲ ಬಿಡ್ರಿ, ಏನು ಆಪತ್ತು ಬರಂಗಿಲ್ಲ. ಮಾತಾಡ್ಬಿಡ್ರಿ ಯಾರು. ಕೊಡ್ರಮ್ಮ, ಕೂತ್ಕೊಡ್ರಿ, ಕೂತ್ಕೊಡ್ರಿ. ಆ ಕರ್ಣ ತನ್ನ ಬಲ ಎಲ್ಲ ಹಾಕಿ ಅರ್ಜುನದ ರಥಕ್ಕೆ ಹೊಡೆದನಂತೆ. ಅರ್ಜುನ ರಥಕ್ಕೆ ಹೊಡೆದಾಗ 1 ಕಿಲೋಮೀಟರ್ ದೂರ ಹೋಯ್ತು ಕರ್ಣನ ರಥ. ಆದ್ರೆ ಕರ್ಣ ರಥಕ್ಕೆ ಬಾಣ ಹೊಡೆದ್ರೆ, ಅರ್ಜುನನ ರಥಕ್ಕೆ ಬಾಣ ಹೊಡೆದ್ರೆ 1 ಇಂಚ್ ಹಿಂದೆ ಸರಿತಂತೆ. ಕೃಷ್ಣ ಕೈ ಕಟ್ಟಿ ನಿಂತವನು ಜೋರ ಕ್ಲಾಪ್ಸ್ ಮಾಡಿದಂತೆ. ಎಲ್ಲ ಸುಮ್ಮನೆ ಇದ್ರು, ಕೃಷ್ಣ ಕ್ಲಾಪ್ಸ್ ಮಾಡಿದ. ಅವಾಗ ನೀವು ಮಾಡಿದ್ರಿ, ಯಾಕೇನು ಗೊತ್ತಿಲ್ಲ ನಿಮಗೆ. ಆವಾಗ ಅರ್ಜುನ ಕೇಳ್ತಾನೆ, ಕೃಷ್ಣ, ನನಗೆ ತಿಳಿಯೋಲ್ದಾಗಿದೆ ನಿನ್ನ ಮಹಿಮೆ. ನಾನು 1 ಕಿಲೋಮೀಟರ್ ಒಂದು ರಥ ಎರ್ಚೀನಿ ಹಿಂದೆ, ನೀನು ಕ್ಲಾಪ್ಸ್ ಮಾಡಲಿಲ್ಲ. ಕರ್ಣ ನಂದು ರಥ 1 ಇಂಚ್ ಹಿಂದೆ ತಳ್ಳಿದ್ರೆ ಕ್ಲಾಪ್ಸ್ ಮಾಡ್ತಿ. ನೀನು ಪರಪಕ್ಷಪಾತಿ ಇದ್ದಿ, ಸ್ವಪಕ್ಷಕ್ಕೆ ವಿರೋಧಿ ಇದ್ದಿ ನೀನು. ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ಚಪ್ಪಾಳೆ ತಟ್ಟಬೇಕಾಗಿತ್ತು, ಯಾಕೆ ಸುಮ್ಮನೆ ನಿಂತಿದ್ದೆ ಗೊತ್ತಾಗ್ಲಿಲ್ಲ ಅಂತಾನೆ. ಅರ್ಜುನ ಕೇಳ್ತಾನೆ, ನಾನ್ಯಾಕೆ ತಟ್ಟಬೇಕು? ನೋಡು, ಕರ್ಣನ ರಥ ಸಾಮಾನ್ಯ ಕಟ್ಟಿಗೆ ರಥ. ಆದ್ರೆ ನೀನು 1 ಕಿಲೋಮೀಟರ್ ಅಲ್ಲ, 5 ಕಿಲೋಮೀಟರ್ ಹಿಂದೆ ತಳ್ಳಿದ್ರು ಅದೇನು ದೊಡ್ಡ ಸಂಗತಿ ಅಲ್ಲ. ಆದ್ರೆ ಈ ನಾನು ನಿಂತಿರುವ ರಥ 14 ಲೋಕಗಳನ್ನ ಧರಿಸಿರುವ ಕೃಷ್ಣ ನಿಂತಿರುವ ರಥ, ಭೂಮಿಯ ಭಾರವುಳ್ಳಂತಹ ರಥ, ಬಂಗಾರದ ರಥ. ಗಾಂಡೀವ ಧನುಸೆ ಭೂಮಿಯಷ್ಟು ಭಾರ ಇದೆ. ಇಂದ್ರನ ಅವತಾರನಾದ ನೀನಿದ್ದಿ, ಭೂಮಿಯ ಭಾರದ ಗಾಂಡೀವ ಧನುಸ್ಸಿದೆ, ರಥ ಇದೆ. 14 ಲೋಕಗಳನ್ನು ಧರಿಸಿದ ವಿಷ್ಣುವಿನ ರೂಪಿಯಾದ ಕೃಷ್ಣನಾಗಿ ನಾನು ನಿಂತಿದ್ದೇನೆ.
ಇಂಥ ರಥ ಅಳ್ಳಾಡಿಸಿದ್ರು ಚಪ್ಪಾಳೆ ತಟ್ಟಬೇಕಾಗಿತ್ತು. 1 ಇಂಚು ಹಿಂದೆ ತಳ್ಳ್ಯಾನ ಚಪ್ಪಾಳೆ ತಟ್ಟು, ಅವಾಗ ಅರ್ಜುನನು ಚಪ್ಪಾಳೆ ತಟ್ಟಿದ್ನಂತೆ. ನಮ್ಮ ಗುರುಗಳು ಈ ಕಥೆ ಹೇಳ್ತಾ ಇದ್ರು. ಯಾಕೆ ಗೊತ್ತಾ? ಬೇರೆ ದೇಶಗಳಲ್ಲಿ, ಬೇರೆ ಯುಗಗಳಲ್ಲಿ ನೀವು ಎಷ್ಟೇ ಕೃಷ್ಣ ರಾಮ ಅಂತ ಜಪ ಮಾಡಿದ್ರು ಅದು ಅರ್ಜುನ ಕರ್ಣದ ರಥವನ್ನು ಹಿಂದೆ ತಳ್ಳಿದ ಹಾಗೆ ಅದಕ್ಕೆ ಮಹತ್ವ ಇಲ್ಲ. ಈ ಪುಣ್ಯ ಭೂಮಿಯಾದ ಭಾರತ ದೇಶದಲ್ಲಿ ಇವತ್ತು ಜಗತ್ತಿನಾದ್ಯಂತ ಕೃಷ್ಣ ಮಂತ್ರವನ್ನು ಉಪದೇಶ ಮಾಡಿದ ಪುಣ್ಯ ಭೂಮಿ ನಮ್ಮ ಭಾರತ ದೇಶ ಇದೆ. ಇಂಥ ಪುಣ್ಯ ಭೂಮಿಯಾದ ಭಾರತ ದೇಶದಲ್ಲಿ ದಿನಕ್ಕೆ 1 ಬಾರಿ ಕೃಷ್ಣ ರಾಮ ಅಂತ ನೀವು ಜಪ ಮಾಡಿದ್ರು ಅದು ಕರ್ಣ ಅರ್ಜುನ ರಥವನ್ನು ಹಿಂದೆ ತಳ್ಳಿದಷ್ಟು ಪುಣ್ಯ ಇದೆ, ಎಚ್ಚರ ಇರಲಿ ಅಂತ ಹೇಳ್ತಾ ಇದ್ರು ನಮ್ಮ ಗುರುಗಳು. ಅಷ್ಟು ಮಹತ್ವ ಇದೆ. ಅದಕ್ಕೆ ಬೇರೆ ಕಡೆ ಕಲ್ಪಗಳ ಕಾಲ ಬದುಕೋದು ದೊಡ್ಡ ಸ್ಥಿತಿ ಅಲ್ಲ. ಭಾರತ ದೇಶದಲ್ಲಿ ಕ್ಷಣಕಾಲ ಇದ್ದು ಕೃಷ್ಣ ಗೋವಿಂದ ನಾರಾಯಣ ಅಂದ್ರೆ ನಿಮ್ ಬದುಕು ಸಾರ್ಥಕ ಆಗುತ್ತೆ. ಒಂದು ಬಾರಿ ನಾರದರು ಕೇಳಿದ್ರಂತೆ ವಿಷ್ಣು ಹತ್ರ ಹೋಗಿ, ಕೃಷ್ಣನ ಬಳಿ ಹೋಗಿ, ಕೃಷ್ಣ, ಆ ಭೂಲೋಕದ ಮನುಷ್ಯರ ಕರೆದ್ರೆ ಓಡೋಡಿ ಹೋಗ್ತಿ, ಮತ್ಸ್ಯನಾಗಿ ಹೋಗ್ತಿ, ಕೂರ್ಮನಾಗಿ ಹೋಗ್ತಿ, ವರಾಹನಾಗಿ ಹೋಗ್ತಿ, ನರಸಿಂಹನಾಗಿ ಹೋಗ್ತಿ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ದಶಾವತಾರ ತಾಳ್ತೀಯ. ಭಕ್ತರು ಭೂಲೋಕದ ಮಂದಿ ಕರೆದ್ರೆ ಓಡೋಗ್ತಿ. ಆದ್ರೆ ದೇವಲೋಕದ ನಾರದರು 24 ಗಂಟೆ ಕೃಷ್ಣ ಗೋವಿಂದ ನಾರಾಯಣ, ನಾವು 24x7 ಅಲ್ಲ, 24x100 ಇಯರ್ ಯಾವಾಗ್ಲೂ ಜಪ ಮಾಡ್ತೀವಿ ಕೃಷ್ಣ ಕೃಷ್ಣ ಅಂತ. ನಮ್ಮ ಹತ್ತಿರ ಬರಲ್ಲ. ಅವ್ರು ಯಾರೋ ಭೂಲೋಕದಲ್ಲಿ ಬೆಳಿಗ್ಗೆ ಸ್ವಲ್ಪ ಕೃಷ್ಣ ಮಂತ್ರದ ಮಣಿ ತಿರುಗಿಸ್ತಾರೆ, ರಾತ್ರಿ ತಿರುಗಿಸ್ತಾರೆ. ಅವ್ರ ಮನೆಗೆ ಓಡೋಗ್ತಿ, ಭೂಲೋಕಕ್ಕೆ ಓಡೋಗ್ತಿ, ರಾಮಕೃಷ್ಣನಾಗಿ ಓಡೋಗ್ತಿ. ಇದು ಎನ್ನ ನ್ಯಾಯಮ ಅಂತ ಕೇಳಿದ್ರಂತೆ ನಾರದರು. ಇದು ಏನ್ ನ್ಯಾಯ? ದೇವತೆಗಳಿಗೆ ಮಾಡದೇ ಇರುವ ಅನುಗ್ರಹ ಭೂಲೋಕದ ಮಂದಿಗೆ ಮಾಡ್ತಾ ಇದೆಯಲ್ಲ, ಯಾಕೆ ಅಂತ ಹೊಟ್ಟೆ ಕಿಚ್ಚುಡ್ತಂತೆ ನಾರದರಿಗೆ. ಅದಕ್ಕೆ ಕೃಷ್ಣ ಹೇಳಿದನಂತೆ, ನಿಮ್ಗೆ ಉತ್ತರ ಬೇಕೇನೋ? ಹೌದು, ನಂಗೆ ಉತ್ತರ ಬೇಕೇ ಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಂದೊಂದು ಕೃಷ್ಣ ಮಂದಿರ ಇದೆ, ಇಲ್ಲಿ ನಿಮಗೊಂದು ದೀಪ ಕೊಡ್ತೇನೆ. ದೀಪ ತುಂಬ ಎಣ್ಣೆ ತುಂಬಿ ಒಂದು ದೀಪ ಹಚ್ಚಿ ನಾರದರ ತಲೆ ಮೇಲೆ ಇಟ್ಟನಂತ ಕೃಷ್ಣ. ಈ ದೇವಸ್ಥಾನಕ್ಕೆ 3 ರೌಂಡ್ ಬನ್ರಿ, ನಿಮ್ಗೆ ಉತ್ತರ ಕೊಡ್ತೇನೆ. ನಾರದರಿಗೆ ಭಕ್ತಿ ಇತ್ತು, ದೀಪ ಭಾರ ಕಡಿಮೆ ಇತ್ತು, ತಲೆ ಮೇಲೆ ಇಟ್ಕೊಂಡ್ರು. 3 ಪ್ರದಕ್ಷಿಣೆ ಹೊರಟರು. ಕೃಷ್ಣ ಹೇಳಿದ, ಒಂದು ಜಾಗ್ರತೆ ನಾರದರೆ, ಆ ದೀಪದಾಗಿರೋ ಎಣ್ಣೆ ಚೆಲ್ಲಿದ್ರೆ ದೀಪ ಶಾಂತ ಆಯ್ತು ಅಂದ್ರೆ ಉತ್ತರ ಸಿಗಂಗಿಲ್ಲ, ಮೊದಲೇ ಹೇಳಿನಿ. ನಿಧಾನ ಹೆಜ್ಜೆ ಇಟ್ರು. ಎಣ್ಣೆ ಚೆಲ್ಲಬಾರ್ದು, ದೀಪ ಆರಬಾರ್ದು, ಎಣ್ಣೆ ಚೆಲ್ಲಬಾರ್ದು, ದೀಪ ಆರಬಾರ್ದು. ಆ ಹೆಜ್ಜೆ ಪ್ರದಕ್ಷಿಣೆ ಮುಗಿಬೇಕಾದ್ರೆ 3 ತಾಸು ಹಿಡಿತಂತೆ. ಹಬ್ಬ ಅಂತ ಉಸಿರು ಬಿಟ್ರು. ದೀಪ ಆರಿಲ್ಲ, ಎಣ್ಣೆ ಚೆಲ್ಲಿಲ್ಲ. ಖುಷಿ ಆಯ್ತು. ವಿಷ್ಣುವಿನ ಬಳಿ ಬಂದು ಕೇಳ್ತಾರೆ, ಭೂಲೋಕದ ಮಂದಿಗೆ ಮಾಡುವ ಅನುಗ್ರಹ ದೇವಲೋಕದ ಮಂದಿಗೆ ಯಾಕೆ ಮಾಡಂಗಿಲ್ಲ? ಅದಕ್ಕೆ ಕೃಷ್ಣ ಹೇಳಿದನಂತೆ, ಈಗ 3 ಗಂಟೆ ನೀನು ತಲೆ ಮೇಲೆ ದೀಪ ಇಟ್ಟುಕೊಂಡು ಪ್ರದಕ್ಷಿಣೆ ಮಾಡಿದೆಯಲ್ಲ, ನನ್ನ ನಾಮಸ್ಮರಣೆ ಎಷ್ಟು ಬಾರಿ ಮಾಡಿದಿ ಅಂತ ಕೇಳಿದನಂತೆ ಕೃಷ್ಣ. ನಾರದರು ಹೇಳಿದ್ರಂತೆ, 1 ಬಾರಿಯೂ ಮಾಡಲಿಲ್ಲ. ಯಾಕೆ? ಆ ದೀಪ ಶಾಂತ ಆಗಬಾರ್ದು, ಎಣ್ಣೆ ಚೆಲ್ಲಬಾರ್ದು ಅನ್ನೋ ಏಕಾಗ್ರತೆಯಲ್ಲಿ ನಿನ್ನ ನಾಮ ಹಾರಿ ಹೋಯ್ತು, ನೆನಪಾಗ್ಲಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ನೋಡು, ನಿನಗೆ ತಲೆ ಮೇಲೆ 1 ದೀಪದ ಭಾರ, ಆ ಭೂಲೋಕದ ಮಂದಿಗೆ ಸಂಸಾರದ 1000 ಭಾರ. ಅದರ ನಡುವೆಯೂ ಭಾಗವತ ಕೇಳಲಿಕ್ಕೆ ಬಂದಾರಲ್ಲ, ಅದಕ್ಕೆ ಅನುಗ್ರಹ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. 1000 ಕಷ್ಟಗಳ ನಡುವೆ 1 ಬಾರಿ ಕೃಷ್ಣ ಎಂದರೆ ಸಾಲದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ನಮ್ಮ ಬದುಕಿನ ಮೌಲ್ಯವನ್ನು ತುಂಬುವ ಕನಕದಾಸರು, ಪುರಂದರದಾಸರು ಎಂತೆಂಥ ದಾಸಶ್ರೇಷ್ಠರ್ರಿ. ಈ ಮಣ್ಣಿನಲ್ಲಿ ಕೊಟ್ಟ ಗುಣ ಅನೇಕ ಸಾಹಿತ್ಯಗಳಿದೆ. ದಾಸ ಸಾಹಿತ್ಯ ನಮ್ಮ ಕರ್ನಾಟಕದ ಮಂತ್ರ, ಅದು ಕರ್ನಾಟಕದ ಮಂತ್ರ ಹರಿದಾಸ ಸಾಹಿತ್ಯ. ಎಂತೆಂಥ ಚೈತನ್ಯದ ಮಾತುಗಳನ್ನಾಡಿದ್ದಾರೆ. ಈ ಎಚ್ಚರದಲ್ಲಿ ರಘುಗಣನ ಬದುಕು ಮಂಗಳಮಯ ಆಯಿತು. ಜಡಭರತ ದೇಶ ಆಳಿದ ರಾಜ ತನ್ನ ಪ್ರಜೆಗಳಿಗೆಲ್ಲ ಹರಿಭಕ್ತಿಯನ್ನು ಉಪದೇಶ ಮಾಡಿ ಅವನ ಬದುಕಿನ ಮೌಲ್ಯವನ್ನು ಕಂಡುಕೊಂಡ. ನೀವು ಅಕ್ಕಪಕ್ಕದ ಮಂದಿಗೆ ಏನಾದರೂ ಒಳ್ಳೇದು ಹೇಳಬೇಕು ಅಂದ್ರೆ ಕೃಷ್ಣ ಅನ್ರಿ ಅಂತ ಹೇಳಿಕೊಡ್ರಿ, ರಾಮಕೃಷ್ಣರ ಮಂತ್ರ ಜಪ ಮಾಡಿ ಅಂತ ಹೇಳಿಕೊಡ್ರಿ. ಇದು ರಾಮನ ನಾಡು, ಇದು ಕೃಷ್ಣನ ನಾಡು, ಹರಿದಾಸರ ನಾಡು. ಅವರ ನಾಡಿನಲ್ಲಿ ನಾವು ಹುಟ್ಟಿದ್ದು ನಮ್ಮ ಬದುಕಿನ ಪುಣ್ಯ. ಬೇರೆ ಬೇರೆ ದೇಶದಲ್ಲಿ ಹುಟ್ಟಿದವರಿಗೆ ಎಷ್ಟೋ ಜನಕ್ಕೆ ಬಾಯಲ್ಲಿ ಕೃಷ್ಣ ಅನ್ನಿ ಅಂದ್ರೆ ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟು ಕಷ್ಟಪಡಬೇಕು ಅವರು ಪ್ರೊನೌನ್ಸಿಯೇಷನ್ಗೆ. ಭಾರತೀಯರ ನಾಲಿಗೆ ತುಂಬಾ ಚೆನ್ನಾಗಿ ತಿರುಗುತ್ತೆ. ಯಾವ ನಾಮಗಳನ್ನು ಚೆನ್ನಾಗಿ ಹೇಳುವ ಶಕ್ತಿ ಇದೆ. ಅಂತಹ ಪುಣ್ಯಾತ್ಮರ ನಾವಾಗಬೇಕು ಅಂತ ಕರೆ ಕೊಡುತ್ತೆ ಭಾಗವತ. ಇಷ್ಟೆಲ್ಲ ಹೇಳಿದ್ರು ಮಾಡಲಿಲ್ಲ ಅಂದ್ರೆ ಭಯಂಕರವಾದ ಶಿಕ್ಷೆ ಇದೆ. ನರಜನ್ಮದ ಮೌಲ್ಯಗಳೇ ಭಗವತ್ ಸಂಕೀರ್ತನೆ. ಅದನ್ನು ಮಾಡಲಿಲ್ಲ ಅಂದ್ರೆ ಉಗ್ರವಾದ ನರಕ
ಇದೆ. ಎಷ್ಟು ನರಕ ಇದೆ ಅಂದ್ರೆ 84 ಲಕ್ಷ ಯೋನಿಗಳಿದ್ದ ಹಾಗೆ 84 ಕೋಟಿ ನರಕಗಳಿದ್ದಾವಂತೆ. ಸತ್ತ ಮೇಲೆ ದಕ್ಷಿಣ ದಿಕ್ಕಿಗೆ ಯಾರು ತಲೆನೇ ಹಾಕಂಗಿಲ್ಲ. ಯಾಕೆಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ನರಕ ಇದೆ. ಸಮಗ್ರ ನಮ್ಮ ಭಾರತ ದೇಶದಿಂದ 96,000 ಯೋಜನ ದೂರ ಹೋದ್ರೆ ಭಯಂಕರವಾದ ಯಮನಪುರಿ ಇದೆ, ನರಕ. ಭೂಲೋಕದಲ್ಲಿ ಯಾವ್ದ್ಯಾವ್ದು ಶಿಕ್ಷೆ ಇಲ್ಲ, ಅದಕ್ಕೆಲ್ಲ ಅಲ್ಲಿ ಶಿಕ್ಷೆ ಇದೆ. ಅಪ್ಪ ಅಮ್ಮನ ದ್ರೋಹ ಮಾಡಿದವರಿಗೆ ವೃದ್ಧಾಶ್ರಮಕ್ಕೆ ಮಕ್ಕಳು ಸೇರಿಸ್ತಾರೆ ಅಪ್ಪ ಅಮ್ಮನನ್ನ. ಅವರಿಗೆ ಕಾರಾಗೃಹ ಬಂಧನ ಇಲ್ಲ ಭೂಲೋಕದಲ್ಲಿ, ಯಾರು ಶಿಕ್ಷೆ ಕೊಡಲ್ಲ, ಜೈಲುವಾಸ ಇಲ್ಲ ಅವರಿಗೆ. ಆ ನರಕದಲ್ಲಿ ಮೊದಲನೇ ಶಿಕ್ಷೆ ಅದು. ಅಪ್ಪ ಅಮ್ಮನಿಗೆ ಅನ್ಯಾಯ ಮಾಡಿದ್ರಲ್ವಾ, ಭಯಂಕರವಾದ 10,000 ವರ್ಷದ ಕುದಿಯುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬೋಂಡ ಕರೀತಾರಂತೆ ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿದವರಿಗೆ. ಭೂಲೋಕದಲ್ಲಿ ಯಾವುದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಕಾನೂನಿನಲ್ಲಿ ಶಿಕ್ಷೆ ಇಲ್ಲ, ಅದಕ್ಕೆಲ್ಲ ಶಿಕ್ಷೆ ಇದೆ. ಕೋಟಿ ಕೋಟಿ ಜನ್ಮ ಆದ್ಮೇಲೆ ಮಾನವ ಜನ್ಮದಲ್ಲಿ ಹುಟ್ಟಿಸಿದ್ದೇನೆ, ಮಾನವೀಯ ಮೌಲ್ಯಗಳನ್ನು ಅರಿಲಿಲ್ಲ, ಹರಿನಾಮ ಸಂಕೀರ್ತನೆ ಮಾಡಲಿಲ್ಲ ಅಂತ ಭಯಂಕರವಾದ ನರಕ ಇದೆ. ಕ್ಷಾರಕರ್ದಮ ನರಕ. ಉಪ್ಪು ಹುಳಿ ಖಾರ ಮಿಕ್ಸ್ ಮಾಡಿ ಆ ಕೆಸರಿನಲ್ಲಿ ಮುಳುಗಿಸಿಡ್ತಾರಂತೆ. 10 ಕಲ್ಪ ಆದ್ರೂ ಹೊರಗೆ ಬರಂಗಿಲ್ಲ, ಪ್ರಾಣ ಹೋಗಂಗಿಲ್ಲ. ಹಿಂಗೆ ವರ್ಣನೆ ಮಾಡ್ತಾ ಹೋದ್ರೆ ಮೂರ್ಛೆ ಹೋಗುತ್ತಂತೆ. ಪುರಾಣದಲ್ಲಿ ನಮ್ಮ ಸೌಂಡ್ ಕೇಳ್ತಾ ಅರ್ಧ ಮೂರ್ಛೆ ಹೋಗಿರುತ್ತೆ, ಕೆಲವರಿಗೆ ಅರ್ಧ ನಿದ್ರೆ ಬಂದಿರುತ್ತೆ. ಇನ್ನು ನರಕದ ವರ್ಣನೆ ಮಾಡಿದ್ರೆ ಪೂರ್ಣ ಮೂರ್ಛೆ ಹೋಗುತ್ತೆ ಅಂತಾರೆ. ಹೆದರಿಕೆಯಲ್ಲಿ ಮೂರ್ಛೆ ಹೋಗುತ್ತಂತೆ, ಅಷ್ಟು ಭಯಾನಕವಾದ ನರಕಗಳಿದ್ದಾವೆ. ಇದೆಲ್ಲ ಯಾರಿಗೂ ಅಲ್ಲ, ಸತ್ ಮೇಲೆ ನಮಗೇ ಬರುತ್ತೆ. ಎಲ್ಲಿ ಹೋಗ್ತೀವಿ ಅಂತ ಯಾರಿಗಾದ್ರೂ ಗೊತ್ತದೇನು? ಸತ್ ಮೇಲೆ ಎಲ್ಲೆಲ್ಲೋ ಹೋಗ್ತೀವಿ. ನಾವು ಮಾಡಿದ ಕರ್ಮಗಳನ್ನೆಲ್ಲ ಅನುಭವಿಸಿ ತೊಳ್ಕೊಂಡು ಮತ್ತೆ ಇಲ್ಲಿಗೆ ಬರ್ತೀವಿ, ಭೂಲೋಕಕ್ಕೆ. ಪುಣ್ಯ ಇದ್ರೆ ಭಾರತಕ್ಕೆ ಬರ್ತೀವಿ, ಇಲ್ಲ ಅಂದ್ರೆ ಎಲ್ಲೆಲ್ಲೋ ಹುಟ್ಟಿಸ್ತಾನೆ ದೇವರು. ಹರಿನಾಮ ಇಲ್ಲದೆ ಇರುವ ಜಾಗಗಳಲ್ಲಿ ಹುಟ್ಟಿಸ್ತಾನೆ ನಮ್ಮನ್ನ, ನೀರಿಲ್ಲದೆ ಇರುವ ಪ್ರದೇಶಗಳಲ್ಲಿ ಹುಟ್ಟಿಸ್ತಾನೆ. ಭಯೋತ್ಪಾದಕ ಊರುಗಳಲ್ಲಿ 1 kg ಗೋಧಿ ಹಿಟ್ಟಿಗೆ 1,200 ರೂಪಾಯಿ ಕೊಡ್ತಾರೆ. ನೀವು ಗೋಧಿಯನ್ನ ಬೀದಿಲಿ ಹಾಕಿ ಮಾರಾಟ ಮಾಡ್ತೀರಿ. ಈ ಭಾಗ್ಯ ಯಾಕೆ? ಹರಿನಾಮ ಸಂಕೀರ್ತನೆ ಮಾಡುವ ಪುಣ್ಯ ಭೂಮಿ ನಮ್ಮ ಭಾರತ, ಅದಕ್ಕೆ ಸಮೃದ್ಧಿ ಇದೆ. ಈ ಎಚ್ಚರದಲ್ಲಿ ಬದುಕಬೇಕು ಅನ್ನುತ್ತೆ ಭಾಗವತ. ಈ ನರಕ ವರ್ಣನೆ ಮಾಡಿದ ತಕ್ಷಣ ಕೆಲವರಿಗೆ ಅಂಜಿಕೆ ಆಗುತ್ತೆ. ಅಯ್ಯೋ, ಹಾಗಾದ್ರೆ ಸತ್ತ ಮೇಲೆ ಎಲ್ಲರಿಗೂ ನರಕ ಆಗುತ್ತಾ? ಸಾಮೂಹಿಕ ನರಕ ಇದೆಯಾ? ಭಾಗವತ ಹೇಳುತ್ತೆ, 1000 ಅಪರಾಧ ಮಾಡಿರಿ, ಒಳಗಿಂದ ಪಶ್ಚಾತ್ತಾಪ ಪಟ್ಟು ಇನ್ಮೇಲೆ ನಾನು ಮಾಡಂಗಿಲ್ಲ ಅಂದ್ರೆ ನಿಮಗೆ ನರಕ ಆಗಂಗಿಲ್ಲ. ಒಂದೂರಿನಲ್ಲಿ ಅಜಾಮಿಳ ಅಂತಿದ್ದ, ಜಾತಿಯಿಂದ ಬ್ರಾಹ್ಮಣ, ಹಲ್ಕ ಕೆಲಸ ಮಾಡಿದ, ಕಟ್ಕೊಂಡು ಹೆಂಡ್ತಿನ ಬಿಟ್ಟ. ಯಾವುದೋ ನೀಚ ವರ್ಗದ ಕಾಡಿನಲ್ಲಿರುವ ಜನಾಂಗದ ಅತ್ಯಂತ ಕಳಪೆ ಮನಸ್ಸಿನ ಹೆಣ್ಣನ್ನ ಮದುವೆ ಆದ. ನೋಡ್ಲಿಕ್ಕೆ ಚಂದಿದ್ಲು ಒಂದು ಮದುವೆ ಆದ. ಅಂತರ್ಜಾತಿ ವಿವಾಹ ಅಪ್ರಾಮಾಣಿಕ ಭಾರತೀಯರಿಗೆ ತುಂಬಾ ತಪ್ಪಾಗುತ್ತೆ ಇದು. ಪುರಿ ಜಗನ್ನಾಥ ಕ್ಷೇತ್ರ, ರಥ ಕಟ್ಟುವ ವ್ಯಾಧರಿದ್ದಾರೆ, ಕುರುಬ ಜನಾಂಗದವರಿದ್ದಾರೆ. ಇತಿಹಾಸದಲ್ಲಿ ಇಲ್ಲಿ ತನಕ ಸಹಸ್ರಮಾನಗಳಾಯ್ತು ಪುರಿ ಜಗನ್ನಾಥದಲ್ಲಿ ರಥ ಕಟ್ಟುವ ಮಂದಿ ಅಂತರ್ಜಾತಿ ವಿವಾಹ ಮಾಡಿಕೊಂಡಿಲ್ಲ, ಬೇರೆ ಜನಾಂಗದವರು. ಎಂಥ ಮಹಿಮೆಗಳಿದೆ ಭಾರತ ದೇಶದಲ್ಲಿ. ಇಂಥ ಅನರ್ಥಗಳು ಉತ್ತಮ ಉತ್ತಮ ಜಾತಿಗಳಲ್ಲೇ ನಡೀತಾ ಇದೆ. ಜಾತಿ ಸಾಂಕರ್ಯ ಮಾಡಬೇಡಿ, ನಮ್ಮ ದೇಶ ಹಾಳಾಗುತ್ತೆ. ಅಜಾಮಿಳ ಆ ಕೆಲಸ ಮಾಡಿದ, ಜಾತಿ ಸಾಂಕರ್ಯ ಮಾಡಿದ. ಯಾವುದೋ ಒಂದು ಕನಿಷ್ಠ ನಿಕೃಷ್ಟ ಹೆಣ್ಣಿನ ಸಂಘ ಮಾಡಿದ, ಕಟ್ಕೊಂಡು ಹೆಂಡತಿ ಬಿಟ್ಟ, ಅಪ್ಪ ಅಮ್ಮನ್ ಬಿಟ್ಟ. ಅಪ್ಪ ಅಮ್ಮ ಅವನ ಹೆಸರಲ್ಲಿ ಸತ್ರು, ಒಬ್ಬರೇ ಮಗ ಇದ್ದ. ಕಟ್ಕೊಂಡು ಹೆಂಡತಿ ಸತ್ಲು, ಇವನೆಲ್ಲೋ ಕಾಡಿನ ಪಾಲಾದ. ಆ ಕೆಟ್ಟ ಹೆಣ್ಣಿನಲ್ಲಿ 10 ಮಕ್ಕಳನ್ನು ಪಡೆದ. ಆದ್ರೂ ಅವನು ಮೊದಲೆಲ್ಲ ವೇದಾಧ್ಯಯನ ಮಾಡಿದ್ದಂತೆ, ಒಂದಷ್ಟು ಗುರುಕುಲ ವಾಸ ಮಾಡಿದ. ಆ ಪುಣ್ಯದಿಂದ ರಾಮ, ಕೃಷ್ಣ, ಗೋವಿಂದ ಅಂತ ಹೆಸರಿಟ್ಟಿದ್ದ. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ನರಕಲೋಕದಲ್ಲಿ ಅವನು ಪಾಪದ ಪಟ್ಟಿ ಮಾಡಿದ್ರು ಚಿತ್ರಗುಪ್ತರು. ಯಮದೇವರು ಹೇಳಿದ್ರು, ಅವನ ನರಕ ಕೇಳ್ಕೊಂಡು ಬನ್ರಿ, ಅವನು ಮಾಡದೇ ಇರುವ ಪಾಪಗಳೇ ಇಲ್ಲ. ಆ ಯಮಕಿಂಕರರು ಪಾಶ ಹಿಡ್ಕೊಂಡು ಬಂದ್ರಂತ. ಭಯಂಕರ ಕಣ್ಣು ಅವ್ರದ್ದು, ಯಮಕಿಂಕರದ್ದು. ಕೆಂಡ ಕೆಂಪು ಕಾಯಿಸ್ದಂಗಿರುತ್ತೆ ಕಣ್ಣುಗಳು. ಅವ್ರ ಮೀಸೆ ಗಡ್ಡೆಗಳೆಲ್ಲ ಈಟಿ ಭರ್ಚಿಗಳ ಹತ್ತ ಹಾಗೆ ಇರುತ್ತೆ. ಇನ್ನೂ ವರ್ಣನೆ ಮಾಡಿದ್ರೆ ನಿಮ್ಗೆ ರಾತ್ರಿ ಕನ್ಸಲ್ ಬರ್ತಾರೆ, ಹೇಳಂಗಿಲ್ಲ. ಮತ್ ನಾಳೆ ಪುರಾಣಕ್ಕೆ ಬರಂಗಿಲ್ಲ, ಆಚಾರ್ಯ ಏನೇನೋ ಹೇಳ್ತಾರಂತ. ಭಯಂಕರ ದುಸ್ಸಹ ಯಮಕಿಂಕರ. ಪ್ರಾಣ ಹೋಗಬೇಕಾದ್ರೆ ಪಾಪ ಕೆಲಸ ಮಾಡಿದ್ರೆ ಆ ಯಮಕಿಂಕರ ದರ್ಶನ ಆಗಿ ಹಾಸಿಗೆ ಮೇಲೆ ಎಲ್ಲಾ ಮಾಡ್ಕೋತಾರಂತ. ಅಷ್ಟು ಭಯಂಕರ ಯಮಕಿಂಕರರು. 80 ವರ್ಷದ ಮುದುಕ ಆಗ್ಯಾನ, 10 ಮಂದಿ ಮಕ್ಕಳಿದ್ದಾರ. ಕೆಟ್ಟ ಕೆಲಸ ಮಾಡಿದಾನೆ, ಹೆಂಡ ಕುಡ್ದಿದ್ದಾನೆ, ಕೆಟ್ಟ ಸಂಘ ಮಾಡಿದಾನೆ, ದನದ ಮಾಂಸ ತಿಂದಿದ್ದಾನೆ.
ಅಂತಹ ಅಪ್ಪ ಅಮ್ಮನನ್ನು ಕೊಂದಿದ್ದಾನೆ, ಕಟ್ಟಿಕೊಂಡು ಹೆಂಡ್ತಿನ ಬಿಟ್ಟಿದ್ದಾನೆ. ಅವನು ಮಾಡದೇ ಇರುವ ಪಾಪಗಳೇ ಇಲ್ಲ. ಯಮಕಿಂಕರರು ಬಂದ್ರು ಪಾಶಹಸ್ತಗಳಾಗಿ ನರಕಕ್ಕೆ ಕೇಳ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಅವಾಗ ಅವನಿಗೆ ನಾರಾಯಣ ಅಂತ ನೆನಪಾಯ್ತಂತೆ ಅಂತ್ಯಕಾಲದಲ್ಲಿ. ನಾನು ಅವಾಗಲೇ ಹೇಳಿದ್ದೆ, ಕೊನೆ ಕಾಲದಲ್ಲಿ ಏನ್ ನೆನಪಾಗುತ್ತೆ, ದೇವರು ಆ ರೀತಿ ಭಾಗ್ಯ ಕೊಡ್ತಾನೆ. ಅಂತ್ಯಕಾಲದಲ್ಲಿ ನಾರಾಯಣ ಅಂತ, ಜಗಾದ ಚತುರಕ್ಷರಂ ನಾರಾಯಣ ಅಂತ ಹೇಳಿದ. ಯಮಕಿಂಕರರಿಗೆ ಮುಟ್ಲಿಕ್ಕಾಗ್ಲಿಲ್ಲ. ವಿಷ್ಣು ಕಿಂಕರರು ಬಂದ್ರು. ಎಲ್ಲ ಊರ್ಧ್ವಪುಂಡ ಧರಾಹ ಚಕ್ರ ಶಂಕಾಂಕಿತ ಭುಜದ್ವಯಾಹ, ಚಕ್ರಶಂಕಗಳನ್ನು ಧಾರಣೆ ಮಾಡಿದ್ದಾರೆ. ಪದ್ಮಾಕ್ಷ ತುಳಸೀಮಾಲಾ ವಿದ್ಯೋತಿತ ಶಿರೋಧರಂ, ತುಳಸಿ ಮಾಲೆಯನ್ನು ಕಂಠದಲ್ಲಿ ಧರಿಸಿದ್ದಾರೆ. ವೈಷ್ಣವ ಲಾಂಛನ ಅದೆಲ್ಲ. ತುಳಸಿ ಮಾಲೆ ಕಂಠದಲ್ಲಿ, ಕೈಯಲ್ಲಿ ತುಳಸಿ ಮಾಲೆ, ಶಂಖಚಕ್ರ, ಊರ್ಧ್ವಪುಂಡ್ರ. ಅವರನ್ನು ನೋಡಿದ್ರೆ ಸಂತೋಷ ಆಗ್ತಾ ಇತ್ತಂತೆ. ಆ ಮುಖಗಳನ್ನು ನೋಡಿದ್ರೆ ಸಂತೋಷ ಆಗ್ತಾ ಇತ್ತು. ಆಹಾ, ಏನೋ ಆನಂದ ಆಗ್ತಾ ಇದೆ ಅಂತ ಭಾವಿಸಿದ ಅಜಾಮಿಳ. ಆಚೆ ಯಮಕಿಂಕರರು, ಈಚೆ ವಿಷ್ಣು ಕಿಂಕರರು. ಅವರಿಬ್ಬರಿಗೆ ಝಟಾಪಟಿ ಆರಂಭ ಆಯ್ತಂತೆ. ಯಮಕಿಂಕರರು ಪಟ್ಟಿ ಮಾಡಿ ಹೇಳ್ತಾರೆ, ಈ ಪಾಪಿಷ್ಟ ಮಾಡದೇ ಇರುವಂತಹ ಪಾಪಗಳೇ ಇಲ್ಲ, ಇವನನ್ನ ಯಮಲೋಕ ಕರ್ಕೊಂಡು ಹೋಗಬೇಕು. ಈ ಕಡೆ ವಿಷ್ಣು ಕಿಂಕರ ಹೇಳಿದ್ರಂತೆ, ಇಲ್ಲ, ನಮ್ ದೇವ್ರು ರೂಲ್ಸ್ ಮಾಡಿದಾನೆ, ಅಂತ್ಯಕಾಲದಲ್ಲಿ ನಾರಾಯಣ ಅಂತವ್ರು ಮೋಕ್ಷಕ್ಕೆ ಬರಬೇಕು, ಅವ್ರು ನರಕಕ್ಕೆ ಹೋಗೋಂಗಿಲ್ಲ. ಎಷ್ಟೇ ಪಾಪಗಳನ್ನು ಮಾಡಲಿ ಅದು ಆಲ್ ಡಿಲೀಟ್ ದೇವ್ರು ಘೋಷಣೆ ಮಾಡಿದ್ದಾನೆ. ಇವ್ರ ಚರ್ಚೆ ತುಂಬಾ ಝಟಾಪಟಿ ಆಯ್ತಂತೆ. ಕೊನೆಗೆ ವಿಷ್ಣು ಕಿಂಕರರ ವಿರುದ್ಧ ಯಮನ ಸೇವಕರು ಸೋತ್ರು. ಅವ್ರು ಯಮಪುರಿಗೆ ಹೋದ್ರು. ತಲೆ ಬಿಸಿ ಆಯ್ತು. ಅವರು ಯಮದೇವರ ಹತ್ರ ಕೇಳ್ತಾರೆ, ಏನ್ ದೇವ್ರೆ ನ್ಯಾಯ? ಯಮದೇವ, ಇದೇನು ನ್ಯಾಯ? ಮಾಡಬಾರ್ದ ಕೆಲಸ ಎಲ್ಲಾ ಮಾಡಿ ಕೊನೆ ಕ್ಯಾಸೆಟ್ ಹಾಕೊಂಡು ನಾರಾಯಣ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರಂತೆ. ಇದೇನ್ ನ್ಯಾಯ? ಇದೇನ್ ಭಾಗವತ? ಅದಕ್ಕೆ ಯಮದೇವರು ಹೇಳ್ತಾರೆ, ಇಲ್ಲಪ್ಪ, ಕತೆ ಹಂಗಿಲ್ಲ. ಅಜಾಮಿಳ 400 ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ. ಇದು ಒಂದು ಜನ್ಮದಲ್ಲಿ ಅವನಿಗೆ ಗೊತ್ತಾಗದೆ ಕೆಟ್ಟ ಕೆಲಸ ಮಾಡಿದ್ದಾನೆ. ಕೆಲವು ಮಕ್ಕಳಿಗೆ ಗೊತ್ತಾಗದೆ ಪಾಪ ಮಾಡುತ್ತಲ್ಲ, ಹಾಗೆ ಉದ್ದೇಶ ಇಲ್ಲ ಅವನಿಗೆ, ಅನಿವಾರ್ಯ ಇದೆ, ಪ್ರಾರಬ್ಧ ಅಂತ ಕರೀತಾರೆ ಅದನ್ನ ಶಾಸ್ತ್ರದಲ್ಲಿ. ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡ್ತೀವಿ, ನಮಗೇನು ಉದ್ದೇಶ ಇರಲ್ಲ. ಕೆಲವೊಮ್ಮೆ ಹೋಗ್ತಾ ಇರ್ತೀವಿ, ಗಾಡಿ ಓಡಿಸ್ಕೊಂಡು ಹೋಗ್ತೀವಿ, ಯಾವುದೋ ಪ್ರಾಣಿ ಹಿಂಸೆ ಆಗುತ್ತೆ, ಅದು ಉದ್ದೇಶ ಅಲ್ಲ, ನಮ್ಮ ಪ್ರಾರಬ್ಧ. ನಮ್ಮ ಗಾಡಿಗೆ ಯಾಕೆ ಅಡ್ಡ ಬರಬೇಕಿತ್ತು? ಅದು ಹಂಗಾಯ್ತು ಅವನಿಗೆ. ಅವನಿಗೆ ಉದ್ದೇಶ ಇಲ್ಲ. ಅವನು 400 ಜನ್ಮ ಒಳ್ಳೆ ಕೆಲಸ ಮಾಡಿದವನು. ಅವನ ಪ್ರಾರಬ್ಧ ಇತ್ತು ಇಷ್ಟು ಕೆಲಸ, ಕೆಟ್ಟ ಕೆಲಸ ಮಾಡಬೇಕು ಅಂತ. ಅಂತ್ಯಕಾಲದಲ್ಲಿ ಪಶ್ಚಾತ್ತಾಪ ಪಟ್ಟ, ಇನ್ನೊಮ್ಮೆ ಮಾಡಲ್ಲ ದೇವರೇ, ನನ್ನನ್ನು ಕ್ಷಮಿಸು ಅಂತ ಕೇಳಿದ. ಅದಕ್ಕೆ ವಿಷ್ಣು ಕಿಂಕರರು ಹೋಗಿದ್ದಾರೆ, ನಿಮಗೆ ಇನ್ಮೇಲೆ ಒಂದು ಪಾಠ, ಯಮಕಿಂಕರರಿಗೆ ಇನ್ಮೇಲೆ ಒಂದು ಪಾಠ. ಭೂಲೋಕದಲ್ಲಿ ಯಾರ್ಯಾರನ್ನೂ ಹಿಡ್ಕೊಂಡು ಯಮಲೋಕ ಕರ್ಕೊಂಡು ಬರಬೇಡ್ರಿ, ಯಾರನ್ನ ಹಿಡ್ಕೊಂಡು ಬರಬಾರದು. ಯಮದೇವರು ಹೇಳ್ತಾರೆ, ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ಯಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನ ಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಕೃಷ್ಣ ರಾಮ ಅನ್ನಲ್ಲ ಅವ್ರನ್ನ ಹೇಳ್ಕೊಂತನ್ರಿ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಯಾರ ಮನಸ್ಸು ದೇವರನ್ನ ಸ್ಮರಣೆ ಮಾಡಲ್ಲ, ಯಾರ ತಲೆ ದೇವರಿಗೆ ಬುಗ್ಗುವುದಿಲ್ಲ, ಅಂಥ ದುರಾತ್ಮರನ್ನ ಎಳೆದು ತನ್ನಿ. ಇನ್ನು ಮುಂದೆ ಯಾರು ರಾಮಕೃಷ್ಣ ಅಂತ ಸ್ಮರಣೆ ಮಾಡ್ತಾರೆ, ಯಾರ ಮನಸ್ಸಿನಲ್ಲಿ ದೇವರನ್ನು ಧ್ಯಾನ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಅವರನ್ನ ಯಮಪುರಿಗೆ ತರಬೇಡಿ, ಜಾಗ್ರತೆ. ನಾಮ್ನೋಸ್ತಿ ಯಾವತಿ ಶಕ್ತಿರ್ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಹರಿಯ ನಾಮಕ್ಕೆ ಕರಗದ ಪಾಪವು ಧರೆಯೊಳಿಲ್ಲೆಂಬುದು ಖರೇ. ಹರಿದಾಸರು ಹೇಳ್ತಾರೆ, ಹರಿಯ ನಾಮಕ್ಕೆ ಎಷ್ಟು ಪಾಪ ಕರಗಿ ಹೋಗುತ್ತೋ ಅಷ್ಟು ಪಾಪ ಮಾಡುವ ತಾಕತ್ತೇ ನಮಗಿಲ್ಲ. ಹರಿದಿನ ಉಪವಾಸ ಮಾಡಿ ಅವನ ನಾಮ ಸಂಕೀರ್ತನೆಯನ್ನ ನಾಲಿಗೆಯಲ್ಲಿ ಹೇಳಿದ್ರೆ ಎಲ್ಲಾ ಪಾಪ ಜರ್ರ ಕೊರಗಿ ಹೋಗುತ್ತಂತೆ. ರಾಮನಾಮ ಸ್ಮರಣೆ ಮಾಡಿ, ರಾಮನಾಮ ಜಪಿಸಿದವಗೆ ಉಂಟೇ ಭವದ ಬಂಧನ. ನರಸಿಂಹ ಮಂತ್ರ ಒಂದಿರಲು ಸಾಕು, ದುರಿತ ಕೋಟಿಗೆ ತರಿದು ಭಾಗ್ಯವನ್ನು ಕೊಡುವ. ಎಂತೆಂಥ ಘೋಷಾವಾಕ್ಯಗಳಿದ್ದಾವೆ. ಕೋಟಿ ಕೋಟಿ ನಮ್ಮ ಪಾಪಗಳಿಗೆ ಕಲಿಯುಗದಲ್ಲಿ ಸುಲಭವಾದ ಚಿಕಿತ್ಸೆ ಹರಿನಾಮ. ನಾಮ ಸಂಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ಹರಿನಾಮ ಸಂಕೀರ್ತನೆ ಮಾಡೋರಿಗೆ ನರಕದ ಭಯವೇ ಇಲ್ಲ. ಇದು ನನ್ನ ಶಾಸನ ಅಂತಾನೆ ಯಮದೇವ, ನಂದೇ ಶಾಸನ ಇದು. ಇನ್ಮೇಲೆ ಹರಿನಾಮ ಸಂಕೀರ್ತನೆ ಮಾಡೋರಿಗೆ ಯಾರಿಗೂ ನರಕ ಇಲ್ಲ. 7 ದಿನ ಕೃಷ್ಣನ ಕಥೆಯನ್ನು ಕೇಳಿದವರೆಲ್ಲ ಮೋಕ್ಷ ಕೇಳ್ತಾರೆ, ನರಕಕ್ಕೆ ಹೋಗಂಗಿಲ್ಲ. ಇದು ನನ್ನ ಆದೇಶ ಅಂತಾನೆ ಯಮದೇವರು. ನಿಮಗೆಲ್ಲ ಆ ಭಾಗ್ಯ ಬಂದಿದೆ ನೋಡಿ.
ನರಕಕ್ಕೆ ಯಾರಾದ್ರೂ ಯಮದೇವ್ರ ಭಂಟರ ಕರೆದ್ರೆ ಹೇಳ್ರಿ ಭಾಗವತ ಕೇಳಿನಿ ಅಂತ ಹೇಳಿ ಗಡಗಡ ನಡಗುತ್ತಾರಂತವ್ರು. ಮುಟ್ಟಂಗಿಲ್ಲ ನಿಮ್ಮನ್ನ. ಮುಟ್ಟದಿರಿ ಮುಟ್ಟದಿರಿ ಹರಿಭಕ್ತರನು. ಅಂಜಿಕೆ ಆಗುತ್ತಂತವರಿಗೆ. ಮುಟ್ಲಿಕ್ಕಾಗಿಲ್ಲ ಅಜಾಮಿಳನನ್ನ. ಈ ಮಹಿಮೆಯೆಲ್ಲ ಕಂಡ ಅಜಾಮಿಳ ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಆಯ್ತು. ಛೇ, ಇಂಥ ಹರಿನಾಮಕ್ಕೆ ಬಲ ಇದೆ, ಎಂಥ ಪಾಪಿಷ್ಟ ಕೆಲಸ ಮಾಡಿದೆ ಅಂತ ಗಂಗಾ ತೀರಕ್ಕೆ ಹೋದ. ಹರಿದ್ವಾರಕ್ಕೆ ಹೋಗಿ 10 ವರ್ಷಗಳ ಕಾಲ ಕೃಷ್ಣ ಗೋವಿಂದ ನಾರಾಯಣ ಅಂತ ಜಪ ಮಾಡಿದ. ಆ ನಾಮದ ಮಹಿಮೆಯಿಂದ ಜನ್ಮಾಂತರದಲ್ಲಿ ಮೋಕ್ಷಕ್ಕೆ ಹೋದ. ವಿಷ್ಣು ಪಾದವ ಸೇರಿದ. ದೈಹಿಕವಾಗಿ 1000 ಅಪರಾಧ ಮಾಡಿದ್ರು ತೊಳೆಯುವ ಶಕ್ತಿ ಇರುವುದು ಏಕೈಕ ಶಕ್ತಿ, ಅದು ಹರಿಯ ನಾಮಕ್ಕೆ. ಅದನ್ನೇ ದಾಸರು ಕೇಳ್ತಾರೆ. ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಈ ಪಯೋಜ ಭವಾಂಡದೊಳಗಾದಲ್ಲಿ ನಾ ಕಾಣೆ. ಒಂದು ವ್ಯಭಿಚಾರ ಮಾಡಿದಿನಪ್ಪ ಅಂತ ಮನೆಗೆ ಬಂದ್ರೆ ಅಪ್ಪ ಕ್ಷಮಿಸ್ತಾನ, ಕಪಾಳಕ್ಕೆ ಹೊಡಿತಾನೆ. ಹೆಂಡ ಕುಡಿದು ಬಂದೀನಿ ಅಂದ್ರೆ ತಾಯಿ ಸುಮ್ಮನೆ ಇರ್ತಾಳ, ಕಪಾಳಕ್ಕೆ ಹೊಡಿತಾಳೆ. ಏನ್ ಅಪರಾಧ ಮಾಡಿದ್ರು, ನನ್ನ ಕೂಸಿದು ಇನ್ನು ಮುಂದೆ ಅಪರಾಧ ಮಾಡಲ್ಲ ಅಂತ ಅತ್ಯಂತ ತಾಳ್ಮೆ ಪ್ರೀತಿಗಳಿಂದ ಜೀವಾತ್ಮರನ್ನ ತಿದ್ದುವ ಕಾರುಣ್ಯ ಇರುವ ಮಹಾತಾಯಿ ಆ ಸರ್ವೋತ್ತಮನಾದ ಭಗವಂತ ಇದ್ದಾನೆ. ಆ ದೇವರನ್ನ ಸ್ಮರಣೆ ಮಾಡಿ. ಪುರಂದರದಾಸರು ಕೇಳ್ತಾರೆ, ಯಾಕೆ ಯದುಪತಿಯ ಮರೆತಿರಿ? ನಿಮ್ ನಾಲಿಗೆಯಲ್ಲಿ ಏನಾದ್ರೂ ಮುಳ್ಳು ಚುಚ್ಚಿದೆಯಾ? ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಅಂತ ಯಾಕೆ ಅನ್ಲಿಲ್ಲ ನೀವು? ನಾಲಿಗೆಯಲ್ಲಿ ಏನ್ ಚುಚ್ಚಿದೆ ನಿಮಗೆ? ಹರಿನಾಮ ಸ್ಮರಣೆ ಮಾಡಿ. ಅವನನ್ನ ಯಾಕೆ ಮರೆತ್ರಿ? ಪಕ್ಕದ ಮನೆಯವ್ರನ್ನ ಮರೆತಿದ್ದೇವೆ, ಏನೋ ನಮಗೆ ಅನ್ಯಾಯ ಮಾಡಿದ್ದಾರೆ. ಈ ಊರಿನ ಪಕ್ಕದ ಮನೆಯವ್ರಿಗೆ ಹೇಳಿಲ್ಲ, ಎಲ್ಲರೂ ಚಂದ ಇದ್ದೀರಿ ನೀವು. ಕೆಲವರು ಪಕ್ಕದ ಮನೆಯವ್ರು ಕಂಡ್ರೆ ಆಗಂಗಿಲ್ಲ. ಮಾತ್ಸರ್ಯ, ಏನೋ ನಮಗೆ ಅನ್ಯಾಯ ಮಾಡಿದ್ದಾರೆ. ದೇವ್ರು ನಿಮಗೆ ಏನು ಅನ್ಯಾಯ ಮಾಡಿದ್ದಾನೆ? ಇಂಥ ದೇಹ ಕೊಟ್ಟಿದ್ದಾನೆ, ಇಂಥ ಜಾಗ ಕೊಟ್ಟಿದ್ದಾನೆ, ಇಂಥ ಮಕ್ಕಳನ್ನು ಕೊಟ್ಟಿದ್ದಾನೆ. ಅವನು ಮಾಡಿದ ಉಪಕಾರಕ್ಕೆ ಏನು ಕೃತಜ್ಞತೆ? ಏನು ಬೇಡ. ಕೃಷ್ಣ ಹೇಳ್ತಾನೆ, ನಿಮ್ ಬಾಯಿ ತುಂಬಾ ಭಾವನೆಯನ್ನು ತುಂಬಿಕೊಂಡು ಕೃಷ್ಣ ಎನ್ನಬಾರದೆ. ಮಾನವ ಜನ್ಮ ದೊಡ್ಡದೋ, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಎಷ್ಟು ಮೌಲ್ಯಯುತವಾದ ಜೀವನ ಮಾನವ ಜನ್ಮ. ಅದರ ಸಾರ್ಥಕತೆ ಹಣ ಸಂಪಾದನೆಗಲ್ಲ, ಹೊಟ್ಟೆ ಹೊರಳಿಕ್ಕಲ್ಲ, ಹರಿನಾಮ ಸಂಕೀರ್ತನೆಯಲ್ಲಿ ಬದುಕಿನ ಸಾರ್ಥಕತೆ. ಇಂಥದ್ದೇ ಕತೆ ಹೇಳ್ತಾ ಹೋಗುತ್ತೆ ಭಾಗವತ. ಆದ್ರಿಂದ ಇನ್ನು ಮೇಲೆ ನಿಮಗೆ ದೇವರ ಸಂಕೀರ್ತನೆ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ಳಿ? ವಿನೋದಂ ಪರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವೈಕುಂಠ ನಾಮಗ್ರಹಣಂ ಅಶೇಷಾಗಹರಂ ವಿದುಹು. ತಮಾಷೆಗಾಗಿ ಗೋವಿಂದ ಅನ್ನಿ. ನೋಡಿ, ಚೆನ್ನಾಗಿದೆ ಅದು ಗೋವಿಂದ ನಾಮ ಸ್ಮರಣೆ. ಎಲ್ಲ ಊಟಕ್ಕೆ ಕೂತಿರ್ತಾರೆ, ಬೆಟ್ಟ ಹತ್ತುತ್ತಿರ್ತಾರೆ, ವೆಂಕಟರಮಣನ ಪ್ರಸಾದ ತಿಂತಿರ್ತಾರೆ. ಒಂದೇ ಶಬ್ದ, ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಅನ್ನಿ. ನೀವೇ ಅನ್ಬೇಕು, ನಿಮ್ದೇ ಕೆಲಸ. ಇಲ್ಲಿದ್ರೆ ಒನ್ ವೇ ಟ್ರಾಫಿಕ್ ಇದು. ನೀವು ನಿದ್ರೆ ಮಾಡಿದ್ರೂ ಗೊತ್ತಾಗಲ್ಲ. ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಅನ್ನಿ, ಗೋವಿಂದ. ಇದೇ ಶಬ್ದ ಕೇಳ್ತಾ ಇರುತ್ತೆ. ಎತ್ತರದಲ್ಲಿ ಹತ್ತಬೇಕಾದ್ರೂ ಇದೇ ಶಬ್ದ. ಇನ್ನು ಕೆಲವೊಮ್ಮೆ ಯಾರಾದ್ರೂ ಹೋಗ್ತಾರೆ ಅಂದ್ರೆ ಕೈಲಾಸ ಸೇರ್ಕೊಳ್ತಾರೆ, ಸತ್ತೋಗ್ತಾರೆ. ಅವಾಗ ಯಾರು ಕೇಳ್ತಾರೆ, ಅವ್ರು ಇಲ್ಲೇನ್, ನಿಮಗೆ ಗೊತ್ತಿಲ್ಲೇನ್? ಅವ್ರು ಗೋವಿಂದ ಸತ್ತೋಗಿದ್ದಾರೆ ಅಂತ ಅರ್ಥ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಏನು ಬಂದ್ರು ಅದನ್ನ ಫೇಸ್ ಮಾಡೋದು ಯಾವ್ದ್ರಿಂದ? ಗೋವಿಂದನ ನಾಮಸ್ಮರಣೆಯಿಂದ. ಬಾತ್ರೂಮ್ ಆಗಿ ಸ್ನಾನ ಮಾಡ್ತಿರ್ತೀರಿ, ನೀರು ನಿಂತು ಹೋಯ್ತು, ಅಯ್ಯೋ ಅನ್ಬೇಡ್ರಿ, ಏನು ಪುಣ್ಯ ಇಲ್ಲ ಅದಕ್ಕೆ. ಗೋವಿಂದ ಅನ್ನಿ. ಗೊತ್ತಾಯ್ತು ಅವ್ರಿಗೆ ನೀರು ನಿಂತಿದೆ. ಯಾರೋ ಎಡವಿ ಹೋಗ್ತಿದ್ರು, ಹೋಗ್ತಾ ಇರ್ಬೇಕಾದ್ರೆ ಧಟ್ ಅಂತ ಎಡವಿ ಬಿದ್ರು, ಗೋವಿಂದ ಅನ್ನಿ, ಬಿದ್ರು ಅಂತ ಅರ್ಥ. ಎಲ್ಲಾ ನಿಮ್ಮ ವ್ಯವಹಾರಗಳಿಗೆ ಈ ಶಬ್ದ ಉಪಯೋಗಿಸಿಕೊಳ್ಳಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಗೋವಿಂದ ಅಂದ್ರೆ ದೇವರು ಬೇಗ ಒಲಿತಾನಂತ. 1000 ಪಾಪಗಳನ್ನ ಗೋವಿಂದ ಅನ್ನುವ ನಾಮಸ್ಮರಣೆಯಲ್ಲಿ ಕಲಿಯುಗದಲ್ಲಿ ಪರಿಹಾರ ಮಾಡ್ತಾನಂತ. ಇಷ್ಟು ಚಂದದ ನಾಮ, ಎಂಥ ಅದ್ಭುತವಾದ ಚಿಕಿತ್ಸೆ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ, ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೆ. ದೇಹದಲ್ಲಿ 1000 ರೋಗಗಳು ಬಂದಾಗ ಗೋವಿಂದ ಸ್ಮರಣೆ ಮಾಡಿ ಆ ವ್ಯಾಧಿಗಳು ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಹರಿನಾಮ ಸ್ಮರಣೆ ನಮ್ಮ ಜೀವನದ ಭವರೋಗವನ್ನೇ ಪರಿಹಾರ ಮಾಡುತ್ತೆ, ದೇಹದ ರೋಗ ಪರಿಹಾರ ಮಾಡಲ್ವೇ? ಅಜಾಮಿಳನ ಎಲ್ಲಾ ರೋಗ ಪರಿಹಾರ ಮಾಡಿತು. ನರಕ ಕಂಜು ಬೇಡ್ರಿ, ಕಲಿಯುಗದಲ್ಲಿ ಹರಿನಾಮ ಇದೆ, ಮಾನವ ಜನ್ಮ ಇದೆ, ಇದನ್ನ ಡೆವಲಪ್ ಮಾಡ್ಕೊಳ್ರಿ ಮತ್ತೆ ಭಾಗವತ ಕರೆ ಕೊಡುತ್ತೆ. ಇದನ್ನು ಮರೆತರೆ ಎಂಥವ್ರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ದೇವಲೋಕದಲ್ಲಿ ಇಂದ್ರ ದೇಶ ಆಳ್ತಾ ಇದ್ದ. ಹರಿನಾಮ ಸ್ಮರಣೆ ಮಾಡುವ ಒಬ್ರು ಗುರುಗಳಿದ್ರು, ಬೃಹಸ್ಪತಿ ಅಂತ ಅವರಿಗೆ ಹೆಸರು. ಒಂದು ದಿನ ಅವನಿಗೆ ಸಂಪತ್ತಿನ ಮದದಿಂದ ಹರಿಭಕ್ತರಾದ ಬೃಹಸ್ಪತಿಗಳಿಗೆ ಅವಮಾನ ಮಾಡಿದ. ಬೃಹಸ್ಪತಿ ಬ್ರಾಹ್ಮಣ, ಇಂದ್ರ ರಾಜಾದಿರಾಜ.
ಕೆಲವ್ರಿಗೆ ಹಾಗೆ ಅನಿಸುತ್ತೆ. ಒಬ್ಬ ಬಡ ಬ್ರಾಹ್ಮಣ ನೋಡಿದ್ರೆ ಅಯ್ಯ ಅವನೇನು ನನ್ನ ಮುಂದೆ, ನನ್ನ ಶ್ರೀಮಂತಿಕೆಯ ಮುಂದೆ ಇವನೇನು ಸಂಪತ್ತಿನ ಮದ ಹುಟ್ಟುತ್ತೆ. ಹುಟ್ಟಿತು ಆ ಇಂದ್ರನಿಗೆ. ಬಂಗಾರದ ರತ್ನ ಸಿಂಹಾಸನ, ದ್ವಾರಪಾಲಕರು, ಶಚಿಯಂಥ ವರಸ್ತ್ರೀ, ಅಪ್ಸರೆಯರು, ವೈಭವದ ದೇವಲೋಕ, ಅಹಂಕಾರ ಬಂತಂತೆ. ಬೃಹಸ್ಪತ್ಯಾಚಾರ್ಯರು ಒಬ್ಬ ದೇವಜ್ಞನಾದ ಬ್ರಾಹ್ಮಣ, ಬ್ರಹ್ಮಜ್ಞಾನಿ, ಮನೆಗೆ ಬಂದರೆ ಎದ್ದು ನಿಂತು ಗೌರವಿಸಲಿಲ್ಲ, ಅವರಿಗೆ ಪಾದಕ್ಕೆ ನೀರು ಹಾಕಲಿಲ್ಲ, ಅರ್ಘ್ಯ ಆಚಮನಗಳನ್ನು ಕೊಡಲಿಲ್ಲ. ಕಹಿ ಅನ್ನಿಸ್ತಂತೆ ಬೃಹಸ್ಪತ್ಯಾಚಾರ್ಯರಿಗೆ. ಛೀ, ದನದ ಮದದಿಂದ ಹರಿಭಜಕನಿಗೆ ಅವಮಾನ ಮಾಡಿದ ಇವನ ಮನೆಗೆ ಪೌರೋಹಿತ್ಯಕ್ಕೆ ನಾನಿನ್ನು ಹೋಗಂಗಿಲ್ಲ ಅಂತ ರಿಸೈನ್ ಮಾಡಿದ್ರಂತೆ. ಆ ಕೆಲಸವೇ ಬೇಡ ಅಂತ. ಆಮೇಲೆ ಗೊತ್ತಾಯ್ತಂತೆ ಇಂದ್ರನಿಗೆ, ಅಯ್ಯೋ ಪುರೋಹಿತರು ಬೇಕು. ಎಲ್ಲಾ ರಾಜಕಾರಣಿಗಳು ಅಷ್ಟೇ, ಬ್ರಾಹ್ಮಣರಿಗೆ ಬೈತಾರೆ, ಅವ್ರ ಮನೆ ಪೌರೋಹಿತ್ಯಕ್ಕೆ ಬ್ರಾಹ್ಮಣರೇ ಬೇಕು. ಮತ್ತೆ ಬೈಬೇಡ್ರಿ, ಯಾರನ್ನೂ ಬೈಬೇಡ್ರಿ, ಯಾವ ಜಾತಿಯನ್ನು ನಿಂದನೆ ಮಾಡಬೇಡ್ರಿ. ಎಲ್ಲಾ ಜಾತಿಗಿಂತ ಜಾತಿ ಶ್ರೇಷ್ಠನೋ ಭಕ್ತಿ ಶ್ರೇಷ್ಠನೋ ಭಾಗವತ ಹೇಳುತ್ತೆ. ಜಾತಿಗೆ ಆಗ್ರಹ ಪಡಬೇಡ್ರಿ, ಭಕ್ತಿಗೆ ಆಗ್ರಹ ಪಡ್ರಿ. ನಮ್ಮ ಮಧ್ವಾಚಾರ್ಯ ಪೂಜೆ ಮಾಡಿದ ಉಡುಪಿ ಕೃಷ್ಣ ಜಾತಿಗೊಲಿಲಿಲ್ಲ, ಕನಕದಾಸರ ಭಕ್ತಿಗೊಲಿದ. ಕನಕದಾಸರ ಯಾರು? ಕುರುಬ ಜನಾಂಗದವರು. ಭಕ್ತಿಗೊಲಿದ ಕೃಷ್ಣ. ಜಾತಿಗೆ ಮಹತ್ವ ಅಲ್ಲ, ಹೃದಯದಲ್ಲಿ ಭಕ್ತಿ ಇದ್ರೆ ಆ ಬ್ರಾಹ್ಮಣ ದೊಡ್ಡವನು, ಇಲ್ಲದೇ ಇದ್ರೆ ಹೃದಯದಲ್ಲಿ ಭಕ್ತಿ ಇರುವ ಕುರುಬನಿಗಿಂತ ನೀಚ ಆ ಬ್ರಾಹ್ಮಣ. ಹೃದಯದಲ್ಲಿ ಭಕ್ತಿ ಇಲ್ಲ ಅಂದ್ರೆ ನಮ್ಮ ವ್ಯಕ್ತಿತ್ವ ಭಕ್ತಿಯಿಂದ ಹೊರತು ಜಾತಿಯಿಂದ ಅಲ್ಲ ಅಂತ ಪ್ರಚಾರ ಮಾಡಿದ ಲೋಕಗುರುಗಳು, ಕರ್ನಾಟಕದ ಗುರುಗಳು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಮಧ್ವಾಚಾರ್ಯರು. ಜಾತಿಗೆ ಮಹತ್ವ ಕೊಡಬೇಡ್ರಿ, ಭಕ್ತಿಗೆ ಮಹತ್ವ ಕೊಡ್ರಿ. ಎಂತೆಂಥ ಸಂದೇಶಗಳಿದೆ, ತೋರಿಸ್ಕೊಟ್ರು ಅದನ್ನ. ವ್ಯಾಸರಾಜರು ಕನಕದಾಸರಿಗೆ ಬಾಳೆಹಣ್ಣು ಕೊಟ್ರಂತ, ಎಲ್ಲಾ ಶಿಷ್ಯರಿಗೂ ಕೊಟ್ರು. ಅದರಲ್ಲಿ ಎಲ್ಲಾ ಶಿಷ್ಯರು ಬ್ರಾಹ್ಮಣರೇ ಇದ್ರು. ಕನಕದಾಸರು ಕುರುಬ ಜಾತಿಯಲ್ಲಿದ್ರು. ಬ್ರಾಹ್ಮಣ ಕುರುಬ ಕಾರಣ ಅಲ್ಲ, ಭಕ್ತಿ ಕಾರಣ ಅಂತ ಪ್ರವಚನ ಮಾಡಿದ್ರು ವ್ಯಾಸರಾಜರು. ಯಾರೂ ಇಲ್ಲದೇ ಇರುವ ಜಾಗದಲ್ಲಿ ಇವತ್ತು ಏಕಾದಶಿ ಉಪವಾಸ ಆದ, ಯಾರು ತಿನ್ನಬಾರ್ದಂಗೆ, ತಿನ್ನೋದಾದ್ರೆ ಯಾರು ಇಲ್ಲದೇ ಇರೋ ಜಾಗದಲ್ಲಿ ತಿಂದು ಬಂಡ್ರಿ, ಗೊತ್ತಾಗ್ದೇನೆ ಇರೋಂಗೆ ತಿಂದು ಬಂಡ್ರಿ ಅಂತ ಬಾಳೆಹಣ್ಣು ಕೊಟ್ರಂತೆ ವ್ಯಾಸರಾಜರು. ಎಲ್ಲಾ ಶಿಷ್ಯರು ಬಾಳೆ ಹಿಡ್ಕೊಂಡು ಹೋದ್ರು, ಕನಕದಾಸರು ಹಿಡ್ಕೊಂಡು ಹೋದ್ರು. ಎಲ್ಲಾರು ತಿಂದು ಬಂದು ಸಿಪ್ಪೆ ಹಿಡ್ಕೊಂಡು ಬಂದ್ರಂತೆ. ವ್ಯಾಸರಾಜರೇ ನಾವು ತಿಂದು ಬಂದೆವು. ಎಲ್ಲೆಲ್ಲಿ ತಿನ್ರಿ? ಹೇಳಲಿಕ್ಕಾಗಂಗಿಲ್ಲ, ಅಲ್ಲಲ್ಲೆಲ್ಲ ತಿಂದಿದ್ದೇವೆ ಅಂದ್ರು. ಬಾತ್ರೂಮಲ್ಲಿ ಹೋಗಿ ತಿಂದ್ರು, ಶೌಚಾಲಯದಲ್ಲಿ ತಿಂದು ಬಂದ್ರು, ಬಾಗಿಲು ಹಾಕೊಂಡು ಬಂದು ತಿಂದು ಬಂದ್ರು. ಕನಕದಾಸರು ಕೇಳಿದ್ರಂತೆ, ಕನಕ ನೀನ್ ಯಾಕೋ ಬಾಳೆಹಣ್ಣು ಹಾಗೆ ತಂದಿ? ಕನಕದಾಸರು ಹೇಳ್ತಾರಂತೆ, ಎಲ್ಲ ಸರ್ವಸಾಕ್ಷಿಯಾದ ದೇವರು ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿದ್ದಾನೆ, ಅವ ಇಲ್ಲದೇ ಇರೋ ಜಾಗ ಯಾವುದಿದೆ ವ್ಯಾಸರಾಜರೇ ಅಂತ ಕೇಳ್ತಾರೆ ಕನಕದಾಸ. ಏನಿದರ ಅರ್ಥ? ನಮ್ಮ ಭಾವನೆಯಲ್ಲಿ ದೇವರಿದ್ದಾನೆ ಹೊರತು ನಮ್ಮ ಜಾತಿಯಲ್ಲಿ ದೇವರಿಲ್ಲ. ಅದಕ್ಕೆ ಜಾತಿ ಮರೆತು ಭಾಗವತ ಕಥೆ ಕೇಳಲಿಕ್ಕೆ ಸೇರಿದ ಜಾಗ ಯಾವುದು ಅಂದ್ರೆ ಚಿಂಚಲಿ ಜಾಗ ಅದ. ಜಾತಿ ಮರೆತು ಕೂತಿದ್ದೇವೆ ನಾವು ಭಕ್ತಿಗೋಸ್ಕರ. ಇಲ್ಲಿ ಬ್ರಾಹ್ಮಣರು ಇದ್ದಾರೆ, ಎಲ್ಲಾ ಜಾತಿಯವರು ಇದ್ದಾರೆ, ಇಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಜಾತಿಗೆ ಮಹತ್ವ ಅಲ್ಲ, ಭಕ್ತಿಗೆ ಮಹತ್ವ ಭಾಗವತ ಹೇಳುತ್ತೆ. ಇಂದ್ರ ಬ್ರಾಹ್ಮಣನನ್ನು ಅವಮಾನ ಮಾಡಿದ, ಹರಿಭಕ್ತನನ್ನು ಅವಮಾನ ಮಾಡಿದ. ಒಬ್ಬ ಹರಿಭಕ್ತನ ಅವಮಾನ ಮಾಡ್ರಿ. ಬ್ರಾಹ್ಮಣ ಅಂದ್ರೇನು? ಬ್ರಹ್ಮನನ್ನ ಧ್ಯಾನ ಮಾಡೋನು ಬ್ರಾಹ್ಮಣ, ಹರಿಭಕ್ತನಾದವನು ಬ್ರಾಹ್ಮಣ. ಅವಮಾನ ಮಾಡಿದ ಪರಿಣಾಮ ಏನಾಯ್ತು ಗೊತ್ತೇನೋ? ದೇವಲೋಕದ ಸಂಪತ್ತು ಕರಗಲಿಕ್ಕೆ ಆರಂಭ ಆಯ್ತಂತೆ. ಹರಿಭಕ್ತರಿಗೆ ಅವಮಾನ ಮಾಡಿದ್ರೆ ನಮ್ಮ ಮನೆ ಸಂಪತ್ತು ನಾಶ ಆಗುತ್ತೆ. ಕೊನೆಗೆ ಏನ್ ಮಾಡಿದ್ರು? ಉಪಾಯ ಇಲ್ಲ, ಅವ್ರು ಬರಲಿಲ್ಲ. ಅವರು ಬೃಹಸ್ಪತ್ಯಾಚಾರ್ಯ ರಿಸೈನ್ ಮಾಡಿದ್ದಾರೆ. ಇನ್ನೊಬ್ರು ಪುರೋಹಿತರನ್ನು ಹುಡುಕುದ ಇಂದ್ರ. ಅವಾಗ ಸಿಕ್ಕಿದವರು ವಿಶ್ವರೂಪಾಚಾರ್ಯರು. ಅವ್ರು ಹೇಳಿದ್ರಂತೆ, ಇಂದ್ರ ನಿನಗೆ ಅವಾಗವಾಗ ದೇವಲೋಕದಲ್ಲಿ ವಾಸ್ತುನೇ ಸರಿ ಇಲ್ಲಂತೆ. ಯಾರಾದ್ರೂ ದೇವಲೋಕಕ್ಕೆ ಬರ್ತೀರಾ, ಸ್ವರ್ಗಕ್ಕೆ ಬರ್ತೀರಾ ಅಂದ್ರೆ ಬರಂಗಿಲ್ಲ. ನಿಮ್ ಚಿಂಚಲಿ ಇರುವ ಒಳ್ಳೆ ವಾಸ್ತು ಸ್ವರ್ಗದಲ್ಲಿಲ್ಲ, ತಿಳ್ಕೊಳ್ರಿ. ಸ್ವರ್ಗಕ್ಕಿಂತ ಮಿಗಿಲು ಯಾವ್ದಂದ್ರೆ ಚಿಂಚಲಿ ಅಂತ ಹೇಳಿದ್ರು. ಮತ್ತೆ ಚಿಂಚಲಿ ಅಂದ್ರೆ ಚಿಂಚಲಿ ಆಸುಪಾಸಿರುವ ಎಲ್ಲಾ ಊರಿಗೂ ಹೇಳಿನಿ, ಮತ್ತೆ ಬರೀ ಚಿಂಚಲಿಯವ್ರಿಗಲ್ಲ. ಇದು ಪುಣ್ಯ ಭೂಮಿ ಇದು. ಯಾಕೆಂದ್ರೆ ಸ್ವರ್ಗದಲ್ಲಿ ವಾಸ್ತು ಸರಿ ಇಲ್ಲ. ನಹುಷ ಬಂದ, ಇಂದ್ರನ ಪದವಿ ಹೋಯ್ತು. ಬೃಹಸ್ಪತ್ಯಾಚಾರ ಶಾಪ ಬಂತು, ಪದವಿ ಹೋಯ್ತು. ಅವಾಗವಾಗ ಇಂದ್ರ ರುದ್ರಾಸುರನ ವಧೆ ಮಾಡಿದ, ಪದವಿ ಕಳ್ಕೊಂಡ. ಅಲ್ಲಿ ಯಾವಾಗಲೂ ಶಾಶ್ವತ ಪದವಿ ಸಿಗಲ್ಲ. ಸುಖ ತುಂಬಾ ಚಿಂತೆ ಇದೆ, ದುಃಖ ಇದೆ ಅಲ್ಲಿ ಇಂದ್ರನಿಗೆ. ವಿಶ್ವರೂಪಾಚಾರ್ಯ ಕರೆದ ಬೃಹಸ್ಪತ್ಯಾಚಾರ್ಯ ಹೋದ್ರು. ವಿಶ್ವರೂಪಾಚಾರ್ಯ ಹೇಳಿದ್ರು, ನಿನಗೆ ಶಾಶ್ವತ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡ್ತೇನೆ. ಯಾವುದು ಗೊತ್ತು? ದೇವಲೋಕದಲ್ಲಾಗ್ಲಿ, ಭೂಲೋಕದಲ್ಲಾಗ್ಲಿ, ಸತ್ಯಲೋಕದಲ್ಲಾಗ್ಲಿ
ಆಯಾ ದೇವತೆಗಳಿಗೆ, ಮಾನವರಿಗೆ 14 ಲೋಕದಲ್ಲಿ ಒಂದೇ ಸಬ್ಜೆಕ್ಟ್ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಅಂತಿದ್ರೆ ಅದು ಹರಿನಾಮ ಮಾತ್ರ ಅಂತಾರೆ ವಿಶ್ವರೂಪಾಚಾರ್ಯರು. ಅಲ್ಲಿ ಬ್ರಹ್ಮದೇವರು ಗೋವಿಂದ ಅನ್ಬೇಕು, ಪಾತಾಳ ಲೋಕದಲ್ಲಿ ಶೇಷದೇವರು ಗೋವಿಂದ ಅನ್ಬೇಕು, ದೇವಲೋಕದಲ್ಲಿ ಇಂದ್ರನು ಗೋವಿಂದ ಅನ್ಬೇಕು, ಅಂದ್ರೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ ಅಂತಾರೆ ವಿಶ್ವರೂಪಾಚಾರ್ಯರು. ನಾನು ನಿನಗೊಂದು ಮಂತ್ರದ ಬಲವನ್ನು ಕೊಡ್ತೇನೆ. ಯಾವ್ಯಾವ ಸಮಸ್ಯೆ ಇದ್ರೆ ಅದಕ್ಕೆ ಇಂತಿಂತ ಹರಿನಾಮ. ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ಕಾಲ್ಜಾರಿ ಬಿದ್ದು ಸತ್ತೋಗ್ತೀವಿ ಅಂದ್ರೆ ಡಾಕ್ಟರ್ ಹತ್ರ ಮಾತ್ರೆ ಇದೆಯಾ ಕೇಳ್ರಿ. ನಾಳೆ ಕೃಷ್ಣಾ ನದಿಗೆ ಹೋಗಿ ಮುಳುಗುತ್ತೀನಿ, ನಾನು ಸಾಯಬಾರದು, ಮಾತ್ರೆ ಅದೇನೋ ಡಾಕ್ಟರ್ ಹತ್ರ ಕೇಳಿದ್ರೆ ಕೊಡಂಗಿಲ್ಲ ಮಾತ್ರೆ, ಅದಕ್ಕೆ ಮಾತ್ರೆ ಇಲ್ಲ. ವಿಶ್ವರೂಪಾಚಾರ್ಯ ಹೇಳ್ತಾರೆ, ನೀವು ಮತ್ಸ್ಯ ಅಂತ ಸ್ಮರಣೆ ಮಾಡಿ ನೀರಿಗೆ ಕಾಲಿಡ್ರಿ, ಜಾರಿದ್ರು ಯಾರಾದ್ರೂ ಎಳೆದು ಹಾಕ್ತಾರೆ ನಿಮ್ಮ ತೀರಕ್ಕೆ. ಆ ಭಗವಂತ ಮತ್ಸ್ಯರೂಪಿಯಾದ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ. ನೀರಲ್ಲಿ ಜಾರಿ ಬೀಳೋರ್ಗೆ ಮಾತ್ರ ಇದೆ ಭಾಗವತದಲ್ಲಿ. ನನ್ನ ಮಗ ದಡ್ಡ ಇದ್ದಾನೆ, 10th ಎಕ್ಸಾಮ್ ಕಟ್ಟ್ಯಾನ, ಅವನಿಗೆ 100% ಬರಬೇಕು, ಮಾತ್ರೆ ಕೊಡಿ ಅಂದ್ರೆ ಡಾಕ್ಟರ್ ಹೇಳ್ತಾರೆ, ನನ್ನ ಮಗನು 10th ಅಲ್ಲೇ ಇದ್ದಾನೆ ಅಂತ ಮಾತ್ರೆ ಸಿಕ್ಕರೆ ತಂದು ಕೊಡ್ರಿ ಅಂತ. ಅಜ್ಞಾನಕ್ಕೆ ಮಾತ್ರೆ ಇಲ್ಲ. ಭಾಗವತದಲ್ಲಿ ಹೇಳ್ತಾರೆ, ವೇದವ್ಯಾಸ ಅಂತ ನಾಮ ಸಂಕೀರ್ತನೆ ಮಾಡ್ರಿ, 48 ದಿನದಲ್ಲಿ ನಿಮ್ಮ ಮಕ್ಕಳು ಜಾಣ ಆಗ್ತಾರೆ ಅನ್ನೋ ಸಂದೇಶ ಇದೆ ಭಾಗವತದಲ್ಲಿ. ಎಂಥ ಶಕ್ತಿ ಇದೆ ರೀ. ಅಜ್ಞಾನಕ್ಕೆ ಮಾತ್ರ ಇದೆ. ಆಕ್ಸಿಡೆಂಟ್ ಆಗುತ್ತೆ, ಗಾಡಿಯಲ್ಲಿ ಕೂತಾಗ ಡಾಕ್ಟರ್ ಹತ್ರ ಕೇಳಿ, ಡಾಕ್ಟ್ರೇ ಇಲ್ಲಿಂದ ಬೆಂಗಳೂರಿಗೆ 6 ಗಂಟೆಯಲ್ಲಿ ಪ್ರಯಾಣ ಮಾಡಬೇಕಾಗಿದೆ, ಬೆನ್ಸ್ ಕಾರಲ್ಲಿ ಹೋಗ್ತಿದ್ದೀನಿ, ಆಕ್ಸಿಡೆಂಟ್ ಆಗಬಾರ್ದು, ಮಾತ್ರೆ ಕೊಡಿ ಅಂತ ಕೇಳಿ. ಇಲ್ಲ ಮಾತ್ರೆ. ತ್ರಿವಿಕ್ರಮನ್ ಸ್ಮರಣೆ ಮಾಡಿ ಬೆಂಗಳೂರಿಗೆ ಹೊರಡ್ರಿ, ಇನ್ನು 6 ಗಂಟೆಗೆ ಹೋಗೋ ಸಾಹಸ ಮಾಡಬೇಡ್ರಿ, ನನಗೆ ಕಂಪ್ಲೇಂಟ್ ಬರುತ್ತಾನೆ. ತ್ರಿವಿಕ್ರಮನ್ ಸ್ಮರಣೆ ಮಾಡಿ, ನಿಮಗೆ ಆಕ್ಸಿಡೆಂಟ್ ಆಗಲ್ಲ, ನಿಮಗೆ ಆಪತ್ತಿಲ್ಲ. ಒಂದೊಂದು ಸಮಸ್ಯೆಗಳಿಗೆ ರೋಗ ಬರಬಾರದು, ಡಾಕ್ಟ್ರೇ ನನ್ನ ಜೀವನದಲ್ಲೇ ರೋಗ ಬರಬಾರದು ಅಂತ ಒಂದು ಮಾತ್ರೆ ಕೊಟ್ಬಿಡ್ರಿ, ಮಾತ್ರೆ ಇಲ್ಲ. ಭಾಗವತ ಹೇಳುತ್ತೆ, ಪ್ರತಿದಿನ ನೀವು ಊಟ ಮಾಡಬೇಕಾದ್ರೆ ಧನ್ವಂತರಿ ಅಂತ ಊಟ ಮಾಡ್ರಿ, ಧನ್ವಂತರಿ ಅಂತ ನೀರು ಕುಡಿರಿ, ನಿಮ್ಮ ರೋಗನೇ ಬರಂಗಿಲ್ಲ ಅಂತಾರೆ. ಇದನ್ನ ಸಾಧಿಸಿ ತೋರಿಸಿದ ಮಹಾತ್ಮರಿದ್ದಾರೆ. ಇದು ಸುಮ್ಮನೆ ಮಾತಲ್ಲ. ಧನ್ವ ಅಂದ್ರೆ ರೋಗ, ತರಿ ಅಂದ್ರೆ ನಾಶ ಮಾಡೋನು. ಮೂಲ ವೈದ್ಯಕೀಯದ ಗುರು, ರಾಜಗುರು ಧನ್ವಂತರಿ ರೂಪಿ ಪರಮಾತ್ಮ ಇದ್ದಾನೆ. ಒಂದೊಂದು ರೋಗಕ್ಕೊಂದೊಂದು ಚಿಕಿತ್ಸೆ. ಮನೆ ಕಟ್ಟಿದೀವಿ, ಬಂಗಲೆ ಕಟ್ಟಿದೀವಿ, ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದೀವಿ, ಬೀದಿಲ್ ಸಿಗುವ ನೆಮ್ಮದಿ ಮನೇಲಿ ಇರಂಗಿಲ್ಲ. ಏನ್ ಮಾಡಬೇಕು? ಭಾಗವತ ಹೇಳುತ್ತೆ, ವಾಮನ ಅಂತ ಸ್ಮರಣೆ ಮಾಡಿ, ಅದು ಎಂಥ ವಾಸ್ತು ದೋಷ ಇದ್ರೂ ಪರಿಹಾರ ಮಾಡುವ ತಾಕತ್ತು ವಾಮನ ಅನ್ನುವ ನಾಮಸ್ಮರಣೆಗಿದೆ. ಎಂತೆಂಥ ಚಿಕಿತ್ಸೆಗಳಿದೆ ಭಾಗವತದಲ್ಲಿ. ಕಣ್ಮುಚ್ಕೊಂಡು ಭಾಗವತ ಕೇಳ್ರಿ, 1000 ಸಮಸ್ಯೆಗದು ಚಿಕಿತ್ಸೆಯಾಗಿ ನಿಲ್ಲುತ್ತೆ. ವಿಶ್ವರೂಪಾಚಾರ್ಯ ಹೇಳಿದ್ರು, ಇಂದ್ರ ನಿನ್ನ ಎಲ್ಲಾ ಸಮಸ್ಯೆಗೆ ಇದೊಂದು ಪಾಥೇಯ, ಉಪಾಯ. ಸಂತೋಷ ಆಯ್ತು. ಕೊನೆಗೆ ಏನಾಯ್ತು ಗೊತ್ತಾ? ಇಂದ್ರನಿಗೆ ವಿಶ್ವರೂಪಾಚಾರ್ಯದಿಂದಲೇ ಸಮಸ್ಯೆ ಬಂತು. ಯಾರಿಟ್ಟೆಲ್ಲ ಉಪದೇಶ ಮಾಡಿದ್ರು ಆಚಾರ್ಯದಿಂದಲೇ ಹಾನಿ ಆಯ್ತು ಅವನಿಗೆ. ಏನು ಅಂದ್ರೆ, ವಿಶ್ವರೂಪಾಚಾರ ಅಮ್ಮ ರೋಚನ ಅಂತ ಹೆಸರು ಹಾಕಿದ್ರು, ದೈತ್ಯ ಗುರುವಿನ ಕನ್ಯೆ ಹಾಕಿ. ಈ ದೈತ್ಯರಿಗೂ ದೇವತೆಗಳಿಗೂ ಆಗಲ್ಲ. ಅವಾಗವಾಗ ಅಮ್ಮ ಬಂದು ಮಗನ ಹತ್ರ ಕೇಳುದು, ನೀನು ಆ ದೇವಲೋಕಕ್ಕೆ ಪೌರೋಹಿತ್ಯಕ್ಕೆ ಹೋಗ್ತೀಯಲ್ಲ, ದೇವಲೋಕದ ರಹಸ್ಯ ಎಲ್ಲ ರಹಸ್ಯ ಸೋರಿಕೆ ನಮ್ಗೆ ಹೇಳು ಅಂತ ಕೇಳೋದು. ಆ ರೋಚನನಿಗೆ ಮಗ ಹೇಳೋದು ವಿಶ್ವರೂಪ, ಆಕಿ ತಗೊಂಡೋಗಿ ದೈತ್ಯರಿಗೆಲ್ಲ ಹೇಳೋದು, ದೇವಲೋಕಕ್ಕೆಲ್ಲ ಹಾನಿ ಆಗೋದು. ಇಂದ್ರನಿಗೆ ಅರ್ಥ ಆಯ್ತು, ಈ ಆಚಾರ ತಲೆ ಕಡಿಲಿಲ್ಲ ಅಂದ್ರೆ ಜಗತ್ತಿಗೆ ಕ್ಷೇಮ ಆಗಲ್ಲ ಅನ್ನಿಸ್ತು ಇಂದ್ರನಿಗೆ. ವಜ್ರಾಯುಧ ತಗೊಂಡು ಬಂದ, ಜಗತ್ತಿಗೆ ಕ್ಷೇಮ ಆಗಬೇಕು ಅಂದ್ರೆ ಈ ಆಚಾರ ತಲೆ ಕಡಿಲೇಬೇಕು ಅಂತ ಕಡ್ದು ಹಾಕಿದ. ವಿಶ್ವರೂಪಾಚಾರ ತಲೆ ಕಡ್ದ. ಇನ್ನು 40-50 ವರ್ಷದ ಮಗನ ತಲೆಯನ್ನು ಕಡ್ದಾಗ ಅವನಪ್ಪ ಇದ್ದ, ತ್ವಷ್ಟೃ ಅಂತ ಅವನಪ್ಪ, ಪ್ರಜಾಪತಿ ತ್ವಷ್ಟೃ ಅನ್ನುವ ದೇವತೆ. ಅವನು ಯೋಚನೆ ಮಾಡಿದ, ನಾನಿದ್ದಾಗ ನನ್ನ ಮಗನ ತಲೆ ಕಡ್ದಿಯಲ್ಲ ಇಂದ್ರ, ನಿನ್ನನ್ನು ಸುಮ್ಮನೆ ಬಿಡಲ್ಲ. ಒಂದು ಆಭಿಚಾರಿಕ ಹೋಮ ಮಾಡಿದ. ಇವತ್ತು ಮಾಟ ಮಂತ್ರ ಅಂತಾರ ನೋಡ್ರಿ, ಅದೇ ಮಾಡಿದ. ಅದರ ಉದ್ದೇಶ ಏನು? ಇಂದ್ರನನ್ನ ಸಾಯಿಸೋಬ ಮಗ ಹುಟ್ಲಿ ಅಂತ ಜಪ ಮಾಡಿದ, ಮಂತ್ರದ ಆಹುತಿ ಕೊಟ್ಟ. ಪರಿಣಾಮ ಏನಾಯ್ತು? ರುದ್ರಾಸುರ ಅಂತ ಒಂದು ಕತ್ತಲೆಯ ರೂಪದ ದೈತ್ಯ ಹುಟ್ಟಿದ. ಭಯಂಕರ ದೈತ್ಯ. ದಿನಕ್ಕೆ 1000 ಅಡಿ ಬೆಳೀತಾ ಇದ್ದಂತವನು. ಅವನು ಬೆಳೆದು ಸೂರ್ಯಚಂದ್ರರ ಬೆಳಕು ನಿಂತೋಯ್ತಂತೆ, ಅಟ್ಟು ಬೆಟ್ಟದಂತೆ ಬೆಳೆದ. ಸೂರ್ಯ ಚಂದ್ರರನ್ನೆಲ್ಲ ನಾಲಿಗೆ ತೆಗೆದ್ರೆ ಉಪ್ಪಿನಕಾಯಿ ತರ ನೆಕ್ತಾ ಇದ್ದಂತವನು. ಅಂಥ ತಾಕತ್ತಿನ ದೈತ್ಯ ಹುಟ್ಟಿದ. ಇದು ಎಲ್ಲಿ ಹೋಯ್ತಪ್ಪ ಉಸಾಬರಿ? ತಲೆ ಬಿಸಿ ಆಯ್ತು ಇಂದ್ರನಿಗೆ. ಒಬ್ಬ ಬ್ರಾಹ್ಮಣ ಬೃಹಸ್ಪತಿಗೆ ಅವಮಾನ ಮಾಡಿದೆ, ಇನ್ನೊಬ್ಬ ಪುರೋಹಿತ ಬಂದ, ಅವನ ಅನ್ಯಾಯ ಮಾಡಿದ. ಈಗ ರುದ್ರಾಸುರ ಹುಟ್ಟಿದ, ನಾನು ಏನ್ ಮಾಡ್ಲಿ? ಬೊಬ್ಬೆ ಹೊಡೆದ. ಅಷ್ಟರಲ್ಲಿ ರುದ್ರಾಸುರ ಸ್ವರ್ಗಲೋಕಕ್ಕೆ ಲಗ್ಗೆ ಇಟ್ಟ. ಐರಾವತ ಆನೆ ಮೇಲೆ ಕುಳಿತು ವಜ್ರಾಯುಧ ಹಿಡ್ಕೊಂಡು ರುದ್ರಾಸುರನ ಜೊತೆಗೆ ಯುದ್ಧಕ್ಕೆ ಹೋದ್ರೆ
ಆ ಭಯಂಕರ ಶಕ್ತಿ ಸಂಪನ್ನನಾದ ರುದ್ರಾಸುರನ ದೇಹದ ಮುಂದೆ ಇಂದ್ರನಿಗೆ ಏನೂ ಮಾಡ್ಲಿಕ್ಕಾಗ್ತಾ ಇಲ್ಲ. ಕೊನೆಗೆ ತನ್ನ ಎಲ್ಲಾ ಶಕ್ತಿಯನ್ನ ಪ್ರಯೋಗ ಮಾಡಿ ರುದ್ರಾಸುರನ 2 ತೋಳುಗಳನ್ನು ತುಂಡು ಮಾಡಿದ. ಆ ಸಂದರ್ಭದಲ್ಲಿ ದದೀಚಿ ಋಷಿಗಳು ತಮ್ಮ ಅಸ್ಥಿಗಳನ್ನೆಲ್ಲ ಕೊಟ್ಟಿದ್ರಂತೆ. ಒಬ್ಬ ಬ್ರಾಹ್ಮಣ ಸ್ವರ್ಗಲೋಕಕ್ಕೆ ಹಿತ ಆಗಬೇಕು ಅಂತ ವಜ್ರಾಯುಧ ಅಂದ್ರೆ ಏನು? ಬ್ರಾಹ್ಮಣನಾದ ದದೀಚಿ ಋಷಿಗಳ ಅಸ್ಥಿಗಳು, ಮೂಳೆಗಳು. ಅವರ ಮೂಳೆಗಂತ ಶಕ್ತಿ ಯಾಕೆ ಬಂತು ನೋಡಿ? ಸ್ವರ್ಗಲೋಕದ ಭಯೋತ್ಪಾದನೆಯನ್ನ ನಿಗ್ರಹ ಮಾಡಿದ್ದು ಒಬ್ಬ ಬ್ರಾಹ್ಮಣನ ಅಸ್ಥಿ ಪಂಜರ. ಅದಕ್ಕೆ ಯಾಕೆ ಅಷ್ಟು ಬಲ ಬಂತು ಅಂದ್ರೆ ಅವನು ಹಗಲೋ ರಾತ್ರಿ ರಾಮಕೃಷ್ಣ ಜಪ ಮಾಡ್ತಾ ಇದ್ರಂತೆ. ಯಾರು ರಾಮಕೃಷ್ಣ ಮಂತ್ರ ಜಪ ಮಾಡ್ತಾರೆ ಅವರ ಮೂಳೆಗಳಿಗೆ ಜಗತ್ತಿನ ಭಯೋತ್ಪಾದನೆ ನಿಗ್ರಹ ಮಾಡುವ ಶಕ್ತಿ ಇದೆ ಅಂತ ಹೇಳುತ್ತೆ ಭಾಗವತ. ಹರಿನಾಮ ಕೀರ್ತನೆಗೆ ಅಷ್ಟು ಮಹತ್ವ ಇದೆ. ಆ ಮಂತ್ರದ ಬಲದಿಂದ ವಜ್ರಾಯುಧ ತೆಗೆದುಕೊಂಡು ಬಂದು ಹೊಡೆದರೆ ರುದ್ರಾಸುರ 2 ತೋಳುಗಳ ನಾಶ ಆಯಿತು. ಇಷ್ಟರ ಮಧ್ಯ ರುದ್ರಾಸುರನಿಗೆ ಅನ್ನಿಸ್ತು ಇವನು ಸಾಮಾನ್ಯ ಅಲ್ಲ. ವಜ್ರಾಯುಧ ಡಿಕ್ಕಿ ಹೊಡೆದ. ಆ ರುದ್ರಾಸುರನ ಗರ್ಜನೆ, ರುದ್ರಾಸುರನ ಅಟ್ಟಹಾಸಕ್ಕೆ ದೇವೇಂದ್ರನ ಕೈಯಲ್ಲಿರುವ ವಜ್ರಾಯುಧ ನೆಲಕ್ಕೆ ಬಿದ್ದೋಯ್ತು. ತಲೆ ಬಿಸಿ ಆಯ್ತು ಅವನಿಗೆ. ಈಗ ಏನ್ ಮಾಡ್ಲಿ? ಬಗ್ಗಿದ್ರೆ ಗುದ್ದುತ್ತಾನವನು. ಏನ್ ಮಾಡ್ಲಿ? ರುದ್ರಾಸುರ ಹೇಳ್ತಾನೆ, ಹೆದರಬೇಡ ಇಂದ್ರ. ಅಜಾತ ಪಕ್ಷ ಇವ ಮಾತರಂ ಖಗಾಃ ಸ್ತನ್ಯಂ ಕ್ಷುಧಾವತ್ಸತರಾಕ್ಷುಧಾರ್ತಾಃ ಪ್ರಿಯಂ ಪ್ರಿಯೇವಾಧ್ಯುಷಿತಂ ಮನೋ ಮೇ ಮನೋರವಿಂದಾಕ್ಷ ದಿದೃಕ್ಷತೆ ತ್ವಾಂ. ಏನು ಹೆದರಬೇಡ, ಆ ವಜ್ರಾಯುಧ ತೆಗೋ. ನಾನು ನೀನು ಎಲ್ಲ ಇವತ್ತಲ್ಲ ನಾಳೆ ಆ ದೇವರ ಪಾದ ಸೇರ್ಬೇಕಾದವರು. ಜಯ ಪರಾಜಯ ವಿಷ್ಣುವಿನ ಅಧೀನ ಅಂತಾನೆ. ಒಬ್ಬ ದೈತ್ಯನಾಗಿ ಹರಿಭಕ್ತಿಯ ಪಾಠ ಹೇಳ್ತಾನೆ ಇಂದ್ರನಿಗೆ. ದೈತ್ಯನಿಂದ ಸ್ಫೂರ್ತಿ ಪಡೆದು ವಜ್ರಾಯುಧ ತೆಗೆದುಕೊಳ್ತಾನೆ. ಮತ್ತೆ ಹೊಡಿಲಿಕ್ಕೆ ಬಂದಾಗ ರುದ್ರಾಸುರ ಆ ಇಂದ್ರನನ್ನ ಐರಾವತ ಆನೆ ಸಹಿತ ಬಾಯಿ ತೆಗೆದು ಜಾಮೂನ್ ತರ ನುಂಗು ಬಿಡ್ತಾನೆ. ಇಂದ್ರ ಅವನ ಹೊಟ್ಟೆ ಒಳಗಡೆ ಹೋಗಿ ಸಿಕ್ಕಾಕೊಳ್ತಾನೆ. ಐರಾವತ ಆನೆ ಅವನ ಹೊಟ್ಟೆಯಲ್ಲಿ ಬಿದ್ದಿದೆ. ವಜ್ರಾಯುಧ ಜಾರಿ ಹೋಗಿದೆ. ರುದ್ರಾಸುರನ ಹೊಟ್ಟೆಯಲ್ಲಿರುವ ನರಬಳ್ಳಿಗಳನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದಾನೆ ಇಂದ್ರ. ಚತುರಂಗ ಸೇನೆ ಇಲ್ಲ, ಐರಾವತ ಆನೆ ಇಲ್ಲ, ಕೈಯಲ್ಲಿರುವ ವಜ್ರಾಯುಧ ಇಲ್ಲ. ಈಗ ಯಾರು ನನ್ನನ್ನು ರಕ್ಷಣೆ ಮಾಡ್ತಾರೆ? ಅವಾಗ ನೆನಪಾಗುತ್ತೆ ವಿಶ್ವರೂಪಾಚಾರ್ಯ ಹೇಳಿಕೊಟ್ಟ ಆ ಮಂತ್ರ, ನಾರಾಯಣ ಮಂತ್ರ. ಹರಿರ್ವಿದದ್ಯಾತ್ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದದಾನೋ ಅಷ್ಟಗುಣೋ ಅಷ್ಟಬಾಹು. 8 ಕೈಗಳಿಂದ 8 ಗುಣದ ದೇವರು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅನೇಕ ಆಯುಧಧಾರಿಯಾಗಿ ಅಂತ ಸ್ಮರಣೆ ಮಾಡಿಕೊಂಡ. ಅವನ ದೇಹದಲ್ಲಿ ವಿದ್ಯುತ್ ಸಂಚಾರ ಆಯಿತು. ಹರಿನಾಮ ಸಂಕೀರ್ತನೆಯ ಬಲದಿಂದ ರುದ್ರಾಸುರನ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದ. ದೇವಲೋಕದ ಭಯೋತ್ಪಾದಕನಾದ ರುದ್ರಾಸುರನನ್ನ ಕೊಂದದ್ದು ದೇವೇಂದ್ರನ ತೋಳುಬಲ ಅಲ್ಲ, ದೇವೇಂದ್ರನ ಕೈಯಲ್ಲಿರುವ ವಜ್ರಾಯುಧ ಅಲ್ಲ, ಅವನ ಐರಾವತ ಅಲ್ಲ, ಅವನ ಚತುರಂಗ ಸೇನೆ ಅಲ್ಲ. ಜಾಗತಿಕ ಭಯೋತ್ಪಾದನೆಯನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಇರುವುದು ಅಂತ ಆದ್ರೆ ಅದು ಹರಿನಾಮಕ್ಕೆ ಅಂತ ತೋರಿಸಿಕೊಡುತ್ತೆ ಭಾಗವತ. ಹರಿನಾಮದ ಬಲದಿಂದ ಆ ರುದ್ರಾಸುರನನ್ನು ಕೊಂದ. ಇದು ಒಳಗಿಂದ ಕೊಂದ. ಒಳಗಿಂದ ಬರುವ ಕಷ್ಟಗಳನ್ನ ಸೀಳಿಕೊಡುತ್ತೆ ಹರಿನಾಮ. ಹೊರಗೆಯಿಂದ ಬರುವ ಕಷ್ಟಗಳನ್ನು ಸೀಳುತ್ತೆ ಹರಿನಾಮ. ಇವತ್ತು 2 ಸೀಳುವ ಕತೆ. ಒಂದು ಒಳಗಿಂದ ಸೀಳುವ ಕತೆ. ರುದ್ರಾಸುರನ ಹೊಟ್ಟೆಯನ್ನ ಇಂದ್ರ ಒಳಗಿಂದ ಸೀಳಿ ಹಾಕಿದ ಹರಿನಾಮದ ಬಲದಿಂದ. ಈಗ ಹೊರಗಿಂದ ಸೀಳು ಹಾಕಬೇಕು. ನರಸಿಂಹ ಬರ್ತಾನೆ ಈಗ. 10 ಮಿನಿಟ್ ಸಕಾಲದಲ್ಲಿ ಮುಗಿಸ್ತೀನಿ, ಅಂಜಬೇಡ್ರಿ. ನೀವು ಮನೆಗೆ ಹೋಗಬೇಕು ಅನ್ನೋ ಗೊತ್ತು ನನಗೆ. ನರಸಿಂಹ ಹರಿನಾಮದ ಕಥೆಯನ್ನು ಹೀಗೆ ಹೇಳಬೇಕಾದ್ರೆ ಪರೀಕ್ಷಿತ ರಾಜ ಶುಕಾಚಾರ ಹತ್ರ ಕೇಳ್ತಾನೆ. ಆ ಆದಿ ವರಾಹ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದಾನೆ ಅಂತ ಕಥೆ ಕೇಳಿದ್ದೇವೆ. ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿದ ಕಥೆ ನೀವು ಹೇಳಿಲ್ಲ. ಕಶ್ಯಪರ ಹೆಂಡತಿ ದಿತಿ, ಅವಳಿಗೆ ಹುಟ್ಟಿದ ಭಯೋತ್ಪಾದಕರು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು. ಹಿರಣ್ಯಾಕ್ಷನನ್ನ ಸಂಹಾರ ವರಾಹ ಮಾಡಿದ, ಹಿರಣ್ಯಕಶ್ಯಪುವನ್ನ ನರಸಿಂಹ ಸಂಹಾರ ಮಾಡಿದ ಅಂತ ಕೇಳಿದ್ದೇವೆ. ಅವನು ಹೇಗೆ ಸಂಹಾರ ಮಾಡಿದ ಕಥೆ ಹೇಳ್ರಿ. ಅವಾಗ ಹೇಳ್ತಾರೆ ಶುಕಾಚಾರ್ಯರು, ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದೆ. ಈ ಪ್ರಶ್ನೆಯಿಂದ ನಮ್ಮ ಮನುಕುಲಕ್ಕೆ ಹಿತವಾಗುತ್ತೆ. ನಾನು ಹೇಳುವ ನರಸಿಂಹೋಪಾಖ್ಯಾನ ಜಗತ್ತಿನ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ಅಂಥ ನರಸಿಂಹನ ಕಥೆ ಕೇಳಿದೆ ಅಂತ ಅಭಿನಂದಿಸಿ ಕಥೆ ಹೇಳ್ತಾರೆ. ಮಂದರ ದ್ರೋಣಿ ಅಂತ ಮಂದರ ಪರ್ವತ ಮೇರು ಶಿಖರದ ತಪ್ಪಲಿಗೆ ಹೋಗಿ ಹಿರಣ್ಯಕಶಿಪು ಜಪ ಮಾಡಿದ್ನಂತೆ. ನಾನು ಅಜರಾಮರನಾಗಬೇಕು, ನನಗೆ ಸಾವೇ ಬರಬಾರದು. ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿದ. ಬ್ರಹ್ಮದೇವರು ಹೇಳಿದರು, ಸಾವೇ ಬರಬಾರದು ಅನ್ನೋ ವರ ಕೊಡು ತಾಕತ್ತಿರೋದು ವಿಷ್ಣುವಿಗೆ ಮಾತ್ರ. ನಾನು ಅವನ ಮಗ, ಬೇರೆ ಏನಾದರೂ ವರ ಕೇಳ್ಕೊ. ಪರ್ಯಾಯವಾಗಿ ವರ ಕೇಳಿದ್ನಂತೆ.
ನಿಮಗೆ ಗೊತ್ತು ಅವನು ಏನು ವರ ಕೇಳಿದಾನೆ ಅಂತ. ಎಲ್ಲ ಪಿಕ್ಚರ್ ನೋಡಿರ್ತೀರಿ. ಹೊರಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಮಧ್ಯದಲ್ಲೊಂದಿದೆ ಏನು ಗೊತ್ತಿಲ್ಲ ಅವನಿಗೆ. ಹೊಸ್ತಿಲು ಪೂಜೆ ಮಾಡಿದೇ ಗೊತ್ತಿಲ್ಲ ಅವನಿಗೆ. ಆ ಹೊರಗೆ ಗೊತ್ತು, ಒಳಗೆ ಗೊತ್ತು, ನಡುವೆ ಒಂದಿದೆ ಹೊಸ್ತಿಲು, ಅಲ್ಲಿ ಸಂಹಾರ ಮಾಡ್ತಾನೆ ದೇವರು. ಎಚ್ಚರ ಇರಲಿ. ನರಸಿಂಹ ಎಲ್ಲಿರ್ತಾನೆ ಅಂದ್ರೆ ನಮ್ಮ ಮನೆ ಬಾಗಿಲು ಹೊಸ್ತಿಲಲ್ಲಿ ಇರ್ತಾನೆ. ಯಾವ ದುಷ್ಟ ಶಕ್ತಿಗಳನ್ನು ಮನೆ ಒಳಗೆ ಬರ್ಲಿಕ್ಕೆ ಬಿಡಲ್ಲ. ಅದು ಅವನಿಗೆ ನೆನಪಾಗ್ಲಿಲ್ಲ. ಮೇಲ್ ಸಾಯಬಾರದು, ಕೆಳಗ್ ಸಾಯಬಾರದು ಅಂತಾನೆ. ಮೇಲೂ ಅಲ್ಲ, ಕೆಳಗೂ ಅಲ್ಲ. ನರಸಪ್ಪನ್ ತೊಡೆ ಇದೆ ಅನ್ನೋದು ನೆನಪಾಗ್ಲಿಲ್ಲ ಅವನಿಗೆ. ಹರಿನಾಮ ಸ್ಮರಣೆ ಮಾಡಿಲ್ಲ. ಒಣಗಿದ ಪದಾರ್ಥದಿಂದ ಸಾಯಬಾರದು, ಹಸಿ ಪದಾರ್ಥದಿಂದ ಸಾಯಬಾರದು. ಒಣಗಿಯೂ ಇಲ್ಲ, ಹಸಿಯೂ ಅಲ್ಲ, ಉಗುರು. ಒಣಗಿದಂಗೆ ಕಾಣುತ್ತೆ, ಬೆಳೀತಾ ಇರುತ್ತೆ. ಒಣಗಿದ್ದೆಲ್ರಿ ಬೆಳೆಯುತ್ತೆ. ಉಗುರಿದೆ ನೋಡ್ರಿ, ಅದು ಹಸಿಯೂ ಅಲ್ಲ, ಒಣಗಿದ್ದು ಅಲ್ಲ, ಬೆಳೀತಾ ಇರುತ್ತೆ. ಅದು ಗೊತ್ತಾಗ್ಲಿಲ್ಲ ಅವನಿಗೆ. ದೈತ್ಯರಿಗೆ ಬುದ್ಧಿ ಕಡಿಮೆ ಇರುತ್ತೆ. ಏನೆಲ್ಲ ವರ ಕೇಳಿದ, ಎಲ್ಲದಕ್ಕೂ ತಥಾಸ್ತು ಅಂದ. ಅಷ್ಟು ವರ ಪಡೆದ ಮೇಲೆ ಜಗತ್ತಿಗೆ ಕಂಟಕನಾದ. ಅವ್ರು ವರ ತಗೊಳ್ಳದೆ ಜಗತ್ತಿಗೆ ಹಾನಿ ಮಾಡಲಿಕ್ಕೆ ದೈತ್ಯರು ಎಲ್ಲ ಹೋಗಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿದ್ರು. ಬ್ರಹ್ಮ ಕೊಟ್ಟ ವರವನ್ನ ಹೊಡೆಯುವ ತಾಕತ್ತಿರುವುದು ವಿಷ್ಣುವಿಗೆ ಮಾತ್ರ. ನೀನ್ ರಕ್ಷಣೆ ಮಾಡು ಕೃಷ್ಣ ಅಂತ ಕಾಲಿಗೆ ಬಿದ್ರು. ಕೃಷ್ಣ ಹೇಳ್ತಾನೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸಭಾ ಆಶು ವಿನಶ್ಯತಿ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾದೃಕ್ಯೇ ಹನಿಷ್ಯೇಪಿ ವರೋರ್ಜಿತಂ. ದೇವತೆಗಳಿಗೆ, ವೇದಗಳಿಗೆ, ಗೋವುಗಳಿಗೆ, ದೇವರಿಗೆ, ದೇವರ ಭಕ್ತರಿಗೆ ಯಾರು ಅನ್ಯಾಯ ಮಾಡ್ತಾರೆ ನಾನು ಸುಮ್ಮನೆ ಕೊಡಂಗಿಲ್ಲ, ಅವ್ರನ್ನ ಸಂಹಾರವನ್ನೇ ಮಾಡ್ತೇನೆ. ಅದರಲ್ಲಿಯೂ ದೇವತೆಗಳಿಗೆ ಕೇಳಿದ್ರು, ಇಷ್ಟು ಅನ್ಯಾಯ ಮಾಡ್ತಾನೆ ಸುಮ್ಮನೆ ಕೊಡ್ತೀಯಾ, ಬೇಗ ಅವನನ್ನು ಕೊಂದು ಹಾಕು. ವಿಷ್ಣು ಹೇಳ್ತಾನೆ, ಇನ್ನೊಂದು ವ್ಯವಸ್ಥೆ ಇದೆ. ಏನೂ ಅನ್ಯಾಯ ಮಾಡದೇ ಇರುವ ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನಿಗೇನಾದ್ರೂ ಹಿರಣ್ಯಕಶಿಪು ಅನ್ಯಾಯ ಮಾಡಿದ್ರೆ ಅವನಿಗೆ ಎಂಥ ವರ ಇದ್ರು ಅವನನ್ನು ಕೊಂದು ಹಾಕ್ತೀನಿ ಅಂತಾನೆ ದೇವರು. ದೇವತೆಗಳ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಇವನ್ ಜಪ ಮಾಡ್ಲಿಕ್ಕೆ ಹೋದಾಗ ನೋಡಿ ವಿಧಿ ಬರಹ ಹೇಗಿರುತ್ತೆ ನೋಡಿ. ಇವನು ಜಗತ್ತಿಗೆ ಕಂಟಕನಾಗಬೇಕು ಅಂತ ಜಪ ಮಾಡ್ತಾ ಇದ್ದಾನೆ. ಅವನ ಹೆಂಡತಿ ಜಗತ್ತಿಗೆ ಮಂಗಳವಾಗಲಿ ಅಂತ ಜಪ ಮಾಡ್ತಾ ಇದ್ದಾಳೆ. ಒಂದು ಹೆಣ್ಣು, ಬಹುತೇಕ ಹಿರಣ್ಯಕಶಿಪುನ ಹೆಂಡತಿ ಕಯಾದು ಪ್ರಹ್ಲಾದನಂತ ತಾಯಿ, ಪ್ರಹ್ಲಾದನಂತ ಜಗತ್ತಿಗೆ ಹಿತ ಮಾಡುವ ಮಗನಿಗೆ ತಾಯಿ ಆಗ್ತಾಳೆ. ರಾವಣನ ಹೆಂಡತಿನೋ ಒಳ್ಳೆ ಇದ್ಲು, ಮಂಡೋದರಿ. ಭಯೋತ್ಪಾದಕರ ಹೆಂಡಂದ್ರು ಒಳ್ಳೆಯವರು ಇರ್ತಾರೆ, ಗಂಡಂದ್ರು ಕೆಟ್ಟವರು ಇರ್ತಾರೆ. ಆ ಕಯಾದು ಮಂದರ ದ್ರೋಣಿಯಲ್ಲಿ ಕುಳಿತಾಗ ನಾರದರು ಬಂದ್ರಂತೆ. ಅಮ್ಮ, ನಿನ್ನ ಮಗ ನಿನ್ನ ಗಂಡ ಜಗತ್ತ ಹಾಳು ಮಾಡ್ಲಿಕ್ಕೆ ಜಪ ಮಾಡ್ಲಿಕ್ಕತ್ತಾನ. ನೀನು ಜಗತ್ತಿಗೆ ಕ್ಷೇಮ ಆಗೋ ಹಾಗೊಂದು ಜಪ ಮಾಡು. ಒಂದು ಹೆಣ್ಣು ಜಗತ್ತಿಗೆ ಹಿತವಾಗಲಿ ಅಂತ ಜಪ ಮಾಡಿದ್ರೆ ನಾರದರು ಆ ಕಯಾದುನ ಗರ್ಭದಲ್ಲಿರುವ ಮಗುವಿಗೆ ಭಾಗವತ ಉಪದೇಶ ಮಾಡಿದ್ರಂತೆ. ನಿಮ್ಮ ಹೊಟ್ಟೆಯಲ್ಲಿ ಮಕ್ಕಳಿದ್ದಾಗ ಕೃಷ್ಣನ್ ಸ್ಮರಣೆ ಮಾಡಿ ಜಗತ್ತಿಗೆ ಕ್ಷೇಮ ಮಾಡುವ ಪ್ರಹ್ಲಾದನಂತ ಮಕ್ಕಳು ಹುಡ್ತಾರೆ ಅನ್ನುತ್ತೆ ಭಾಗವತ. ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ, ಬೇಡದೇ ಇರೋದನ್ನ ನೋಡ್ತಾ ಇದ್ರೆ ಭಯೋತ್ಪಾದಕರೇ ಹುಡ್ತಾರೆ. ಮತ್ತೆ ಗರ್ಭದಲ್ಲಿ ಮಕ್ಕಳಿದ್ದಾಗ ಒಳ್ಳೆ ಕೆಲಸ ಮಾಡಬೇಕು, ಹಗಲ ನಿದ್ರೆ ಮಾಡಬಾರದು. ಏನೆಲ್ಲ ಸಂದೇಶಗಳಿದೆ ಭಾಗವತದಲ್ಲಿ. ಯಾವಾಗಲೂ ನಾರದರು ಮಾಡಿದ ಉಪದೇಶದ ಭಾಗವತದ ಕಥೆಯನ್ನೇ ಮನನ ಮಾಡ್ತಾ ಇಲ್ಲಂತೆ ಕಯಾದು. ಸ್ವಲ್ಪ ದಿನಕ್ಕೆ ಆ ಮಗು ಹುಟ್ಟಿತು. ಹಿರಣ್ಯಕಶಿಪುವಿನ ಅಟ್ಟಹಾಸ ಆರಂಭ ಆಯಿತು. ದೇವತೆಗಳ ನಿರೀಕ್ಷೆಯಲ್ಲಿದ್ರು. ಮಗನಿಗೆ ಅನ್ಯಾಯ ಮಾಡಿದ್ರೆ ದೇವರು ಆ ಹಿರಣ್ಯಕಶಿಪುವನ್ನು ಕೊಲ್ತಾನೆ ಎಂದು ಗೊತ್ತಿತ್ತು ದೇವತೆಗಳಿಗೆ. ಪ್ರಹ್ಲಾದ ಚುರುಕಾದ. ಆ ಚುರುಕು ಬಾಲಕನಿಗೆ ಒಂದು ಗುರುಕುಲ ಮಾಡಿದ್ರು. ಷಂಡಮರ್ಕ ಅಂತ ಮಕ್ಕಳ ಇಬ್ರು ಗುರುಗಳನ್ನ ಸಂಯೋಜನೆ ಮಾಡಿದ್ರು. ಅವರಿಬ್ರು ದೈತ್ಯರೇ. ಷಂಡಮರ್ಕ ದೈತ್ಯ ಸ್ವಭಾವದವರು, ಶುಕ್ರಾಚಾರ ಮಕ್ಕಳವರು, ಬ್ರಾಹ್ಮಣರು ಮಕ್ಕಳು. ಆದ್ರೆ ದುಡ್ಡಿಗೋಸ್ಕರ ಕೆಟ್ಟ ಬೋಧನೆ ಮಾಡ್ತಾ ಇದ್ದಾರೆ. ಶಾಲೆ ಸಬ್ಜೆಕ್ಟ್ ಏನು? ಹಿರಣ್ಯಕಶಿಪು ಸರ್ವೋತ್ತಮ. ಪ್ರಹ್ಲಾದನನ್ನ ಆ ಶಾಲೆಯಲ್ಲಿ ಸೇರಿಸಿದ್ದಾರೆ. ಅವನಿಗೆ ಇಷ್ಟ ಆಗಲಿಲ್ಲ. ಇವತ್ತು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ತುಂಬಾ ತೊಡಕಿದೆ. ಇವತ್ತೆಲ್ಲ ಏನಿವತ್ತು ಮಕ್ಕಳು ಇಲ್ಲಿ ತೋರಿಸಿದ್ರು ಅದು ನಮ್ಮ ಸರ್ಕಾರದ ಪಠ್ಯ ಪುಸ್ತಕದಲ್ಲಿ ಇರುವ ಕಲೆಗಳಲ್ಲ. ಅದು ಪಠ್ಯೇತರ ಚಟುವಟಿಕೆಯನ್ನು ಇಲ್ಲಿ ತೋರಿಸಿದ್ದಾರೆ. ಪಠ್ಯದಲ್ಲಿ ಏನಿದೆ ಗೊತ್ತೋ? ರಾಮಕೃಷ್ಣ ನಾಮಗಳಿಲ್ಲ, ಇನ್ನೆಲ್ಲ ಇದೆ ಅದರಲ್ಲಿ. ಮಕ್ಕಳಿಗೆ ಎಷ್ಟು ಬೇಕು ಬೇಡ ಅಂತ ವಿಮರ್ಶೆ ಮಾಡದೆ ಎಲ್ಲ ಸೇರಿಸಿದ್ದಾರೆ. ಮಾರಾಟದ ಮಳಿಗೆ, ವಿದ್ಯೆಯ ಮಾರಾಟದ ಮಳಿಗೆ ನಮ್ಮ ಶಾಲೆಗಳಾಗಿವೆ. ಮಕ್ಕಳನ್ನ ಯಾವ ಶಾಲೆಗೆ ಸೇರಿಸಬೇಕು, ಎಲ್ಲಿ ಸಂಸ್ಕಾರ ಇರುತ್ತೆ ನೋಡಿ ಸೇರಿಸಿರಿ. ಗುರುಕುಲ ಪದ್ಧತಿ ನಮ್ಮ ಭಾರತ ದೇಶದ ಸಂವಿಧಾನ. ಷಂಡಮರ್ಕರ ಪಾಠಶಾಲೆಯಾಗಿದೆ. ಅವುಗಳಿಗೆ ನಾವು ಎಷ್ಟು ಕೆಜಿ ಏನು ಗೊತ್ತಿಲ್ಲ, LKG UKG ಅಂತ ಭಾರದ ಪುಸ್ತಕ ಹಾಕೊಂಡು ಹೋಗುತ್ತೋ.
ಕೊನೆಗೆ ಪುರ್ರ ಅಂತ ಅಮೆರಿಕಕ್ಕೆ ಹಾರಿ ಹೋಗುತ್ತವೆ. ಮಕ್ಕಳ ತಂದೆ ತಾಯಿಗಳಿಗೆ ಬಾಯಿಗೆ ನೀರು ಹಾಕೋರಿಲ್ಲ ಅಂತ್ಯಕಾಲದಲ್ಲಿ. ಇದೆಂಥ ಶಿಕ್ಷಣ ಪದ್ಧತಿ! ದೇವರು ಧರ್ಮ ಇಲ್ಲದೆ ಅದು ಶಿಕ್ಷಣ ಸರಿ ಇಲ್ಲ. ದೇವರು ಧರ್ಮಕ್ಕೆ ಅವಕಾಶ ಕೊಟ್ಟದ್ದೇ ಶಿಕ್ಷಣ. ವಿಶ್ವ ಶಾಂತಿಯನ್ನು ಬಯಸುವ ಭಗವದ್ಗೀತೆ ನಮ್ಮ ಪಠ್ಯ ಪುಸ್ತಕದಲ್ಲಿಲ್ಲ. ಏನು ದುರಂತರಿ! ಇವತ್ತು ಪಾಶ್ಚಾತ್ಯ ದೇಶದವರು ಮನೋಗ್ರಸ್ತರಾದಾಗ ಮನಃಶಾಂತಿಗೋಸ್ಕರ ಭಗವದ್ಗೀತೆ ಪಾಲನೆ ಮಾಡ್ತಾರೆ. ಅಂತಹ ಭಗವದ್ಗೀತೆ ನಮ್ಮ ಪಠ್ಯ ಪುಸ್ತಕದಲ್ಲಿಲ್ಲ. ಎಂತಹ ದುರಂತರಿ! ಇದರ ಆಂದೋಲನ ನಡಿಬೇಕಾಗಿದೆ. ಬಹುತೇಕ ನಮ್ಮ ವಿಶ್ವದಲ್ಲಿ ಒಂದು ಭಗವದ್ಗೀತೆಗೆ 4,500 ವ್ಯಾಖ್ಯಾನ ಇರುವ, ಕಾಮೆಂಟ್ರಿ ಇರುವ ಏಕೈಕ ಗ್ರಂಥ, ಸಾರ್ವಭೌಮ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಅಂತಹ ಶಕ್ತಿ ಇದೆ ಭಗವದ್ಗೀತೆ. ಮನೆಯಲ್ಲಿ ಭಗವದ್ಗೀತೆ ಪುಸ್ತಕ ಇಟ್ಕೊಳ್ಳಿ, ನಿಮ್ 1000 ಕಷ್ಟ ಪರಿಹಾರ ಆಗುತ್ತೆ. ಪುಸ್ತಕ ಇಟ್ಟ ಮೇಲೆ ಧೂಳು ಹಿಡಿಲಿಕ್ಕೆ ಬಿಡಬೇಡ್ರಿ. ಚೂರು ಪುಸ್ತಕ ಬಿಡಿಸ್ರಿ. ದಿನಕ್ಕೊಂದು ಶ್ಲೋಕ ಪಠನ ಮಾಡ್ರಿ. ಎಂಥ ವಿಶ್ವ ಶಾಂತಿಯ ಚಿಂತನೆಗಳಿದ್ದಾವೆ. ಇದು ಭಾಗವತ. ಪ್ರಹ್ಲಾದನಿಂದ ವಿಶ್ವಶಾಂತಿ ಆಯಿತು, ಹಿರಣ್ಯಕಶಿಪುವಿನಿಂದ ಆಗಲಿಲ್ಲ. ವರಗಳ ಬಲದಿಂದ ಆಗಲಿಲ್ಲ, ಮಂತ್ರದ ಬಲದಿಂದ ಆಯಿತು. ಪ್ರಹ್ಲಾದ ಯಾವ ಮಂದರ ಪರ್ವತಕ್ಕೆ ಹೋಗ್ಲಿಲ್ಲ, ಹಿಮಾಲಯಕ್ಕೆ ಹೋಗ್ಲಿಲ್ಲ, ಜಪ ಮಾಡಲಿಲ್ಲ. ಹೊಟ್ಟೆಲಿದ್ದಾಗ ಅವಳ ಅಮ್ಮ ಕೇಳಿದ್ಲು ಭಾಗವತದ ಕಥೆ. ಆ ಪುಣ್ಯದಿಂದ ಅವನು ದೇಶ ಆಳಿದ. 1000 ವರ್ಷ ತಪಸ್ಸು ಮಾಡಿದ್ದ ಹಿರಣ್ಯಕಶಿಪು ದೇಶಕ್ಕೆ ಅವನಿಂದ ಕ್ಷೇಮ ಆಗಲಿಲ್ಲ, ಸ್ವಾರ್ಥ ಬಂತು. ಮಂತ್ರ ಬಲ, ಹರಿನಾಮ ಬಲಕ್ಕಷ್ಟು ಶಕ್ತಿ ಇದೆ. ಆ ನಾಮದ ಬಲದಿಂದ ಪ್ರಹ್ಲಾದ ಬೆಳೀತಾ ಇದ್ದಾನೆ. ಅವನ ಚುರುಕುತನಕ್ಕೆ ಚಂಡಮರ್ಕರ ಪಾಠಶಾಲೆ ಅವನಿಗೆ ರುಚಿ ಆಗಲಿಲ್ಲ. ಸಬ್ಜೆಕ್ಟು ಬಂಡಾಯ ವಿದ್ಯಾರ್ಥಿ ಸಂಘ ತೆಗೆದ. ಅವನು ಪ್ರತಿಭಟನೆ ಮಾಡಿದ. ಈ ಶಿಕ್ಷಣ ಪದ್ಧತಿಯೇ ಸರಿ ಇಲ್ಲ ಅಂತ ಮೊದಲು ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿ ಅದು ಪ್ರಹ್ಲಾದ. ಸರಿ ಇಲ್ಲ ಇದು ಶಿಕ್ಷಣ. ಇದೇನು ಮಾರಾಟ ಆಗ್ತಾ ಇದೆ ಶಿಕ್ಷಣ? ವಿದ್ಯೆ ಸರಿ ಇಲ್ಲ. ಸಂಸ್ಕಾರ ಇಲ್ಲದೆ ಇರುವ ವಿದ್ಯೆ ಅದು ಚಂಡಮರ್ಕರ ವಿದ್ಯೆ. ಸರಿ ಇಲ್ಲ ಇದು. ಕೊನೆಗೆ ಆ ಚಂಡಮರ್ಕರು ಬಂದು ಹಿರಣ್ಯಕಶಿಪು ಹತ್ರ ಕಂಪ್ಲೇಂಟ್ ಮಾಡಿದ್ರು, ನಿನ್ನ ಮಗ ಸರಿ ಓದ್ತಾ ಇಲ್ಲ. ಒಂದಿನ ತೊಡೆ ಮೇಲೆ ಕೂರಿಸಿಕೊಂಡು ಪುತ್ರಂ ಅಂಕಂ ಆರೋಪ್ಯ ಲಾಳಯನ್, ತೊಡೆ ಮೇಲೆ ಕೂರಿಸ್ಕೊಂಡು ಮಗುನ ಮುದ್ದಾಡ್ತಾ ಕೇಳಿದ ಹಿರಣ್ಯಕಶಿಪು, ಎನ್ಮನ್ಯ ಅಧೀತಮುತ್ತಮಂ ಬ್ರೂಹಿ, ನೀನು ಕಲ್ತಿದ್ ಯಾವ್ದಾದ್ರೂ ಒಳ್ಳೆ ಪೋಯಂ ಇದ್ರೆ ಹೇಳೋ. ಪ್ರಹ್ಲಾದ ಅವನು ಹೇಳಿದ, ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ದಡ್ಡ, ನೀನ್ ಹಾಳಾದಿ, ನಮ್ಮಪ್ಪ ದೇಶ ಹಾಳು ಮಾಡುವ ಶಿಕ್ಷಣ ಪದ್ಧತಿ ಮಾಡಿದೆ. ಹರಿನಾಮ ಸ್ಮರಣೆ ಇಲ್ಲದೆ ಇರುವ ಶಿಕ್ಷಣ ಪದ್ಧತಿ ದೇಶಕ್ಕೆ ಕಂಟಕ. ಅದನ್ನೆಲ್ಲ ತೊರೆದು ಕಾಡಿಗೋಗಿ ಹರಿಭಜನೆ ಮಾಡು, ನಿನ್ನ ಆತ್ಮೋದ್ಧಾರ ಮಾಡ್ಕೋ. ಕೆಟ್ಟ ಪಾಠಶಾಲೆ ತೆಗೆದಿದ್ದೀನಿ ನೀನು ಅಂತ ತೊಡೆ ಮೇಲೆ ಕೂತು ಬೈದ ತಾಕತ್ತು ಪ್ರಹ್ಲಾದನತ್ತು. ಅದರ ವಿರುದ್ಧ ಮಾತನಾಡಿದ. ತೆಗೆದು ಬಿಸಾಕಿದ ಹಿರಣ್ಯಕಶಿಪು. ಥೂ, ನನ್ನ ಹೊಟ್ಟೆಯಲ್ಲಿ ಕೆಟ್ಟ ಮಗು ಹುಟ್ಟಿದೆ. ಹರಿ ಹರಿ ಎನ್ನುತ್ತೆ. ಯಾರೋ ಉದ್ದನಾಮದವರು ತಲೆ ಕೆಡಿಸಿದ್ದಾರೆ ಈ ಮಗುವಿಗೆ. ಅದಕ್ಕೆ ಚಂಡಮರ್ಕರಿಗೆ ಹೇಳಿದ, ವಧ್ಯತಾಂ ಬದ್ಧ್ಯತಾಮಪಿ. ಆ ನನ್ನ ಮಗ ಪ್ರಹ್ಲಾದನಿಗೆ ಹೊಡಿರಿ, ದಂಡಿಸಿ, ಏನ್ ಬೇಕಾದ್ರೂ ಮಾಡ್ರಿ, ಅವನ ಬಾಯಲ್ಲಿ ಹರಿನಾಮ ಬರಬಾರದು. ಕೆಲವ್ರಿಗೆ ಹಂಗಿರುತ್ತೆ ಚಾಲೆಂಜ್. ಅಪ್ಪಿ ತಪ್ಪಿ ಹರಿ ಅನ್ಲಿಕ್ಕೆ ತಯಾರಿಲ್ಲ ಅವರು. ಒಬ್ಬ ಅಪ್ಪನಿಗೆ ಅನ್ನಿಸ್ತಂತೆ, ನನ್ನ ಮಗನ ಬಾಯಲ್ಲಿ ಏನಾದ್ರೂ ಮಾಡಿ ಹರಿನಾಮ ಹೇಳಿಸ್ಬೇಕು. ಹೊಸ ಬಟ್ಟೆ ಹರಿತಾ ಕೂತ. ಯಾಕೆಂದ್ರೆ ಅಪ್ಪ ಬಟ್ಟೆ ಹರಿಬೇಡ ಅಂತ ಹೇಳ್ತಾನೆ ಅಂತ. ಅವನು ಹೇಳಿದ, ಅಪ್ಪ ಬಟ್ಟೆ ಯಾಕೆ ತುಂಡು ಮಾಡ್ಲಿಕ್ಕೆ ಕತ್ತಿ, ಕಟ್ಟು ಮಾಡ್ಲಿಕ್ಕೆ ಕತ್ತಿ ಅಂತ ಕೇಳಿದ. ಬಾಯಲ್ಲಿ ಹರಿನಾಮ ಬರಲಿಲ್ಲ ಅವನು. ಕೆಲವ್ರಿಗೆ ಅಷ್ಟು ಚಾಲೆಂಜ್, ಎಷ್ಟು ಕಷ್ಟ ಬಂದ್ರೂ ಅದನ್ನು ಹೇಳಬಾರದು ಅಂತ. ಅದು ಹಿರಣ್ಯಕಶಿಪು ಜಾತಿ. ಪ್ರಹ್ಲಾದ ಹೇಳಿದ, ಮನೆಯಲ್ಲಿ ಹರಿನಾಮ ಅನುರಣನ ಆಗಬೇಕು, ಅವಾಗ ದೇಶ ಕ್ಷೇಮ ಆಗುತ್ತೆ. ಇದೇ ಗಲಾಟೆ ಅಪ್ಪ ಮಗನಿಗೆ ನಡೀತು. ಅದರ ಹಿನ್ನೆಲೆಯಲ್ಲಿ ಅಪ್ಪ ಭಯಂಕರ ಶಿಕ್ಷೆ ಕೊಟ್ಟ. ಬೆಟ್ಟದಿಂದ ತಳ್ಳಿದ, ಕಾಯುವ ಬೆಂಕಿಗೆ ತಳ್ಳಿದ, ಕುದಿಯುವ ಆ ಲೋಹಗಳಲ್ಲಿ ಕುದಿಸಿದ ಪ್ರಹ್ಲಾದನನ್ನ. ಎಲ್ಲೂ ಸಾಯಲಿಲ್ಲ ಪ್ರಹ್ಲಾದ. ಹಿರಣ್ಯಕಶಿಪು ಕೇಳ್ತಾನೆ, ತಲೆ ಕೆಟ್ಟೋಗುತ್ತೆ ಹಿರಣ್ಯಕಶಿಪುವಿಗೆ. ಬ್ರಹ್ಮದೇವರು ನನಗೆ ಮಾತ್ರ ವರ ಕೊಟ್ರ, ನನ್ನ ಕುಟುಂಬಕ್ಕೆಲ್ಲ ವರ ಕೊಟ್ರ? ಕನ್ಫ್ಯೂಸ್ ಆಗಿದೆ ಬ್ರಹ್ಮದೇವರಿಗೆ. ನಾನ್ ಸಾಯಬಾರದು ಅಂತಿದ್ರೆ ನನ್ನ ಮಗನೂ ಸಾಯ್ತಾ ಇಲ್ಲ, ಯಾಕೆ? ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಬ್ರಹ್ಮ ಸರಿಯಾಗಿ ವರ ಕೊಟ್ಟಿದ್ದ, ನಿನಗ ಮಾತ್ರ, ನನಗೇನು ಕೊಟ್ಟಿಲ್ಲ ಬ್ರಹ್ಮ. ಮತ್ ಯಾಕೆ ಸಾಯ್ತಾ ಇಲ್ಲ? ನಾರಾಯಣಾನುಸ್ಮರಣಾನುಭಾವ ಗೋವಿಂದ ನಾಮ ಸ್ಮರಣಾನುಭಾವ. ನೀನು ಒಂದೊಂದು ಕಷ್ಟ ಕೊಟ್ಟಾಗಲೂ ಆ ಗೋವಿಂದ ರಕ್ಷಕನಿದ್ದಾನೆ. ಇಂದು ನನಗೆ ಗೋವಿಂದ ನಿನ್ನಯ ಪಾದಾರವಿಂದ ಅಂತ ಅವನನ್ನೇ ಸ್ಮರಣೆ ಮಾಡಿದೆ. ದೇವರು ಬಂದು ನನ್ನನ್ನು ರಕ್ಷಣೆ ಮಾಡಿದ. ನೀನು ಬೆಂಕಿಗೆ ಹಾಕಿದ್ರೆ ಅದು ಹೂವಾಯ್ತು, ಬೆಟ್ಟದಿಂದ ತಳ್ಳಿದಿ ಕೆಳಗಡೆ ಅದು ಹಾಸಿಗೆ ಆಯ್ತು, ನದಿಯಲ್ಲಿ ತಳ್ಳಿದಿ ನನಗೆ ಅದು ಚಂದನ ಆಯ್ತು. ನನಗೆ ಕಷ್ಟ ಬರಲಿಲ್ಲ, ಹರಿನಾಮದಿಂದ ಎಲ್ಲಾ ಕಷ್ಟ ಎದುರಿಸ್ತೇನೆ ಅಂತ ಚಾಲೆಂಜ್ ಮಾಡಿದ. ಕೊನೆಗೆ ಮಾಟ ಮಂತ್ರ ಮಾಡಿಸಿದ.
ರಕ್ತ ಪಿಶಾಚಿಗಳು ಬಂದು ಪ್ರಹ್ಲಾದನನ್ನು ಮುಕ್ಕಿ ಬಿಡಬೇಕು ಅಂತ ಬಂದವು. ಆದ್ರೆ ಪ್ರಹ್ಲಾದನ ತಲೆಗೆ ಖಡ್ಗಗಳನ್ನು ಹಿಡಿದು ಹೊಡಿತಾ ಇದ್ರೆ ಮೇಲ್ಚಂಡಿನಾಗಿ ಪುಟಿದುವಂತೆ ಆ ಪಿಶಾಚಿಗಳು. ಅವನ ತಲೆ ತುಂಡಾಗಲಿಲ್ಲ. ಕುಳಿತಿರುವ ಪುರೋಹಿತರೆಲ್ಲ ನಗಲಿಕ್ಕೆ ಶುರು ಮಾಡಿದ್ವಂತೆ. ಪಿಶಾಚಿಗಳಿಗೆ ಅನ್ನಿಸ್ತು, ಸಾಯ್ದನೇ ಇರುವ ಯಾವುದೋ ಒಂದು ಚಂಡನ್ ತಂದಿಲ್ಲಿ ಕೂಡಿಸಿದ್ದಾರೆ, ಈ ಪುರೋಹಿತರು ಕೆಟ್ಟವರು ಅಂತ. ಅವ್ರ ತಲೆಯೆಲ್ಲ ಕಡಿದು ರಕ್ತ ಕುಡಿದು ಹೋದ್ವಂತೆ ಪಿಶಾಚಿಗಳು. ಪ್ರಹ್ಲಾದ ಆರಾಮಾಗಿ ಬಂದ. ಬರ್ಬೇಕಾದ್ರೆ ಸುಮ್ಮನೆ ಬರಲಿಲ್ಲ. ಪುರೋಹಿತರನ್ನೆಲ್ಲ ತನ್ನ ಹರಿನಾಮದ ಬಲದಿಂದ ಬದುಕಿಸಿ ಹೇಳ್ತಾನೆ, ವೃತ್ತಿಗೋಸ್ಕರ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಬದುಕಿಸಿ ಹೋದ ಕಾರುಣ್ಯ ಪ್ರಹ್ಲಾದನದ್ದು. ಹಿರಣ್ಯಕಶಿಪು ಕೇಳ್ತಾನೆ, ಏನಪ್ಪ ನೀನ್ ಸಾಯ್ತಾ ಇಲ್ಲ, ಏನ್ ಮಾಡಬೇಕು? ನೀನು ಹರಿನಾಮ ಸ್ಮರಣೆ ಮಾಡಬೇಕು ಅಂತ. ಇದೊಂದೇ ಶಬ್ದ ಅವನಿಗೆ. ಕೊನೆಗೆ ಹಿರಣ್ಯಕಶಿಪು ಮತ್ತೆ ಸಿಟ್ಟು ಬರುತ್ತೆ. ಹರಿನಾಮ ಅಲರ್ಜಿ ಅವನಿಗೆ. ಕೊನೆಗೆ ಸಿಟ್ಟು ಬರುತ್ತೆ. ಹೇಳ್ತಾನೆ, ಒಂದು ಸಮುದ್ರದ ತಳಕ್ಕೆ ಹೋಗಿ, ಸಮುದ್ರದ ನಡುಭಾಗಕ್ಕೆ ಹೋಗಿ, ಜಲಚರ ಪ್ರಾಣಿ ತಿಮಿಂಗಿಲ ಮೊಸಳೆ ಇರುವ ಜಾಗದಲ್ಲಿ ಈ ಮಗುವನ್ನ ಬಿಸಾಡಿ ಬನ್ನಿ. ಆಯ್ತು ಅಂತ ಎಷ್ಟೆಲ್ಲಾ ವ್ಯವಸ್ಥೆ ಮಾಡಿ ಸಮುದ್ರದ ನಡುವೆ ಹೋಗಿ ಆ ಪ್ರಹ್ಲಾದನದ ನೀರಿನಲ್ಲಿ ಒಗೆದು ಬಂದ್ರು. ಅವ್ರು ಬರೋಕ್ಕಿಂತ ಮೊದಲು ಪ್ರಹ್ಲಾದ ಬಂದಿದ್ದ. ಹೆಂಗೆ ಅಂತ ಕೇಳ್ರಿ. ಒಂದು ಮನೆಯಲ್ಲಿ ಒಂದು ಬೆಕ್ಕಿತ್ತಂತ. ಅದು ಯಾವಾಗಲೂ ಬಂದು ಹಾಲು ಕುಡಿತಿತ್ತಂತ. ಯಜಮಾನಂಗೆ ತಲೆ ಕೆಟ್ಟೋಯ್ತು. ಸಣ್ಣ ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಬೆಕ್ಕು ಬಂದು 2 ಲೀಟರ್ ಹಾಲು ಕುಡಿದು ಹೋಗುತ್ತೆ, ಇದು ಉಪದ್ರವ ಜಾಸ್ತಿ ಆಗಿದೆ ಅಂತ ಆ ಯಜಮಾನ ಒಂದಿನ ರಜೆ ಹಾಕಿದನಂತ. ಏನಂದ್ರೆ ಇವತ್ತು ಬೆಕ್ಕು ಹಿಡಿಯೋ ಪ್ರೋಗ್ರಾಮ್, ಬೆಕ್ಕು ಹಿಡಿಬೇಕು, ಅದರ ಹಾಲು ಕುಡಿಸಬಾರದು. ಅವತ್ತೇನ್ ಮಾಡಿದೆ, ಬೆಕ್ಕು ಹೆಂಗ್ ಹಿಡಿಬೇಕು? ಎಲ್ಲಾ ಬಟ್ಲಲ್ಲಿ 20 ಬಟ್ಲಾಗ ಹಾಲು ಹಾಕೋತ ಬಂದಂತ. ಒಂದು ಕಡೆ ಕೋಣೆಗೆ ಬರಬೇಕು, ಅಲ್ಲಿ ಬಾಗಿಲು ಹಾಕಿ ಬೆಕ್ಕು ಹಿಡಿಬೇಕು. ಎಲ್ಲ ಕಡೆ ಹಾಲು ನೋಡ್ತು ಬೆಕ್ಕು. ಓ, ಇವತ್ತು ಯಜಮಾನ ಬರ್ತಡೇ ಕಾಣುತ್ತೆ, ಎಲ್ಲಾ ಕಡೆ ಹಾಲು ಇಟ್ಟಾನ ಅಂತ ಕುಡ್ಕೋತು ಬಂತು ಬೆಕ್ಕು. ಒಂದು ಕೋಣೆಗೆ ಬಂತು ಬೆಕ್ಕು, ಬಾಗಿಲು ಹಾಕಿದ, ಬೆಕ್ಕು ಹಿಡಿದ. ಹಬ್ಬ, ಇನ್ ನಾಳೆಯಿಂದ 2 ಲೀಟರ್ ಹಾಲು ಉಳಿತು. ಈ ಬೆಕ್ಕನ್ನು ಕಟ್ಟಿ ಒಂದು ಕಾಡಿನಲ್ಲಿ ಬಿಟ್ಟು ಬರೋಣ ಅಂತ ಹೇಳಿ ಕಾಡು ಹೊಂಟ. ಆ ಕಾಡಿಯವನಿಗೆ ಪರಿಚಯ ಇಲ್ಲ. ಮಧ್ಯಾಹ್ನ ತನಕ ಸುತ್ತಾಡಿ ಬಾಯಿ ತೆಗೆದ, ಬೆಕ್ಕು ಮ್ಯಾವ್ ಅಂತ ಹಾರಿ ಹೋಯ್ತು. ಹಬ್ಬ ಗೆದ್ದೆ, ಬೆಕ್ಕು ಹೋಯ್ತು ಅನ್ಕೊಂಡ. ಅವನಿಗೆ ದಾರಿ ತಪ್ಪೋಯ್ತು ಕಾಡಿನಲ್ಲಿ. ಸಾಯಂಕಾಲ ತನಕ ಗಿರಿಗಿಟ್ಟಿ ಹೊಡೆದ, ಮನೆಗೆ ಹೋಗೋ ದಾರಿ ಸಿಕ್ತಿಲ್ಲ. ಕೊನೆಗೆ ಆ ಬೆಕ್ಕು ಕಾಣಿಸ್ತಂತೆ, ಅವನ ಮನೆ ಬೇಕು. ಅದ್ರ ಹಿಂದೆ ಬಂದ, ಮನೆ ಸಿಕ್ತು. ಸಾಯ್ಲಿ ಅಂತ ಬಿಟ್ರೆ ಅದೇ ಮನೆಗೆ ಕರ್ಕೊಂಡು ಬಂತಂತೆ. ಹಂಗೆ ಕತೆ ಆಯ್ತು. ಹಿರಣ್ಯಕಶಿಪು ಏನೆಲ್ಲ ಯೋಚನೆ ಮಾಡ್ತಾನೆ, ಅವನ ಮನೆಗೆ ವಾಪಸ್ ಬಂದ ಪ್ರಹ್ಲಾದ. ಇದನ್ನು ದಾಸರು ಹೇಳ್ತಾರೆ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಅವನ ಸಂಕಲ್ಪದಲ್ಲೇನಿದೆಯೋ ಅದೇ ಆಗುತ್ತೆ, ನಿಮ್ ಸಂಕಲ್ಪದಲ್ಲಿದ್ದದ್ದು ನಡೆಯಲ್ಲ. ಅದಕ್ಕೇನ್ ಮಾಡಿ, ದೇವರೇ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಹೇಳಿ, ನಿನ್ ಮನಸ್ಸಿಗೆ ಏನ್ ಬರುತ್ತೆ ಅದು ನನ್ನ ಮನಸ್ಸಿಗೆ ಬರಲಿ ಅಂತ ಹೇಳ್ಕೊಳ್ರಿ, ನಿಮ್ ಬದುಕು ಕಲ್ಯಾಣವಾಗುತ್ತೆ ಅಂತ ಪಾಠ ಮಾಡ್ತಾನೆ ಪ್ರಹ್ಲಾದ. ರಾತ್ರಿ 12 ಗಂಟೆಗೆ ಬಂದು, ಹಿರಣ್ಯಕಶಿಪು ನನ್ನ ಮಗ ಸತ್ತ, ಅವನ್ ಸಾಯಿಸಲಿಲ್ಲಂತೆ. ಯಾಕೆಂದ್ರೆ ಒಂದು ಮಮತೆ ಚೂರಿತ್ತಂತೆ ಅವನಿಗೆ. ಬೇರೆಯವ್ರ ಕೈಯಲ್ಲಿ ಕೊಲೆ ಮಾಡಿಸೋಣ, ನಾನೇ ಕೊಲೆ ಮಾಡೋದು ಅಂಜಿಕೆ ಅಂತ ಒಂದು ಸಣ್ಣ ಮೋಹ ಇತ್ತು. ಅದು ಪ್ರಹ್ಲಾದನಿಗೆ ಗೊತ್ತಿತ್ತು. ಅಲ್ಲೇ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದ. ನಡುರಾತ್ರಿಯಲ್ಲಿ ಬಂದು ಆರಾಮಾಗಿ ಮಲಗೋಣ ಅಂತ ಬಾಗಿಲು ಹಾಕೊಂಡು ಒಳಗೆ ಹೋಗ್ತಿದ್ದಾನೆ. ಕಾಲಿಂಗ್ ಬೆಲ್ಲ ಆಯ್ತಂತೆ. ಬಾಗಿಲು ತೆಗೆದು ನೋಡ್ತಾನೆ, ಪ್ರಹ್ಲಾದ ಎದುರು ನಿಂತಿದ್ದಾನೆ. ಮಹಾನುಭಾವ ಪ್ರಹ್ಲಾದ, ಅವನ ಬಾಯಲ್ಲೇ ಬಂತು. ಎಂತ ಮಹಾನುಭಾವಪ್ಪ ಪ್ರಹ್ಲಾದ, ಮೊಸಳೆಗಳಿರುವ ಸಮುದ್ರದ ನಡುವೆ ಹಾಕಿದ್ರು ಎದ್ದು ಬಂದಿಯಲ್ಲ, ಇದು ಯಾರ ಮಹಿಮೆ? ಪ್ರಹ್ಲಾದ ಕೈ ಮುಗಿದು ಹೇಳ್ತಾನೆ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನೀನ್ ನೀರಿನಲ್ಲಿ ಹಾಕಿದಿ, ಜಲಚರ ಪ್ರಾಣಿಗಳು ತಿನ್ಲಿಕ್ಕೆ ಬಂದು, ನೀನು ಭೃತ್ಯರೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರು, ಆದ್ರೂ ನಾನು ಸಾಯಲಿಲ್ಲ. ಯಾಕೆ ಅಂದ್ರೆ ಗೋವಿಂದ ಅಂದೆ ನನ್ನ ಕಷ್ಟದಲ್ಲಿ ನೀರಿನಲ್ಲಿ ಬಂದು ಭಗವಂತ ನನ್ನನ್ನು ರಕ್ಷಣೆ ಮಾಡಿದ. ಇದನ್ನು ಕಂಡು ಸಿಟ್ಟು ಬಂತಂತ. ಮರುದಿನ ಬೆಳಿಗ್ಗೆ ಯುದ್ಧ ಆರಂಭ ಆಯಿತು. ಅಪ್ಪ ಮಗನಿಗೆ ಕೇಳ್ತಾನೆ, ಎಲ್ಲಿದ ನಿನ್ ದೇವರು? ಮಗನಿಗೆ ಅಪ್ಪನಿಗೆ ಗಲಾಟೆ. ಮಗ ಹೇಳ್ತಾನೆ, ನಾನೇ ಕೊಲ್ತೇನೆ ನಿನ್ನನ್ನು, ನಿನ್ ದೇವರನ್ನು ಕೊಲ್ತೇನೆ, ನಿನ್ನನ್ನು ಕೊಲ್ತೇನೆ. ಇಷ್ಟು ದಿನ ಮಮತೆಯಿಂದ ಬೇರೆಯವರಿಗೆ ಹೊಡಿರಿ ಅಂತ ಹೇಳ್ತಿದ್ದೆ, ಇವತ್ತು ನಾನೇ ಹೊಡಿತೇನೆ ನಿನ್ನನ್ನ. ಎಲ್ಲಿದ ನಿನ್ ದೇವರು? ಪ್ರಹ್ಲಾದ ಹೇಳ್ತಾನೆ, ಎಲ್ಲಿಲ್ಲ ನನ್ನ ದೇವರು ಅಂತ ಕೇಳ್ತಾನೆ. ಎಲ್ಲಾ ಕಡೆ ಇದ್ದಾನೆ, ಅಣುರೇಣು ತೃಣಕ ಅಷ್ಟ ಪರಿಪೂರ್ಣ ಗೋವಿಂದ. ಅವನು ಕೇಳಿದನಂತೆ, ಈ ಕಂಬದಲ್ಲಿದ್ದಾನ? ನಿಮಗೆಲ್ಲ ಗೊತ್ತು ಈ ಡೈಲಾಗ್. ಯಾಕೆ ಕಂಬನೇ ಕೇಳಿದ? ಭಾಗವತ ಹೇಳುತ್ತೆ, ಅವನು ಹಿಂದಿನ ಜನ್ಮದಲ್ಲಿ, ಇವನು ಯಾರು ಹೇಳಿ, ಹಿರಣ್ಯಾಕ್ಷ ಹಿರಣ್ಯಕಶಿಪು ವೈಕುಂಠ ಲೋಕದ ದ್ವಾರಪಾಲಕರು, ಜಯ ವಿಜಯರು. ಅವ್ರಿಗೇನ್ ಕೆಲಸ ಹೇಳಿ? ಆ ದ್ವಾರದಲ್ಲಿರುವ 2 ಕಂಬಕ್ಕೆ ಒರಗಿಕೊಂಡು ಕಾಯ್ತಾ ನಿಂತ್ಕೊಳ್ಳೋದು. ಕಂಬಕ್ಕೂ ಒರಗಿ ಒರಗಿ ಒರಗಿ
ಯಾವ ಜನ್ಮದಲ್ಲಿ ಎಲ್ಲಿ ನೋಡಿದ್ರು ಕಂಬನೇ ಕಾಣಿಸುತ್ತಂತೆ. ಇದನ್ನೇ ಜನ್ಮಾಂತರ ಸಂಸ್ಕಾರ ಅಂತಾರೆ. ಈ ಜನ್ಮದಲ್ಲಿ ಸಿಕ್ಕಾಪಟ್ಟೆ ನೀವು ಸೌತೆಕಾಯಿ ತಿಂದಿದ್ರೆ ಮಾರ್ಕೆಟಿಗೆ ಹೋದಾಗ ಸೌತೆಕಾಯಿ ಎಷ್ಟು ಅಂತ ಕೇಳ್ತೀರಿ, ಇನ್ನೊಬ್ರು ಕುಂಬಳಕಾಯಿ ಎಷ್ಟು ಅಂತ ಕೇಳ್ತಾರೆ, ಇನ್ನೊಬ್ರು ಬೀನ್ಸ್ ಎಷ್ಟು ಅಂತ ಕೇಳ್ತಾರೆ. ಅವ್ರು ಯಾಕೆ ಸೌತೆಕಾಯೇ ಇಷ್ಟಪಟ್ರು, ನೀವ್ಯಾಕೆ ಕುಂಬಳಕಾಯೇ ಇಷ್ಟಪಟ್ರಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿ ತಿಂದಿದ್ದೀರಿ, ಅದರ ಸಂಸ್ಕಾರ ಇದೆ ಇವತ್ತು. ಯಾವ್ದು ಹಿಂದಿನ ಜನ್ಮದ ಉಪಾಸನೆಯೋ ಈ ಜನ್ಮಕ್ಕೆ ಬರುತ್ತದು. ಹಾಗ ಅವನು ಯಾವಾಗಲೂ ಕಂಬದಲ್ಲಿ ನಿಂತ್ಕೊಂಡಿದ್ರಿಂದ ಅವನಿಗೆ ಕಂಬವೇ ಕಾಣಿಸ್ತು. ಈ ಕಂಬದಲ್ಲಿದ್ದಾನ. ಹಿರಣ್ಯಕಶಿಪು ಹೇಳಿದ ಎಲ್ಲಾ ಕಂಬದಲ್ಲೂ ಇದ್ದಾನೆ. ಇವತ್ತು ಹಾಗಲ್ಲ, ಒಂದು ನಾಟಕ ನಡೆಯುತ್ತೆ, ಒಂದು ಕಂಬದಲ್ಲಿ ಮಾತ್ರ ಇರ್ತಾನೆ ನರಸಿಂಹ, ಎಲ್ಲಾ ಕಂಬದಲ್ಲೂ ನರಸಿಂಹ ಕಾಣಲ್ಲ. ನಾಟಕದ ಕಂಪನಿಯಲ್ಲಿ ಕೊರೋನಾ ಬಂದಾಗ ಒಂದು ನಾಟಕ, ನರಸಿಂಹಾವತಾರ. ಇನ್ನೇನ್ ನರಸಿಂಹ ಪ್ರಾದುರ್ಭಾವ ಆಗಬೇಕು, ಹಿರಣ್ಯಕಶಿಪು ಕಂಬಕ್ಕೆ ಹೊಡಿಬೇಕು, ನರಸಿಂಹ ಬರಬೇಕು. ಅಷ್ಟರಲ್ಲಿ ನರಸಿಂಹನ ವೇಷ ಹಾಕಿದವನು ಹೇಳಿದ, ಏ ಹಿರಣ್ಯಕಶಿಪು ಕಂಬಕ್ಕೆ ಹೊಡಿಬೇಡ, ನಾನು ಕಂಬ ಚೇಂಜ್ ಮಾಡ್ಕೊಂಡೀನಿ ಎಂದ. ಏ ಯಾಕೋ ಕಂಬ ಚೇಂಜ್ ಮಾಡಿದಿ, ನೀನ್ ನನಗೆ ಸಂಬಳ ಕೊಡದೇನೆ 4 ತಿಂಗಳಾಗಿದೆ ಕೊರೋನಾ ಅಂತ ಹೇಳಿ. ಹಿರಣ್ಯಕಶಿಪು ವೇಷ ಹಾಕಿದವನು ನಾಟಕ ಕಂಪನಿ ಯಜಮಾನ, ನರಸಿಂಹನ ವೇಷ ಹಾಕಿದವನು ನೌಕರಿ ಮಾಡೋನು ನೌಕರ. ಅದಕ್ಕೆ ಹೇಳಿದ, ನೀನ್ ಸಂಬಳ ಕೊಡು, ಆಮೇಲೆ ನರಸಿಂಹ ಅವತಾರ. ನೀನು ಆ ಕಂಬ ಕೊಡದೆ ಆ ಕಂಬಕ್ಕೆ ಹಾರ್ತೀನಿ, ಆ ಕಂಬ ಕೊಡದೆ ಈ ಕಂಬಕ್ಕೆ ಜಿಗಿತೀನಿ. ನರಸಿಂಹಾವತಾರ ಆಗಂಗೇ ಇಲ್ಲ. ಕೊನೆಗೆ ನಾಟಕದಲ್ಲಿ ನಾಟಕ, ಅಲ್ಲಿ ಸಂಬಳ ಕೊಟ್ಟ, ಆಮೇಲೆ ನರಸಿಂಹಾವತಾರ ಆಯ್ತು. ಡಿಲೇ ಆಯ್ತಲ್ಲಿ. ಇಲ್ಲಿ ಡಿಲೇ ಇಲ್ಲ. ಎಲ್ಲಾ ಕಂಬದಲ್ಲೂ ದೇವರನ್ನು ತೋರಿಸುವ ಅಂತಃಶಕ್ತಿ, ಆತ್ಮಬಲ ಪ್ರಹ್ಲಾದನಲ್ಲಿದೆ. ಅವನು ಹೇಳ್ತಾನೆ, ಎಲ್ಲಾ ಕಂಬದಲ್ಲೂ ನರಸಿಂಹ ಇದ್ದಾನೆ, ಈ ಕಂಬದಲ್ಲಿದ್ದಾನೆ ಇದ್ದಾನೆ, ಈ ಕಂಬದಲ್ಲಿದ್ದಾನೆ ಇದ್ದಾನೆ. ಖಡ್ಗ ತಗೊಂಡ ಹಿರಣ್ಯಕಶ್ಯಪು, ಅವನಿಗೆ ಕಾಣಿಸ್ತಾ ಇಲ್ಲ, ಪ್ರಹ್ಲಾದನಿಗೆ ಕಾಣಿಸ್ತಾ ಇದ್ದಾನೆ. ನರಸಿಂಹ, ನಿನ್ನ ಕಣ್ಣಿಗೆ ಕಾಣುವ ದೇವರ ತಲೆಯನ್ನ ಈ ಖಡ್ಗದಿಂದ ಹೊಡೆದು ತೆಗಿತೇನೆ ಅಂತ ಸಂಕಲ್ಪ ಮಾಡಿದ. ಕಾಲಿಂದ ಜಾಡಿಸಿ ಒದ್ದ ಖಡ್ಗದಿಂದ ಕಂಬಕ್ಕೆ ಹೊಡೆದ ತಕ್ಷಣ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡಲಿಕ್ಕೆ ನರಸಿಂಹ ಕಲ್ಲಿನಿಂದ ಕಂಬದಿಂದ ಮೂಡಿ ಬಂದ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅದು ಮನುಷ್ಯ ಅಲ್ಲ, ಮೃಗ ಅಲ್ಲ, ನರಸಿಂಹ ರೂಪದಿಂದ ಬಂದ ಭಗವಂತ. ಯಾಕೆ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. 5 ವರ್ಷದ ಬಾಲಕ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡ್ತೀನಿ ಅಂತ ಅತ್ಯಂತ ವಿಕಾರ ರೂಪದಿಂದ, ವಿಕಟ ರೂಪದಿಂದ ಬಂದ. ಚಟ 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 ದೂರಂ ಮೋಹಯ ಭ್ರಾಮಯಾರಿನ್ ಕಡಿ ಕಡಿ ಕಡಿಕಾಯಂ ಜಾರಯ ಸ್ಫೋಟಯಸ್ವ ಜಹಿ 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 ವೇಗಂ ಛಾತ್ರವಂ ಸಾನಬಂಧಂ ದಹದಹ ನರಸಿಂಹ ಅಸಖ್ಯ ವೀರ್ಯಾಹಿತಮ್ಮೆ. ಅವನ ಕೇಸರ, ಅವನ ಸಟೆಗಳು, ಅವನ ಭಯಂಕರವಾದ ಆಕ್ರೋಶ. ಹಾರಿದನಂತೆ ಹಿರಣ್ಯಕಶಿಪುವಿನ ಮೇಲೆ ನರಸಿಂಹ. ಅವರಿಬ್ಬರಿಗೆ ಯುದ್ಧ ನಡೀತಾ ಇದೆ. ಹಿರಣ್ಯಕಶಿಪು ಮಾಯ ಆಗಿಬಿಟ್ನಂತೆ. ಎಲ್ಲಾ ದೇವತೆಗಳು ಕಂಗಾಲಾಗ್ತಾರೆ. ಕ್ಲೈಮ್ಯಾಕ್ಸ್ ಏನಾಗಬೇಕು? ಹಿರಣ್ಯಕಶಿಪು ನರಸಿಂಹ ಸಂಹಾರ ಮಾಡಬೇಕು. ಹಿರಣ್ಯಕಶಿಪುವೇ ಕಾಣಿಸ್ತಾ ಇಲ್ಲ. ಅದು ಎಂಥ ಭಯಂಕರ ರೌದ್ರಾವತಾರ ನರಸಿಂಹನದ್ದು, ನಿಮ್ಮ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಜನ ಎತ್ತರದಲ್ಲಿ ಬೆಳೆದಿದ್ದಾನೆ ನರಸಿಂಹ. ಹಿರಣ್ಯಕಶಿಪು ಕಾಣಿಸ್ತಾ ಇಲ್ಲ. ದೇವತೆಗಳ ಕಂಗಾಲಾದ್ರು, ದೈತ್ಯರೆಲ್ಲ ಕಂಗಾಲಾದ್ರು. ಪ್ರಹ್ಲಾದ ಕಂಗಾಲಾದ, ನಮ್ಮಪ್ಪ ಎಲ್ಲಿ ಹೋದ ಅಂತ ಕಾಣಿಸ್ತಾ ಇಲ್ಲ. ಮಾಯಾರೂಪದಿಂದ ಅದೃಶ್ಯನಾಗಿ ಬಿಟ್ಟಿದಾನ. ಕೊನೆಗೆ ನರಸಿಂಹನೇ ಕಂಗಾಲಾದನಂತೆ. ಎಲ್ಲೋದ ಅವ, ಎಲ್ಲೋದ? ಸ್ವಲ್ಪ ಹೊತ್ತು ಬಿಟ್ಟು ತನ್ನ ಉಗುರನ್ನು ಹೀಗೆ ನೋಡ್ಕೊಂಡಂತೆ ಆ ಉಗುರು ಸಂದಿಲಿ ಹೇನ್ಗತೆ ವಿಲಿ ಒದ್ದಾಡ್ತಿದ್ನಂತೆ ಹಿರಣ್ಯಕಶಿಪು. ಆ ನರಸಿಂಹನ ಪರಾಕ್ರಮದ ಮುಂದೆ ಒಂದು ಹೇನಿನ ಹಾಗೆ ಇದ್ದ, ಒಂದು ತಿಗಣೆ ಹಾಗೆ ಇದ್ದ ಹಿರಣ್ಯಕಶಿಪು. ಅವನನ್ನ ಸಂಧ್ಯಾಕಾಲದಲ್ಲಿ, ಹಗಲೂ ಅಲ್ಲ ರಾತ್ರಿ ಅಲ್ಲ, ಸಂಧ್ಯಾಕಾಲ, ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಿಲ ನಡುವೆ, ಮೇಲೂ ಅಲ್ಲ ಕೆಳಗೂ ಅಲ್ಲ, ತನ್ನ ತೊಡೆಯ ಮೇಲೆ, ಒಣಗಿದ್ದು ಅಲ್ಲ ಹಸಿಯದ್ದು ಅಲ್ಲ, ತನ್ನ ಉಗುರಿನಿಂದ ಅವನ ಉದರವನ್ನ ಸೀಳಿದ ಜಾಗತಿಕ ಭಯೋತ್ಪಾದಕನಾದ ಆ ಹಿರಣ್ಯಕಶಿಪುವಿನ ಸಂಹಾರ ಆಯಿತು. ಜಗತ್ತಿಗೆಲ್ಲ ಕ್ಷೇಮ ಆಯಿತು, ಭಯೋತ್ಪಾದನೆ ನಿಗ್ರಹ ಆಯಿತು. ಇಷ್ಟು ದೊಡ್ಡ ಭಯೋತ್ಪಾದನೆ ನಿಗ್ರಹ ಯಾವುದರಿಂದ ಆಯಿತು? 5 ವರ್ಷದ ಬಾಲಕನ ಹೃದಯದಲ್ಲಿ ತುಂಬಿದ ಹರಿಭಕ್ತಿಯಿಂದ ಆಯಿತು. ಎಂಥ ಜೀವಂತರಿ ಭಾಗವತ. ಜಾತಿ ಇಲ್ಲ, ವಯಸ್ಸಿಲ್ಲ, ಎಲ್ಲಾ ವಯಸ್ಸಿನವರಿಗೆ, ಎಲ್ಲಾ ಜಾತಿಯವರಿಗೆ ಒದಗಿ ಬರುವ ರೂಪ ಅದು ಹಯಗ್ರೀವನ ರೂಪ, ನರಸಿಂಹನ ರೂಪ, ಕೃಷ್ಣನ ರೂಪ. ಎಲ್ಲಾ ದೇವತೆಗಳು ಬಂದರು. ನರಸಿಂಹ, ನಿನ್ ಸಿಟ್ಟಿನಿಂದ 7 ಸಮುದ್ರಗಳ ನೀರು ಬಿಸಿಯಾಗಿ ಕುದೀತಾ ಇದೆ, ಸಾಕು, ಸಿಟ್ಟು ಕಡಿಮೆ ಮಾಡು. ಯಾರು ಬಂದು ಕೇಳಿದ್ರು ಸಿಟ್ಟು ಕಡಿಮೆ ಮಾಡಲಿಲ್ಲ. ಕೊನೆಗೆ ಪ್ರಹ್ಲಾದ ಬಂದ. ನರಸಪ್ಪ, ನಿನ್ ಸಿಟ್ಟು ಬಿಟ್ಟು ಬಿಡಪ್ಪ ಅಂತ ಮುದ್ದಾದ ಮಾತಿನಿಂದ ಹೇಳ್ತು. ಬಾಚಿ ತಪ್ಪಿದ ಪ್ರಹ್ಲಾದನನ್ನ ತೊಡೆ ಮೇಲೆ ಇಟ್ಕೊಂಡು
14 ಲೋಕವನ್ನು ಸುಡುವ ತನ್ನ ತಾಪವನ್ನ ಆ ಮಗುವಿನ ಭಾವಕ್ಕೆ ಬೆಲೆ ಕೊಟ್ಟು ಕಡಿಮೆ ಮಾಡಿಕೊಂಡು ದೇವರು ಜಗತ್ತಿಗೆ ಕ್ಷೇಮ ಮಾಡಿದ. ಎಂಥ ಅದ್ಭುತವಾದ ಆ ಪ್ರಹ್ಲಾದನ ಭಕ್ತಿ. ಪ್ರಹ್ಲಾದನಿಗೆ ಮೈದಳವೆ ನರಸಿಂಹ ಹೇಳ್ತಾನೆ, ಎಷ್ಟು ಕಷ್ಟಪಟ್ಟು ನನ್ನ ಹೆಸರು ಹೇಳ್ಕೊಂಡು ನಿನ್ನನ್ನ ಬೆಂಕಿಗೆ ಹಾಕಿದ, ಸಮುದ್ರಕ್ಕೆ ಒಗೆದ, ಎಷ್ಟೆಲ್ಲ ಕಷ್ಟಪಟ್ಟು. ಇಲ್ಲ ದೇವರೇ, ನಿನ್ನ ನಾಮಸ್ಮರಣೆಯಿಂದ ನನಗೆ ಕಷ್ಟ ಆಗಲಿಲ್ಲ, ನನಗೆ ಚಿರಂಜೀವಿ ಆದೆ. ಇವತ್ತು ಪ್ರಹ್ಲಾದ ಜೀವಂತ ಆಗಿದ್ದಾನೆ. ಎಲ್ಲಿದ್ದಾನೆ ಪ್ರಹ್ಲಾದ ಜೀವಂತವಾಗಿ? ಗ್ರಾಮ ಗ್ರಾಮಗಳಲ್ಲಿ, ಕೇರಿ ಕೇರಿಗಳಲ್ಲಿ, ಮನೆ ಮನೆಗಳಲ್ಲಿ ನೀವೇನು ರಾಘವೇಂದ್ರ ಸ್ವಾಮಿಗಳು ಅಂತ ನೋಡ್ತಾ ಇದ್ದೀರಿ, ಅವನು ಪ್ರಹ್ಲಾದ. ನರಸಿಂಹನ ಅನುಗ್ರಹ, ಅವನ ಕೃಪಾದೃಷ್ಟಿ, ಅವನ ಕರತಲಾವಲ, ನಿರ್ಮಲವಾದ ಕರತಲವನ್ನ ಶಿರದಲ್ಲಿ ಪೋಣಿಸಿಕೊಂಡ ಪ್ರಹ್ಲಾದ ರಾಘವೇಂದ್ರ ಸ್ವಾಮಿಗಳಾಗಿ ಗುರುಗಳಾಗಿ ಬಂದಿದ್ದಾನೆ. ಕಲಿಯುಗದಲ್ಲಿ ಯಾವ ಸಂತರಿಗೆ, ಯಾವ ಭಕ್ತರಿಗೆ ಏನು ಕಷ್ಟ ಕಾರ್ಪಣ್ಯಗಳಿದ್ರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಕಾಮಧೇನವಾಗಿ ನಿಂತಿದ್ದಾನೆ ಪ್ರಹ್ಲಾದ ರಾಘವೇಂದ್ರ ಸ್ವಾಮಿಗಳಾಗಿ. ನಿಮಗೆ ಕಷ್ಟ ಬಂತ, ರಾಯರ ಪಾದ ನಂಬಿ ನರಸಿಂಹದೇವರ ಹತ್ರ ಬೇಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಕಲಿಯುಗದಲ್ಲೂ ಸಾಕ್ಷಿಯಾಗಿ ನಿಲ್ಲುವ ಕಥೆ ಗೋವಿಂದನ ಕಥೆ, ಕೃಷ್ಣನ ಕಥೆ, ನರಸಿಂಹನ ಕಥೆ. ನರಸಿಂಹ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಅಂತಹ ದೇವನಲ್ಲಿ, ಈಶನಲ್ಲಿ ದಾಸತ್ವ ಬುದ್ಧಿಯಿಂದ ಬದುಕಿದವನು ಪ್ರಹ್ಲಾದ. ನರಸಿಂಹ ಹೇಳ್ತಾನೆ, ನನ್ನ ಅವತಾರ ಆಗಿದೆಯಪ್ಪ, ನಿನಗೆಲ್ಲ ವರ ಕೊಡಬೇಕು ಅನ್ನಿಸ್ತಾ ಇದೆ. ತನಗೂ ವರ ಕೇಳಲಿಲ್ಲ ಪ್ರಹ್ಲಾದ. ಏನ್ ಕೇಳ್ತಾನೆ ಗೊತ್ತಾ? ನನ್ನ ಅಪ್ಪನಿಗೆ ನರಕ ಆಗೋದು ಬೇಡ ಅಂತ. ನರಸಿಂಹ ಹೇಳ್ತಾನೆ, ನಿನ್ನ ಅಪ್ಪನಿಗಲ್ಲ, ನಿನ್ನ 21 ಕುಲಕ್ಕೆ ಮೋಕ್ಷ ಆಗಲಿ. ಹರಿನಾಮ ಸಂಕೀರ್ತನೆ ಮಾಡಿದ ನಿನ್ನಂತಹ ಮಗನನ್ನ ಪಡೆದ ಹಿರಣ್ಯಕಶಿಪುವಿಗೆ ನರಕ ಆಗಲ್ಲ. ನೋಡ್ರಿ, ಪ್ರಹ್ಲಾದನಂತಹ ಮಕ್ಕಳಿಗೆ ಅಪ್ಪ ಆಗಿ, ಅಂದ್ರೆ ಹಿರಣ್ಯಕಶಿಪು ಆಗಿ ಅಂತ ಅರ್ಥ ಅಲ್ಲ. ಪ್ರಹ್ಲಾದನಂತಹ ಮಕ್ಕಳಿಗೆ ಜನ್ಮದ ತಂದೆಯಾಗಿ 21 ಕುಲ ಉದ್ಧಾರ ಆಗುತ್ತೆ ಅನ್ನುತ್ತೆ ಭಾಗವತ. ನರಸಿಂಹ ಹೇಳಿದ, ನಂಗೆ ಸಮಾಧಾನ ಆಗಲಿಲ್ಲ ನೀನ್ ಕೇಳಿದ ವರ, ನಿನಗೇನಾದ್ರೂ ವರ ಕೇಳ್ಕೊ. ಎರಡನೇ ವರ ಏನ್ ಕೇಳಿದ ಗೊತ್ತಾ? ನಮ್ಮ ಸಮಾಜದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹರಿನಾಮವನ್ನು ಚಿಂತನೆ ಮಾಡುವ ಎಷ್ಟು ಜನ ಸಾಧಕರಿದ್ದಾರೆ, ಅವರನ್ನ ಕಷ್ಟದಿಂದ ಬಿಡಿಸು, ಅವರನ್ನೆಲ್ಲ ಮೋಕ್ಷ ಕೊಡು, ಅವರಿಗೆಲ್ಲ ಮೋಕ್ಷ ಕೊಡು. ನರಸಿಂಹ ಹೇಳ್ತಾನೆ, ಯಾರು ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳಾದಾಗ ನಿನ್ನ ಪಾದ ಸೇವೆ ಮಾಡ್ತಾರೆ ಅವರಿಗೆಲ್ಲ ನಾನು ಮೋಕ್ಷ ಕೊಡ್ತೀನಿ ಅಂತ ನರಸಿಂಹ ವರ ಕೊಟ್ಟಿದ್ದಾನೆ. ಅವ್ರ ಪಾದ ನಂಬಿದ್ರೆ ನಮಗೂ ಮೋಕ್ಷ ಆಗುತ್ತೆ. ಎಂಥ ವರ! ಕೊನೆಗೆ ಕೇಳ್ತಾನೆ ನರಸಿಂಹ, ನಿನಗೇನಾದ್ರೂ ಒಂದು ವರ ಕೇಳಲೇ ಇಲ್ಲ, ಜನರಿಗೆ ಕೇಳಿದಿ, ಅಪ್ಪನಿಗೆ ಕೇಳಿದಿ, ನಿನಗೊಂದು ವರ ಕೇಳಿಕೊ. ಏನ್ ಕೇಳ್ತಾನೆ ಗೊತ್ತಾ ಪ್ರಹ್ಲಾದ? ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿರನೆಗೆ. ಎಷ್ಟು ಜನ್ಮಗಳನ್ನ ಕೊಟ್ಟಿ, ದೇವರು ಎಷ್ಟು ಕೊಡ್ತಾನೆ ನೋಡ್ರಿ. ಬಾಯಿಲಿ ರುಚಿ ಕೊಡ್ತಾನೆ, ದುಡ್ಡು ಕೇಳಲ್ಲ. ಕಿವಿಯಲ್ಲಿ ಶಬ್ದ ಕೇಳುವ ಶಕ್ತಿ ಕೊಡ್ತಾನೆ, ದುಡ್ಡು ಕೇಳಲ್ಲ. ಕಣ್ಣಿನಲ್ಲಿ ಸುಂದರವಾದ ಪ್ರಪಂಚವನ್ನು ನೋಡುವ ಶಕ್ತಿ ಕೊಡ್ತಾನೆ, ದುಡ್ಡು ಕೇಳಲ್ಲ. KEB ಅವರು ಇಷ್ಟು ಕರೆಂಟ್ ಕೊಟ್ರೆ ದುಡ್ಡು ಕೇಳ್ತಾರೆ. ಫ್ರೀ ಕರೆಂಟ್ ಇಷ್ಟು ಲಿಮಿಟ್ ಅಂತ ಇರುತ್ತೆ ನೋಡ್ರಿ. ನಿಮಗೆ ಎಷ್ಟು ಜನಕ್ಕೆ ಸಿಕ್ಕಿದೆಯೋ ಎಲ್ಲೋ ಗೊತ್ತಿಲ್ಲ. ಎಲ್ಲದಕ್ಕೂ ದುಡ್ಡಿದೆ. ದೇವರು ಕೊಡುವ ಯಾವ ಪದಾರ್ಥಗಳಿಗೂ ದುಡ್ಡು ಕೇಳಲ್ಲ. ಏನ್ ಕೇಳ್ತಾನೆ ಗೊತ್ತಾ ದೇವರು? ನಿಮ್ ಹೃದಯದಲ್ಲಿರುವ ಭಾವ ಕೊಡಿ ಅಂತ ಕೇಳ್ತಾನೆ ದೇವರು. ನೀನು ಇಷ್ಟೆಲ್ಲ ಕೊಟ್ಟಾಗ ಅದನ್ನ ಕೊಡು, ಇದನ್ನು ಕೊಡು ಅಂತ ಕೇಳಿದ್ರೆ, ದೇವರೇ ನಾನೊಬ್ಬ ವ್ಯಾಪಾರಿ ಆಗ್ತೀನಿ. ತಾಯಿ ಹತ್ರ ಹೋಗಿ, ಅಮ್ಮ ಮಗು ಗಲಾಟೆ ಮಾಡಬಾರ್ದು, ಅಮ್ಮ ನೀ ನನಗೇನು ಕೊಡ್ತಿ? ಸರ್ವಸ್ವ ಕೊಡ್ತಾಳೆ ತಾಯಿ. ನೀನ್ ನನ್ನ ತಾಯಿ, ನೀನ್ ನನ್ನ ತಂದೆ. ಇಲ್ಲಿ ಸ್ವಾರ್ಥ ಇಲ್ಲ ದೇವರೇ, ಇಲ್ಲಿ ವ್ಯಾಪಾರ ಇಲ್ಲ, ಇಲ್ಲಿ ಕೇವಲ ಭಾವ ಇದೆ. ಅದಕ್ಕೆ ನಾನು ಒಂದು ವರ ಕೇಳ್ತೀನಿ. ಏನು ವರ ಕೇಳ್ತೀನಿ ಅಂದ್ರೆ, ನೀನು 1000 ನರಸಪ್ಪನಾಗಿ ಬಂದು ವರ ಕೇಳು ಅಂತ ಹೇಳಿದ್ರು ನನಗೊಂದು ವರ ಕೇಳಬೇಕು ಅಂತ ಮನಸ್ಸು ಬರದೇ ಇರುವ ಹಾಗೆ ಒಂದು ವರ ಕೊಡು ಅಂತ ಕೇಳ್ತಾನೆ ಪ್ರಹ್ಲಾದ. ಎಂಥ ವರ! ನಿನ್ನ ಹತ್ರ ಏನೂ ಕೇಳಬಾರದು ಅಂತ ನನಗೊಂದು ವರ ಕೊಟ್ಬಿಡು. ಅವಾಗ ನರಸಿಂಹ ತಾನಾಗೆ ಒಂದು ವರ ಕೊಡ್ತಾನೆ. ಕಲಿಯುಗದಲ್ಲಿ ಯಾರಿಗೆ ದೇವರು ಧರ್ಮ ಅನ್ನುವ ನಂಬಿಕೆಗಳಿಲ್ಲ ಅವರಿಗೆಲ್ಲ ನಂಬಿಕೆ ಹುಟ್ಟಿಸುವ ಗುರುವಾಗು ನೀನು ಅಂತ ಅದೇ ಪ್ರಹ್ಲಾದನನ್ನ ರಾಯರನ್ನಾಗಿ ಮಾಡಿ ಭಗವಂತ ಕಳಿಸಿಕೊಟ್ಟಿದ್ದಾನೆ. ಅಂಥ ಒಂದು ಅದ್ಭುತವಾದ ಈ ಪುಣ್ಯ ಭೂಮಿಯಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ನೆಲೆಸಿ ಸಮಗ್ರ ಭಕ್ತರಿಗೆ, ಬರೀ ಮಂತ್ರಾಲಯದಲ್ಲೇ ಇಲ್ಲ, ಮನೆ ಮನೆಗಳಲ್ಲಿ ಸಾವಿರಾರು ಜನ ಆಟೋ ಡ್ರೈವರು, ಭಿಕ್ಷುಕರು ರಾಯರೇ ಅಂತ ಸ್ಮರಣೆ ಮಾಡ್ತಾರೆ. ಅವರು ಬದುಕನ್ನ ಬಂಗಾರ ಮಾಡಿಕೊಂಡಿದ್ದಾರೆ. ಎಷ್ಟು ಜನರ ಬದುಕು ಬಂಗಾರ ಆಗಿದೆ ನರಸಿಂಹನ ಭಜಕನಾದ ಪ್ರಹ್ಲಾದನ ಮಹಿಮೆಯಿಂದ. ಹರಿಭಕ್ತರ ಮಹಿಮೆ ಹೇಗಿದ್ದಾಗ ಹರಿಯ ಮಹಿಮೆ ಎಂತಹದ್ದು ಅನ್ನುತ್ತೆ ಭಾಗವತ. ಹೀಗೆ ನಮ್ಮ ಬದುಕನ್ನ ಜೀವಂತಗೊಳಿಸುವ, ನಿತ್ಯ ಜೀವವನ್ನು ತುಂಬುವ ಕಥೆ ಅದು ಶ್ರೀಮದ್ ಭಾಗವತದ ಕಥೆ.
ಇಲ್ಲಿ ನರಸಿಂಹೋಪಾಖ್ಯಾನ ಎಂಬಲ್ಲಿಗೆ 7 ಸ್ಕಂದಗಳ ಮುಕ್ತಾಯ ಆಗಿದೆ. ನಾಳೆ ಪವಿತ್ರವಾದ ಇವತ್ತು ಹರಿದಿನ. ನಮ್ಮ ಸಣ್ಣ ಸಣ್ಣ ಮಕ್ಕಳು, ನೀವು ನಿನ್ನೆ ಏನು ಭಜನೆ ಮಾಡ್ತಾ ಇದ್ರಿ ನೋಡಿದಿರಿ, ಆ ಮಕ್ಕಳು ಒಂದು ಹನಿ ಬಾಯಿಗೆ ನೀರು ಹಾಕದೆ 40 ಡಿಗ್ರಿ ತಾಪದಲ್ಲಿ ಉಪವಾಸ ಮಾಡಿ ಭಾಗವತ ಕೇಳ್ತಾ ಇದ್ದಾರೆ ಅಂದ್ರೆ ಜಗತ್ತಿಗೆ ಕ್ಷೇಮ ಆಗುತ್ತೆ. ಈ ಆದರ್ಶ ಎಲ್ಲರೂ ಪಾಲಿಸಬೇಕು. 15 ದಿನಕ್ಕೊಮ್ಮೆ ನೀರು ಕುಡಿಯಬೇಕು ಅಂತಿಲ್ಲ. ನಮ್ಮ ದೇಹದಲ್ಲಿ ಸ್ಟಾಕ್ ಆಗಿರುತ್ತೆ ನೀರು, ನಾವು ತಿಂದಿದ್ದ ಆಹಾರ ಎಲ್ಲ ಒಂದ್ಸಲಿ ವಾಶೌಟ್ ಆಗುತ್ತೆ. 15 ದಿನಕ್ಕೊಮ್ಮೆ ಉಪವಾಸ ಮಾಡಿ. 15 ದಿನಕ್ಕೊಮ್ಮೆ ಉಪವಾಸ ಮಾಡಿದ್ರೆ ಎಷ್ಟು ಆಹಾರ ಉಳಿಯುತ್ತೆ. ನಮ್ಮ ದೇಶದ ಸಂಪತ್ತು ಜಾಸ್ತಿ ಆಗುತ್ತೆ. ಅರ್ಥ ಸಂಪತ್ತನ್ನ ಜಾಸ್ತಿ ಮಾಡುವ ಇನ್ನೊಂದು ವಿಧಾನ ಏಕಾದಶಿ ಉಪವಾಸ. 15 ದಿನ ಮಾಡಿದ ಪಾಪ ತೊಳೆದು ಹೋಗುತ್ತೆ. ದೇಹದಲ್ಲಿ ಎಂತೆಂಥ ರೋಗಗಳಿದ್ರು, ಕ್ಯಾನ್ಸರ್ ರೋಗ ಇರಲಿ, ಎಂಥ ರೋಗ ಇರಲಿ, ಪರಿಹಾರ ಆಗುತ್ತೆ. ಇದು ಹೇಳಿದ್ದು ಭಾಗವತ ಅಲ್ಲ, ಮೊದಲನೇ ವೈದ್ಯರಾದ ಚರಕ ಸುಶ್ರುತ ಹೇಳಿದ್ದಾರೆ. ಚರಕ ಸುಶ್ರುತ ಅಂತ ಆಯುರ್ವೇದ ಶಾಸ್ತ್ರದ ಮೊದಲನೇ ಪ್ರವರ್ತಕರವರು. ಅವ್ರು ಹೇಳ್ತಾರೆ 15 ದಿನಕ್ಕೊಮ್ಮೆ ಏಕಾದಶಿ ಉಪವಾಸ ಯಾಕೆ ಮಾಡಬೇಕು ಅಂದ್ರೆ, ಚಂದ್ರನ ಗತಿಯಿಂದ ತಿಥಿ ಗಣನೆ ಮಾಡ್ತೇವೆ. ಚಂದ್ರ ಒಂದು ಬಾರಿ ಶುಕ್ಲ ಪಕ್ಷದಲ್ಲಿ ಪೃಥ್ವೀಕ್ರಾಂತ ವೃತ್ತಕ್ಕೆ ಬರ್ತಾನೆ, ಕೃಷ್ಣ ಪಕ್ಷದಲ್ಲಿ ಸೂರ್ಯಕ್ರಾಂತ ವೃತ್ತಕ್ಕೆ ಹೋಗ್ತಾನೆ. ಚಂದ್ರ ಸೂರ್ಯ ನೇರವಾಗಿ ಭೂಮಿಯನ್ನು ನೋಡಿದಾಗ ಭೂಮಿಯಲ್ಲಿ ಪದಾರ್ಥಗಳಲ್ಲಿ ಶಕ್ತಿ ಇರಲ್ಲ, ಆರೋಗ್ಯದ ಶಕ್ತಿ ಇರಲ್ಲ, ಅದರಲ್ಲೆಲ್ಲ ಕೆಟ್ಟ ದೋಷಗಳು ತುಂಬಿರುತ್ತೆ. 15 ದಿನಕ್ಕೊಮ್ಮೆ ಚಂದ್ರ ಮತ್ತೆ ಸೂರ್ಯ ನೇರವಾಗಿ ಭೂಮಿಯನ್ನು ನೋಡೋದು ಯಾವಾಗ ಅಂದ್ರೆ ಏಕಾದಶಿ ದಿವಸ. ಅವತ್ತು ತಿಂದ್ರೆ ಚಂದ್ರ ವನಸ್ಪತಿಗಳ ರಾಜ, ಆರೋಗ್ಯದ ರಾಜ, ಅವನು ಧನ್ವಂತರಿಯ ಕುಲದವನು ಚಂದ್ರ. ಹಾಗಾಗಿ ಅವತ್ತು ತಿಂದ್ರೆ 100 ರೋಗಗಳು ಬರುತ್ತೆ. ಹೊಟ್ಟೆ ಎಲ್ಲ ಡುಮ್ಮ ಡುಮ್ಮ ಆಗುತ್ತೆ. ಮುಂಚಿನವರೆಲ್ಲ ಸ್ಲಿಮ್ ಆಗಿದ್ರು, ಇವತ್ತೆಲ್ಲಾರದು ಹೊಟ್ಟೆ ಕುಂಬಳಕಾಯಿ ಆಗಿದೆ, ಬೀಸುಕಲ್ಲಾಗಿದೆ. ಎಲ್ಲ ಪಾರ್ಕಲ್ಲಿ ಹೋಗಿ ತಿರುಗಿಸ್ತಿರ್ತಾರೆ ಒಂದು ಗೋಣಿ ಚೀಲ ಹಾಕೊಂಡು. ನೋಡಿದ್ದೀರಾ ಸಿಟಿಗಳಲ್ಲಿ? ಹಿಂದಿನ ಕಾಲದಲ್ಲಿ ಸ್ಲಿಮ್ ಆಗಿದ್ರು. ಯಾಕೆ? ರಾಗಿ ಬೀಸ್ತಿದ್ರು, ಹಾಡು ಹೇಳ್ಕೋತ. ಸೊಂಟ ತಿರುಗ್ತಿತ್ತು, ರಾಗಿನೂ ಸಿಕ್ತಿತ್ತು. ಈಗ ಸೊಂಟ ತಿರುಗಂಗೇ ಇಲ್ಲ, ಎಲ್ಲ ರಿಮೋಟ್ ಕಂಟ್ರೋಲ್ ವ್ಯವಸ್ಥೆ ಬಂದಿದೆ. ಹಾಗಾಗಿ ಕಸ ಗುಡಿಸಲಿಕ್ಕೆ ವಾಕ್ಯೂಮ್ ಕ್ಲೀನರ್, ಮತ್ತೆ ಬಟ್ಟೆ ಒಯ್ಯಲಿಕ್ಕೆ ವಾಷಿಂಗ್ ಮಿಷನ್, ಅಡಿಗೆ ಮಾಡಲಿಕ್ಕೆ ಪ್ರೆಸ್ಟೀಜ್, ಮೆಟ್ಲು ಹತ್ತಲಿಕ್ಕೆ ಲಿಫ್ಟ್, ಟಿವಿ ನೋಡ್ಲಿಕ್ಕೆ ರಿಮೋಟ್, ಎಲ್ಲದಕ್ಕೂ ರಿಮೋಟ್. ಮತ್ತೆ ಗಂಡನ ರಿಮೋಟ್ ಅಲ್ಲೇ ಇರ್ತಾನೆ, ಕೂಡಿದ್ರು ಕೂಡ್ತಾನೆ, ಹೇಳುದ್ರೆ ಹೇಳ್ತಾನೆ. ಆದ್ರಿಂದ ಏನಾಗಿದೆ, ನಾವೆಲ್ಲ ಮಹಾಮಾಯಿಗಳಾಗೋಗಿದೆ, ಸಿಕ್ಕಾಪಟ್ಟೆ ಅವ್ಯವಸ್ಥೆಗಳಾಗೋಗಿದೆ. ಬೀಸು ಕಲ್ಲಲ್ಲಿ ಬೀಸಿ, ಒರಳು ಕಲ್ಲಲ್ಲಿ ಕುಟ್ಟಿ ಎಲ್ಲ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತಿತ್ತು. ಬೀಸು ಕಲ್ಲಲ್ಲಿ ಯಾರಿರ್ತಾರೆ, ಒರಳು ಕಲ್ಲಲ್ಲಿ ಯಾರಿರ್ತಾರೆ, ಒನಕೆಯಲ್ಲಿ ಯಾರಿರ್ತಾರೆ ಅಂದ್ರೆ ಇನ್ಯಾರೋ ಅಲ್ಲ, ನಿಮ್ಮ ಮನೆಯ ದೇವರು ಮಾಯಕ್ಕ ಇರ್ತಾಳೆ, ಇನ್ಯಾರೋ ಇರಲ್ಲ, ಅವಳೇ ಇರೋದು. ಅದಕ್ಕೆಲ್ಲ ಅಭಿಮಾನಿ ದೇವತೆ ಅವಳು. ತಾಯಿಂದ್ರ ಕೈಲಿ ಒನಕೆ ಓಬವ್ವ ಏನ್ ಹಿಡ್ಕೊಂಡು ಜಗತ್ತಿಗೆ ಹೆಂಗ್ ಕ್ಷೇಮ ಮಾಡಿದ್ಲು, ಕಿತ್ತೂರು ರಾಣಿ ಚೆನ್ನಮ್ಮ ಹೆಂಗಿದ್ಲು, ಅವರಿಗೆಲ್ಲ ದುರ್ಗಾ ಮಾತೆಯ ಅನುಸಂಧಾನ ಇತ್ತು. ಪ್ರತಿದಿನ ದುರ್ಗೋಪಾಸಕರಾಗಿದ್ರು ಅವರು. ಇವತ್ತು ಹೆಣ್ಮಕ್ಕಳು ದುರ್ಗೆಯನ್ನು ಆರಾಧನೆ ಮಾಡಬೇಕು, ಪುರುಷರೆಲ್ಲ ನರಸಿಂಹನ ಆರಾಧಕರಾಗಬೇಕು. ನಮ್ಮ ಜಗತ್ತಿಗೆಲ್ಲ ಪ್ರಹ್ಲಾದನಂತ ಮಕ್ಕಳು ಸಿಗ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುವ ಕತೆ ಈ ನರಸಿಂಹೋಪಾಖ್ಯಾನ. ಇಂಥ ಕಥೆಗಳು ತುಂಬಾ ಇದೆ. 8:45 ಆಯ್ತು. ನೀವು ಇಲ್ಲೇ ಮಲಗಿದ್ರೆ ವ್ಯವಸ್ಥೆ ಇಲ್ಲ, ಹಾಗಾಗಿ ಬಿಡಬೇಕಾಗಿದೆ. ತುಂಬಾ ಶ್ರದ್ಧೆಯಿಂದ ಕತೆ ಕೇಳಿದ್ದೀರಿ. ನರಸಿಂಹ ಮಂತ್ರದ ಕಥೆ ಕೋಟಿ ಕೋಟಿ ಕುಲದ ದೋಷಗಳನ್ನ, ಹಿಂದಿನ ಜನ್ಮದ ಮುಂದಿನ ಜನ್ಮದ ಯಾವ ಯಾವ ನಮ್ಮ ರಕ್ತ ಸಂಬಂಧಿಗಳಿದ್ದಾರೆ ಅವರು ಪಾಪ ಎಲ್ಲ ಪರಿಹಾರ ಮಾಡುವ ಕತೆ ನರಸಪ್ಪನ ಕತೆ ಅಂತ ಹೇಳಿದ್ದಾರೆ. ಅಂಥ ಮಾಯಕ್ಕನ ಕ್ಷೇತ್ರದಲ್ಲಿ ಅವರಿಗೆ ಇಷ್ಟನಾದ ನರಸಪ್ಪನ ಕಥೆಯನ್ನು ಕೇಳಿದ್ರಿಂದ ನಮ್ಮ ಜಗತ್ತಿನ ಅನಿಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಪ್ರವಚನವನ್ನ ಆ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾಳೆ ದಿವಸ ದ್ವಾದಶಿ, ಗೋವತ್ಸ ದ್ವಾದಶಿ ಅಂತ ಕರೀತಾರೆ. ದ್ವಾದಶಿಗೆ ಹಸು ಕರುಗೆ ಪೂಜೆ ಮಾಡಿದರೆ ಕೃಷ್ಣ ಒಲಿತಾನಂತ. ನಾಳೆ ದ್ವಾದಶಿ, ಅದರ ಜೊತೆಗೆ ನಾಳೆ ಕೃಷ್ಣಾವತಾರದ ಮಂಗಳ ಪ್ರಸಂಗ. ಹಾಗಾಗಿ ನಿಮ್ಮ ಮನೆಯಲ್ಲಿ ಬಿಡುವ ಹೂವು ಪುಷ್ಪ ಏನಿದೆ ಅದನ್ನು ಹಿಡ್ಕೊಂಡು ಬನ್ನಿ. ಇಲ್ಲಿ ನಮ್ಮ ಕೃಷ್ಣನ ಪೂಜೆಗೆ ನಿಮ್ಮ ಮನೆಯಿಂದ ಸಿಗುವಂತ ಹೂವು ಪುಷ್ಪಗಳನ್ನು ಹಿಡ್ಕೊಂಡು ಬಂದ್ರಿ. ನಮ್ಮ ಜೊತೆಗೆ ಒಬ್ರು ಆಚಾರ ಬಂದಿದ್ದಾರೆ, ಧನಂಜಯ ಆಚಾರ ಅಂತ. ಅವ್ರ ಮೂಲಕ ಸಾಮೂಹಿಕವಾಗಿ ಒಂದು ಪೂಜೆ ಇಲ್ಲಿ ಮಾಡಿಸ್ತೇನೆ. ನಿಮ್ಮೆಲ್ಲರ ಹೆಸರಿನಲ್ಲಿ ಲೋಕ ಕಲ್ಯಾಣಕ್ಕೆ, ನಿಮ್ಮ ಮನೆಯ ಕಲ್ಯಾಣಕ್ಕೆ ಒಂದು ಕೃಷ್ಣನ ಪೂಜೆ, ಒಂದು ಸಾಮೂಹಿಕವಾಗಿ ಗೋಪೂಜೆ, ಅದರ ವಿಧಿವಿಧಾನಗಳನ್ನ ನಾವೇ ಮಾಡಿಸ್ತೀವಿ. ನೀವು ನಿಮ್ಮ ಮನೆಯಲ್ಲಿರುವ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದಾರೆ. ನಿಮ್ಮ ಕೈಯಲ್ಲಿ ಶಕ್ತಿ ಇರುವಷ್ಟು
ಹೂವು ಪತ್ರ ಬಿಡಿಸ್ಕೋತ್ ಬಂದ್ರಿ. ಅದನ್ನ ದೇವರಿಗೆ ಅರ್ಪಣೆ ಮಾಡಿ, ದೇವರಿಗೊಂದು ಸಮರ್ಪಣೆ ಮಾಡಿ, ಸಾಮೂಹಿಕವಾಗಿ ದೇಶಕ್ಕೆ ಹಿತವಾಗುವಂತೆ ಚಿಂತನೆ ಮಾಡೋಣ. ಕೃಷ್ಣನ ಮಂಗಳಮಯವಾದ ನಾಳೆ ದಿವಸ ಅವನ ಅವತಾರದ ಮಹಿಮೆಯನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ನಾಮ ಸಂಕೀರ್ತನೆಯ ಮೂಲಕ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹಿಂದಿನವ್ರ ಶಬ್ದ ಕೇಳಿಸ್ಬೇಕು, ಮುಂದಿನವ್ರದ್ದು ಕೇಳಿಸ್ತಾರೆ. ಹಿಂದೆ ಕುಳಿತವರು ನಿಂತವರೆಲ್ಲ ಹೇಳಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಒಟ್ಟಿಗೆ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರಯೇ ನಮಃ. ಹರಯೇ ನಮಃ. ಹರಯೇ ನಮಃ. ದಯವಿಟ್ಟು ಯಾರು ಈ ಸಭಾ ಮರ್ಯಾದೆಯವರು ದಿನ ಹೇಳ್ತಾ ಇದ್ದಾರೆ, ಒಂದು 5 ನಿಮಿಷ ಇಷ್ಟು ದೊಡ್ಡ ಸಮುದಾಯಕ್ಕೆ ಸೇವೆ ಮಾಡಿದ ಸೇವಾಕರ್ತೃಗಳಿದ್ದಾರೆ. ತಾವು ಗಳಿಸಿದ ಸಂಪತ್ತನ್ನೆಲ್ಲ ಇಂಥ ವಿಷ್ಣು ಕಾರ್ಯಕ್ಕೆ ಸಮರ್ಪಣೆ ಆಗಲಿ ಅಂತ ಸಮರ್ಪಣೆ ಮಾಡಿದ್ದಾರೆ. ಅವ್ರು ಮಾಡಿದವ್ರನ್ನ ಕೂತು ಚಪ್ಪಾಳೆ ತಟ್ಟಿದ್ರೆ ಅವರು ದಾನ ಮಾಡಿದಷ್ಟೇ ಪುಣ್ಯ ನಿಮಗೂ ಬರುತ್ತಂತೆ. ಆದ್ರಿಂದ ಯಾರು ಇಳಬೇಡ್ರಿ. ಆ ಕಾರ್ಯಕ್ರಮ ಮುಗಿಯೋ ತನಕ ಇದ್ದು ಆಮೇಲೆ ಮುಂದೆ ಇವತ್ತು ಏಕಾದಶಿ, ಸಾತ್ವಿಕವಾದ ಆಹಾರ ಇದೆ. ಬೇಯಿಸಿದ ಯಾವ ಪದಾರ್ಥ ಇಲ್ಲ, ಅಂದ್ರೆ ಉಪ್ಪು ಹುಳಿ ಖಾರ ಇಲ್ಲ. ಅಂತಹ ಸಾತ್ವಿಕ ಪದಾರ್ಥ ತಿಂದ್ರೆ ಒಳ್ಳೆ ಬುದ್ಧಿ ಬರುತ್ತೆ. ಇವತ್ತಿನ ಆಹಾರ ಪದ್ಧತಿಯನ್ನ ನಿಮ್ಮ ಮನೆಯಲ್ಲಿ ಪ್ರತಿ ಏಕಾದಶಿ ಅನುಷ್ಠಾನ ಮಾಡಿ. ನಿಮಗೆ ತಿನ್ಲೇಬೇಕು ಅನ್ನೋ ಅನಿವಾರ್ಯ ಇದ್ರೆ ಉಪವಾಸ ಇರೋದು ತುಂಬಾ ಒಳ್ಳೆಯದು. ಆಗ್ಲಿಲ್ಲ ಅಂದ್ರೆ ಇವತ್ತಿನ ಆಹಾರ ನೋಡ್ರಿ. ಆ ತರ ಪ್ರತಿ ಏಕಾದಶಿ ಮನೆಯಲ್ಲಿ ಆಹಾರ ಮಾಡ್ಕೊಳ್ರಿ. ಉಪ್ಪು ಹುಳಿ ಖಾರ ತಿನ್ನಬೇಡ್ರಿ. ನಿಮ್ ಬದುಕೆಲ್ಲ ಮಂಗಳ ಆಗುತ್ತೆ, ದೇಶಕ್ಕೆ ಕ್ಷೇಮ ಆಗುತ್ತೆ. ನೋಡ್ರಿ, ಅದನ್ನು ಅನುಷ್ಠಾನ ಮಾಡಿ. ಮುಂದಿನ ಕಾರ್ಯಕ್ರಮವನ್ನು